ಇವನ ಜಾತಕದಲ್ಲಿ ವಿದ್ಯೆ ಇಲ್ಲ. ಅಪ್ಪ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಇಬ್ಬರನ್ನು ಎಬ್ಬಿಸಿ ಕುಮಾರವ್ಯಾಸ ವಾರ್ತೆ ಹೇಳ್ತಾ ಇದ್ರು. ಅಂಥ ದೇವೇಂದ್ರ ಯಕ್ಷಗಾನದಲ್ಲಿ ಒಂದು ಯುದ್ಧ ಕೂಡ ಗೆಲ್ಲದೆ ಓಡುವುದೇ. ಅಮ್ಮ ತಿಳುವಳಿಕೆ ತುಂಬ ಓದಿದವರಲ್ಲ, ಯಕ್ಷಗಾನ ಕಲಾವಿದೆಯಲ್ಲ, ಶೋಭನೆ ಹೇಳ್ತಾ ಇದ್ರು ಹಳ್ಳಿಲಿ. ಆದ್ರೆ ಈ ತರದೊಂದು ಒಳನೋಟಗಳು ಇತ್ತು ನೋಡಿ. ಇದು ನಮ್ಮ ದೇಶದ ಬಹಳ ದೊಡ್ಡ ಶಕ್ತಿ. ಇದು ಕೆಳಗೆ ಸಣ್ಣದಾಗಿ ಕಾಣುದು. ನನಗೆ ಕಂಡಿದ್ದು ಹೆಸರು ಚಂದ ಕಾಣ್ಬೇಕಲ್ಲ, ಉದ್ದ ಕಾಣ್ಬೇಕಲ್ಲ, ಅದಕ್ಕೆ ನಾನು ಬಿಳಿಮಲೆ ಅಂತ ಸೇರಿಸಿದೆ. ಸ್ವಲ್ಪ ಉದ್ದ ಆಯ್ತು. ಅಂಬಲಿ ತಿಂದು ಹೋಗೋದು ನಾವು ಶಾಲೆಗೆ. ಆದ್ರೆ ಅಂಬಲಿ ಗೌಡ ಎಂಬುದು ನಮಗೆ ಬೈಗಳ ಪದ್ಯ. ನಾವು ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಹುಟ್ಟಿಲ್ಲ, ಆದ್ರೆ ಹುಟ್ಟಿದ್ದೇವೆ. ಜನ ನಮ್ಮನ್ನು ಆ ಕಮ್ಯುನಿಟಿಯಿಂದಲೇ ಗುರುತಿಸ್ತಾರೆ, ಹುಡುಕಿ ಗುರುತಿಸ್ತಾರೆ. ಸೀತೆ ಕಾಡಲ್ಲಿ ಏಕಾಂಗಿಯಾಗಿ ಇರುವುದನ್ನು ಅವರು ವರ್ಣನೆ ಮಾಡುವಾಗ ನಾವೆಲ್ಲ ಅಳ್ತಾ ಇದ್ವಿ. ಈ ವರ್ಷದ SSLC ಅಲ್ಲಿ ಕರ್ನಾಟಕದಲ್ಲಿ 1,62,000 ಮಕ್ಕಳು ಕನ್ನಡದಲ್ಲಿ ಫೈಲ್ ಆಗಿ. ಪಂಪನ್ ಅಂತ ಒಬ್ಬ ಕವಿ ಇದ್ದಾನೆ, ಕವಿರಾಜ ಮಾರ್ಗದಂತ ಒಂದು ಕೃತಿ ಬಂದಿದೆ. ಈ ಕನ್ನಡ ಭಾಷೆ ಎಲ್ಲ ಓದಿದ್ರೆ ದಡ್ಡ ಅಂತ ಈಗಲೂ ಉಂಟದು. ಕನ್ನಡ MA ಮಾಡಿದ್ರೆ ಪ್ರಯೋಜನ ಇಲ್ಲ. ಇಂಗ್ಲಿಷ್ MA ಸ್ವಲ್ಪ ಪರವಾಗಿಲ್ಲ. ನನ್ನ ಮತ್ತು ದೇವರ ನಡುವೆ ಭಾಷೆ ಕಾರಣವಾಗಿ ಒಬ್ಬ ಪ್ರೀಸ್ಟ್ ಅಗತ್ಯ ಇತ್ತು. ವಚನಕಾರರು ಏನ್ ಮಾಡಿದ್ರು, ದೇವರಿಗೆ ಕನ್ನಡ ಕಲಿಸಿದ್ರು. ಅಕ್ಕ ಕೇಳವ್ವ, ಲೇ ಅಕ್ಕ ಕೇಳಯ್ಯ, ನಾ ಹೇಳ್ತೀನಿ ಕೇಳು. ನಂಬಿ ಕರೆದರೆ ಓ ಎಂಬನೇ ಶಿವನು. ಶಿವನಿಗೆ ಓ ಕರೆದರೆ ಓ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಕನ್ನಡ ಮಾಧ್ಯಮದಲ್ಲಿ ಹೇಳಬೇಕು. ಇಂಗ್ಲಿಷ್ ಅನ್ನು 1ನೇ ಕ್ಲಾಸಿಂದಲೇ ಒಂದು ಸಬ್ಜೆಕ್ಟ್ ಆಗಿ ಹೇಳಿಕೊಡಿ. ಬಸಿರ ಬಗೆವೇನು ಕೀಚಕ, ನಸು ಮಿಸಿಕದೊಡೆ ವೈರಾಟ ವಂಶದ ಹೆಸರ ತೊಡೆವೇನು, ಕುಸುರಿದರಿವೇನು ಕೌರವ ಗುರುಜವ, ಭೀಮ ಕಷ್ಟವನ ಸೆಗೆದನು ಹಾಯಂದರಾದೊಡೆ ಮುಸುಡ ನವರಾತ್ರಿಯಲ್ಲಿ ತೇವೆನು ದೇವ ಸಂತತಿ ಅಂತ. ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಖ್ಯಾತ ವಿದ್ವಾಂಸರು, ಸಂಶೋಧಕರು, ಸಾಹಿತಿಗಳು, ಚಿಂತಕರು ಆಗಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿಯ ವಾತಾವರಣ, ಇಲ್ಲಿಯ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿದೆ. ಸೋ ಫಾರ್ ಸೋ ಗುಡ್ ಅಂತ ಹೇಳ್ತೀವಲ್ಲ ಹಾಗೆ. ಡೆಲ್ಲಿಯಿಂದ ನಾನು 25 ವರ್ಷ ಡೆಲ್ಲಿಲಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಬರುವಾಗ ಇಲ್ಲಿಯ ವಾತಾವರಣ, ಇಲ್ಲಿಯ ಜನಗಳ ಭಾವನೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೊದಲ ಬಾರಿಗೆ ವಿಧಾನಸೌಧದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇರೋದು. ಹಾಗಾಗಿ ವಿಧಾನಸೌಧದಲ್ಲಿ ಕೆಲಸ ಮಾಡುವ ಬಗೆ, ರೀತಿ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು 2-3 ತಿಂಗಳು ಬೇಕಾಯಿತು. ಆದರೆ ಹೆಚ್ಚಿನವರೆಲ್ಲ ಪರಿಚಯದವರೇ ಆದ್ದರಿಂದ ಮತ್ತು ಕನ್ನಡದ ಭಾಷೆ ಆದ್ದರಿಂದ ವಿಶೇಷವಾದ ತೊಂದರೆಗಳೇನೂ ಆಗಲಿಲ್ಲ. ಮತ್ತು ಬೆಂಗಳೂರು ತುಂಬ ಒಳ್ಳೆಯ ಸಿಟಿ ಅದು. ಹಾಗೆ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೇನೆ. ಅಕಾಡೆಮಿಷಿಯನ್ಸ್ಗಳಿಗೆ ಈ ವಿಧಾನಸೌಧದ ಗಾಳಿ ಒಗ್ಗುತ್ತಾ, ಅಲ್ಲಿಯ ವಾತಾವರಣ? ಅದು ಒಳ್ಳೆಯ ಪ್ರಶ್ನೆ ಅದು. ಆದರೆ ಈಗ ನನ್ನನ್ನು ಅವರು ಸರ್ಕಾರ ನೇಮಕ ಮಾಡಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಕನ್ನಡ ಒಂದು ಭಾಷೆ. ಹಾಗಾಗಿ ಭಾಷೆಯ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋದಿದೆಯಲ್ಲ, ಅದು ಆ ಕನ್ನಡದ ಬಗ್ಗೆ ಮಾತನಾಡುವುದಿರ್ಬೋದು, ಕನ್ನಡದ ಬಗ್ಗೆ ಲೇಖನ ಬರೆಯುವುದಿರ್ಬೋದು, ಕನ್ನಡದ ಬಗ್ಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸುವುದಿರ್ಬೋದು, ಅಥವಾ ಕನ್ನಡದ ಕುರಿತಾದಂಥ ಒಂದು ನೀತಿಯನ್ನು, ಭಾಷಾ ನೀತಿಯನ್ನು ರೂಪಿಸುವುದಿರ್ಬೋದು, ಇದೆಲ್ಲವೂ ಕೂಡ ಶೈಕ್ಷಣಿಕ ಕೆಲಸಗಳೇ. ಆದ್ದರಿಂದ ನಾನು ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮಾಡುವಾಗ ನನಗೆ ಅದು ಅಧಿಕಾರ ಕೇಂದ್ರ ಎಂಬುದಕ್ಕಿಂತ ನಾನು ಇದುವರೆಗೆ ಮಾಡಿಕೊಂಡು ಬಂದ ಶೈಕ್ಷಣಿಕ ಕೆಲಸಗಳ ಮುಂದುವರಿಕೆ ಅಂತಲೇ ಅನ್ನಿಸಿದೆ ವಿನಃ ನನಗೆ ಬೇರೇನು ಅನ್ನಿಸಲಿಲ್ಲ. ಮತ್ತು ಇವತ್ತಿನವರೆಗೆ ಸರ್ಕಾರ ನಾನು ಮಾಡುವ ಯೋಜನೆಗಳಲ್ಲಾಗಲಿ ಕೆಲಸಗಳಲ್ಲಾಗಲಿ ಅದು ತನ್ನ ಮೂಗು ತೂರಿಸಲಿಲ್ಲ ಮತ್ತು ಹೀಗೆ ಮಾಡಿ ಎಂಬ ಮಾತನ್ನು ಹೇಳಿಲ್ಲ. ಹಾಗಾಗಿ ನನಗೆ ನನ್ನ ಕ್ಷೇತ್ರಗಳಲ್ಲಿ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ನಾನು ಅದನ್ನು ಮಾಡ್ತಾ ಇದ್ದೇನೆ. ಸರ್, ಈಗ ಶಿಕ್ಷಣ, ಕನ್ನಡ ಶಿಕ್ಷಣ, ಇದ್ರ ಬಗ್ಗೆ ನೀವು ಈಗ ನೀತಿ ನಿಯಮಾವಳಿಯನ್ನು ರೂಪಿಸ್ತಾ ಇದ್ದೀರಾ. ಬಹುಶಃ ನೀವು ಅಮಾವಾಸ್ಯೆ ದಿನ ಹುಟ್ಟಿದ ಕಾರಣ ನಿಮ್ಮ ಜಾತಕದಲ್ಲಿ ಶಿಕ್ಷಣ ಇಲ್ಲ ಅಂತೇಳಿ ನಿಮ್ಮನ್ನ ಶಾಲೆಗೆ ಸೇರಿಸಿರ್ಲಿಲ್ಲ ಅಂತ. ಇಲ್ಲಿಂದ ನಿಮ್ಮ ಕತೆ ಶುರು ಮಾಡಿ ಸರ್. ಅದು ನಿಜ ಸತ್ಯನಾ ಅಲ್ವಾ? ಇದು ಈ ರೀತಿಯ ಸಂಪ್ರದಾಯಗಳು ಇತ್ತ? ಇತ್ತು. ಅದು ನೋಡಿ, ನಾನು 1955ನೇ ಇಸ್ವಿ ಆಗಸ್ಟ್ ತಿಂಗಳ ಒಂದು ಆದಿತ್ಯವಾರ ಹುಟ್ಟಿದ್ದು. ಬಂಟಮಲೆ, ಸುಳ್ಯ ತಾಲೂಕಿನ ಬಂಟಮಲೆ, ಅಲ್ಲಿ ಒಂದು ವಾಟಕ ಜಯ ಎಂಬುದು ಒಂದು ಸಣ್ಣ ಪಾಕೆಟ್, ಅದು ಅಲ್ಲಿ ಹುಟ್ಟಿದ್ದು. ಈಗ ಕಾಡಿನಲ್ಲಿ ಇರುವವರು ಮತ್ತು ಕಾಡಾಡಿಗಳಾಗಿ ಬದುಕುವಾಗ
ನಮ್ಮ ಸುತ್ತ ಕಾಡು ಸೇರಿದ ಹಾಗೆ ಅನೇಕ ಆವರಣಗಳು ಸೃಷ್ಟಿಯಾಗ್ತದೆ. ಮೂಢನಂಬಿಕೆಗಳು ಕೂಡ ಬರ್ತವೆ. ಈಗ ಕಾಡಿನಲ್ಲಿ ಹೋದಾಗ ಭೂತ ಇದೆ, ದೆವ್ವ ಇದೆ, ಅಲ್ಲಿ ಹೋಗಬಾರದು, ಇಲ್ಲಿ ಹೋಗಬಾರದು, ಇದು ಎಲ್ಲವೂ ಕೂಡ ನೀವು ನಗರದಲ್ಲಿದ್ದರೆ ಬೇರೆ ಥರ ಬರ್ತದೆ, ಕಾಡಿನಲ್ಲಿದ್ದರೂ ಕೂಡ ಬೇರೆ ಥರ ಇರ್ತದೆ. ಆವಾಗ ಬಟ್ ನನಗೆ ಇಬ್ಬರು ಮೊದಲು ಅಣ್ಣಂದಿರು ಇದ್ದದ್ರಿಂದ ಅಣ್ಣಂದಿರನ್ನು ಶಾಲೆಗೆ ಕಳಿಸೋದ್ರಲ್ಲೇ ನಮ್ಮ ಅಪ್ಪ ತುಂಬ ಸುಸ್ತಾಗಿದ್ರು. ಉತ್ಪತ್ತಿ ಏನೂ ಇರಲಿಲ್ಲ. ಆವಾಗ ನನಗೊಂದು ಜಾತಕ ಬರ್ಸಿದ್ರು. ನಮ್ಮ ಅಪ್ಪನಿಗೆ ಸ್ವಲ್ಪ ಜಾತಕದ ಮೇಲೆ ಪ್ರೀತಿ ಜಾಸ್ತಿ. ಅವರ ಮನೇಲಿ 3 ಪಂಚಾಂಗ ಇಟ್ಟುಕೊಂಡಿದ್ರು. ಅವರು ಒಂದು ಅವ್ರಿಗೆ ಯಕ್ಷಗಾನ ಮತ್ತು ತಾಳಮಲ್ಲ ಹಿನ್ನೆಲೆ ಇತ್ತು, ಹಾಗಾಗಿ. ಹೌದೌದು. ಒಂದು ನನ್ನನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಜಾತಕ ಬರ್ಸಿದ್ರು. ಅದು ಎಲ್ಲಿ? ಕೇರಳದಲ್ಲಿ. ನೋಡಿ, ಈ ಕೇರಳ ಎಂಬುದು ಅದು ಒಂದು ಅತ್ಯಂತ ಪ್ರಗತಿಪರ ರಾಜ್ಯ. ಆದರೆ ಒಳ್ಳೆ ಜ್ಯೋತಿಷರು ಎಲ್ಲ ಕಡೆ ಕೇರಳ ಜ್ಯೋತಿಷ, ಆಮೇಲೆ ಮಂತ್ರ ಮಾಡುದು, ಆಮೇಲೆ ಈಗೆಲ್ಲ ನೀವು ಕರಾವಳಿಯಲ್ಲಿ ನೋಡ್ತಿರಲ್ಲ, ಇದನ್ನೆಲ್ಲ ಮಾಡೋರು ಕೇರಳದವರು ಬಂದು ಮಾಡುದು. ಅವನು ಯಾವುದೋ ಗ್ರಹಚಾರ ಲೆಕ್ಕ ಹಾಕಿ ಈ ಜಾತಕನಿಗೆ ವಿದ್ಯಾಯೋಗ ಇಲ್ಲ ಅಂತ ಬರೆದ್ಬಿಟ್ಟ. ಅದರಿಂದ ತುಂಬ ತೊಂದರೆ ಆಯ್ತು. ತೊಂದರೆ ಹೇಗಾಯ್ತು ಅಂತಂದ್ರೆ, ಒಂದು, ನಮ್ಮ ಅಪ್ಪ ಶಾಲೆ ಕಳ್ಸಕ್ಕೆ ರೆಡಿ ಇಲ್ಲ, ದುಡ್ಡು ಇರ್ಲಿಲ್ಲ. ಇಲ್ಲದ ದುಡ್ಡನ್ನ ಕಳಿಸಿ ಹೇಗೂ ವಿದ್ಯೆ ಇಲ್ಲ ಅಂತ ಬಂದಿದ್ದಾರೆ ಅಂತ. ಆದ್ರೆ ಅಮ್ಮ ನನ್ನ ಸಹಾಯಕ್ಕೆ ಬಂದ್ರು. ಅಮ್ಮ, ಇಲ್ಲ, ಅವ ಹುಡುಗ ಚುರುಕು ಇದ್ದಾನೆ, ಅವನು ಶಾಲೆ ಕಳಿಸೋದು ನಮ್ಮ ಕರ್ತವ್ಯ, ಅವ ಪಾಸ್ ಆಗದೆ ಹೋದ್ರೆ, ಫೇಲ್ ಆದ್ರೆ ಮತ್ತೆ ಶಾಲೆ ಬಿಡಿಸುವ ಅವನನ್ನು ಅಂತ ಅಮ್ಮ ಒಂದು ದಿವಸ ಬೆಳಿಗ್ಗೆ ಎದ್ದು ಕಿವಿಯಿಂದ 2 ಓಲೆ, ಅದು ಅಮ್ಮನಿಗೆ ಅಮ್ಮನ ಅಮ್ಮ ಕೊಟ್ಟದ್ದು, ಅಜ್ಜಿ ಕೊಟ್ಟದ್ದು, ತೆಗೆದಿಟ್ಟರು. ಮತ್ತೆ ಅಪ್ಪ ಶಾಲೆಗೆ ಸೇರಿಸಿದ್ರು. ಆದರೆ ಅದು ಏನಾಯ್ತು ಅಂತಂದ್ರೆ, ನೋಡಿ, ಇದು ಈಗ ನಾನು, ನನ್ನ ಅಪ್ಪ, ನನ್ನ ಅಮ್ಮ, ಅದು ಒಂದು ನಮ್ಮ ಕುಟುಂಬದ ಭಾಗ. ಈಗ ನಾವೆಲ್ಲರೂ ನಮ್ಮ ಅಮ್ಮನನ್ನು ಪ್ರೀತಿಸ್ತೇವೆ, ನಮ್ಮ ಎಲ್ಲರ ಅಪ್ಪನನ್ನು ಪ್ರೀತಿಸ್ತೇವೆ. ಬಟ್ ಈ ಒಂದು ಜಾತಕದ ಈ ಒಂದು ಮಾತು ಏನಾಯ್ತು ಅಂತಂದ್ರೆ, ನಾನು ನೋಡಿ, ಅದಕ್ಕೂ ನಾವು ಓದುವುದಕ್ಕೂ ಸಂಬಂಧ ಇರ್ತದೆ. ಈಗ ನಾನು ಕೂತುಂಗ ಶಾಲೆಯಲ್ಲಿ ಓದಿದೆ. ಸೇರುವಾಗ ಸಮಸ್ಯೆ ಅಂತ ನಾನು ಹೇಳಿದೆ, ಸೇರುದು ಬೇಡ ಅಂತ. ಸೇರಿ ಆಯ್ತು. 5ನೇಯಿಂದ ನಾನು ಗುತ್ತಿಗಾರ ಶಾಲೆಗೆ ಹೋಗ್ಬೇಕಾಯ್ತು. ಆವಾಗ ಪುನಃ ಸೇಮ್ ಸಮಸ್ಯೆ. ಇಲ್ಲ, ಇವನ ಜಾತಕದಲ್ಲಿ ವಿದ್ಯೆ ಇಲ್ಲ, ಇವನನ್ನು ಇಲ್ಲಿಂದ ಬಿಟ್ಟು ಗುತ್ತಿಗಾರಿಗೆ ಹಾಕಿ ಯಾಕೆ ನಾವು ಕಷ್ಟ ಬರುದು, ಒಬ್ಬ ಕೃಷಿ ಮಾಡ್ಲಿಕ್ಕೆ ಮನೇಲಿ ಇರ್ಲಿ, ನಮ್ಮನ್ನು ನೋಡ್ಕೊಂಡಿರ್ಲಿ ಅಂತ. ಹೀಗೆ. ಸೊ ಅಲ್ಲಿ ಅದೊಂದು ಸಮಸ್ಯೆ ಆಯ್ತು. ಗುತ್ತಿಗಾರಲ್ಲಿ 7ನೇ ಕ್ಲಾಸ್ ಅಜ್ಜಿ ಮನೆಯಿಂದ ಹೋಗ್ತಾ ಇದೆ, 7ನೇ ಕ್ಲಾಸಿಂದ 8ನೇ ಕ್ಲಾಸಿಗೆ ಪುನಃ ಪಂಚಕ್ಕೆ ಬರುವಾಗಲೂ ಸೇಮ್ ಸಮಸ್ಯೆ. ಹೈಸ್ಕೂಲ್ ಮುಗಿಸಿ PUC ಹೋದಾಗಲೂ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತು, ಸೇಮ್ ಸಮಸ್ಯೆ. ಅಂದ್ರೆ ಇದು ಎಲ್ಲಿಯವರೆಗಂದ್ರೆ, ನಾನು MA ಮಾಡಿ PhDಗೆ ರಿಜಿಸ್ಟ್ರೇಷನ್ ಮಾಡುವಾಗಲೂ ನನ್ನ ಅಪ್ಪ ಪ್ರಶ್ನೆ ಎತ್ತಿದ್ರು, ಅವಶ್ಯಕತೆ ಉಂಟು ವಿದ್ಯೆ, ನಿನಗೆ ಎಲ್ಲಿ ನಿನ್ನ ವಿದ್ಯೆ ಅಂದ್ರೆ. ನಾನು MA ಮಾಡಿದ್ದೇನೆ, ಫಸ್ಟ್ ರ್ಯಾಂಕ್ ತಗೊಂಡಿದ್ದೇನೆ. ಅವರ ಗಮನದಲ್ಲಿ ಅದಿಲ್ಲ. ನೀನು PhD ಯಾಕೆ ಮಾಡ್ತೀನಿ, ನಿನಗೆ PhD ಹೇಗೆ ಆಗ್ತದೆ, ನಿನ್ನ ಜಾತಕದಲ್ಲಿ ವಿದ್ಯೆ ಇಲ್ಲ ಅಂತ ಬರೆದಿದ್ದಾರಲ್ಲ ಅಂತ. ಕೊನೆಗೆ PhD ಮಾಡಿ, PhD ಅವಾರ್ಡ್ ದಿವಸ ಸರ್ಟಿಫಿಕೇಟ್ ತಗೊಂಡು ನಾನು ಮಂಗಳೂರಲ್ಲಿ 4 ಗಂಟೆಗೆ ಹೊತ್ತಿಗೆ ನನಗೆ ಸರ್ಟಿಫಿಕೇಟ್ ಸಿಕ್ತು, ಮಂಗಳೂರು ಯೂನಿವರ್ಸಿಟಿಯಲ್ಲಿ. ಸೀದಾ ಮನೆಗೆ ಬಂದೆ. ನಾನು ಮನೆಗೆ ಬಂದು ಅಪ್ಪನಿಗೆ ಆ ಸರ್ಟಿಫಿಕೇಟ್ ತೋರಿಸಿ, ಅಪ್ಪ, ನನಗೆ ಒಂದು ಮಂಗಳೂರು ಯೂನಿವರ್ಸಿಟಿ PhD ಕೊಟ್ಟಿದೆ, ಇನ್ನು ಮುಂದೆ ನೀನು ನನ್ನ ಜಾತಕದ ಸುದ್ದಿ ಎತ್ತಲಿಕ್ಕಿಲ್ಲ ಅಂತೇಳಿ. ಅವರ ಕಣ್ಣಲ್ಲಿ ನೀರು ಬಂತು. ಮತ್ತು ಅಲ್ಲಿಂದ ಮೇಲೆ ಅವರು ಜಾತಕದ ವಿಷಯ ಎತ್ತಲಿಲ್ಲ. ನಾನು ಮರೆತು ಬಿಟ್ಟಿದ್ದೆ. ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡಿವಲ್ಲ, ಅದನ್ನು ಈಗ ಆತ್ಮಚರಿತ್ರೆ ಕಾಗೆ ಮುಟ್ಟಿದ ನೀರು ಅಂತ 2021ರಲ್ಲಿ ಬರೆಯುವಾಗ ಅದು ನನಗೆ ನೆನಪಿಗೆ ಬಂತು, ಮರೆತೆ. ಹಾಗಾಗಿ ಹೇಗೆ ನೋಡಿ, ನಮ್ಮದಲ್ಲದ ಯಾರೋ ಒಬ್ಬರು ನಮ್ಮ ಬದುಕಿಗೆ ಸಂಬಂಧ ಪಡದೇ ಇರುವ ಗ್ರಹಗತಿಗಳನ್ನೆಲ್ಲ ನಮ್ಮ ಜಾತಕಕ್ಕೆ ಸೇರಿಸಿ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದಿದೆಯಲ್ಲ, ನಮ್ಮ ಬದುಕಿನ ದಿಕ್ಕನ್ನು ನಿರ್ಧಾರ ಮಾಡಕ್ಕೆ ಹೋಗ್ತಾರೆ. ಇದರಿಂದ ನಾವು ಈಚೆ ಬರದೇ ಹೋದ್ರೆ ನಮ್ಮಂತವರಿಗಂತೂ ಬಿಡುಗಡೆ ಇಲ್ಲ. ತಂದೆ ಶೇಷಪ್ಪ ಗೌಡ್ರು, ಅಮ್ಮ ಗೌರಮ್ಮ. ತಂದೆ ಯಕ್ಷಗಾನ ತಾಳಮದ್ದಲೆ ಇತ್ತು, ಅಮ್ಮ ತುಂಬಾ ಚೆನ್ನಾಗಿ ಶೋಭಾನೆ ಹಾಡ್ತಿದ್ರಂತೆ. ಈ ಫಾರ್ಮಲ್ ಎಜುಕೇಶನ್ ಜಾಸ್ತಿ ಇಲ್ದಿದ್ರು ಕೂಡ ಈ ಕಲ್ಚರಲ್ ಜಾನಪದಗಳ ಕೂಡ ಒಂದು ರೀತಿಯ ಒಂದು ವಿದ್ಯೆ, ಸಂಸ್ಕೃತಿ, ಕಲೆ ಬಗ್ಗೆ ಒಂದು ಸೆನ್ಸಿಟಿವ್ ವಾತಾವರಣ ಮನೇಲಿ ಇತ್ತ ಸರ್? ಇತ್ತು. ನಾನು ನೋಡಿ, ನಾವು ವಾಟಗಜೆಯಲ್ಲಿದ್ದಾಗ, ವಾಟಗಜೆ ಹತ್ರ ಕೂತುಕುಂಜ ಅಂತ ಇನ್ನೊಂದು ಊರಿದೆ, ಅಲ್ಲಿ ನಾವು ಶಾಲೆಗೆ ಹೋಗುವಾಗ ನನ್ನ ಫ್ರೆಂಡ್ ಇದ್ದ, ಭಾಸ್ಕರ ಅಂತ. ಅವ ಒಮ್ಮೊಮ್ಮೆ ಸೀದಾ ನಮ್ಮ ಮನೆಗೆ ಬರ್ತಿದ್ದ, ಶಾಲೆ ಬಿಟ್ಟು ಬರುವಾಗ ಮನೆಗೆ ಬರ್ತಿದ್ದ. ಭಾಸ್ಕರ ಮನೆಗೆ ಬಂದರೆ ಇಬ್ರು ಆಯ್ತಲ್ಲ, ನಾನು ಮತ್ತು ಅವನು. ಇದು ಯಾವಾಗ ನಾನು ಹೇಳೋದು 57, 58ನೇ ಇಸವಿ, 59ನೇ ಇಸವಿ. ಭಾಸ್ಕರ ಮನೆಗೆ ಬಂದರೆ ನಾವು ಇಬ್ಬರು ಆಗ್ತಾ ಇದ್ವಿ. ಅಪ್ಪ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಇಬ್ಬರನ್ನು ಎಬ್ಬಿಸಿ ಕುಮಾರವ್ಯಾಸ ಭಾರತ ಹೇಳ್ತಾ ಇದ್ರು, ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ಆಮೇಲೆ ಅವರ ಹತ್ರ ಹಳೆಯ ಗದಾ ಯುದ್ಧದ ಎಡಿಷನ್ ಇತ್ತು, ಗದಾ ಯುದ್ಧದ ಭಾಗವನ್ನು ಹೇಳ್ತಾ ಇದ್ರು. ನಮಗೆ ಅದೊಂದು ಕತೆ, ಯಾಕಂದ್ರೆ ಮಹಾಭಾರತದ ಕತೆ ಅದು. ಅದನ್ನು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮ್ಮನ್ನು ಸ್ನಾನ ಮಾಡಿಸಿ ಒಂದು 5:05ವರೆಗೆ ಕೂರಿಸಿದರೆ 6:15 ಗಂಟೆಗೆ 1 ಗಂಟೆವರೆಗೆ ಅವರು ಅದನ್ನು ಹೇಳ್ತಾ ಇದ್ರು. ಇದು ಅಪ್ಪನಿಗೆ ಯಾಕೆ ಬಂತು ಅಂತಂದರೆ, ಅವರಿಗೆ ಯಕ್ಷಗಾನದ ಮೇಲೆ ಪ್ರೀತಿ ಇತ್ತು. ನನ್ನ ಅಜ್ಜ
ಶೇಷಪ್ಪ ಗೌಡರ ಅಪ್ಪ ರಾಮಣ್ಣಗೌಡರು, ಅವರು ಬಹಳ ಓದ್ಕೊಂಡವ್ರು ಆ ಕಾಲದಲ್ಲಿ. ಸುಪ್ರೀಂ ಕೋರ್ಟ್ವರೆಗೆ ವ್ಯಾಜ್ಯ ಮಾಡಲಿಕ್ಕೆ ಹೋಗಿ ಸೋತು ಹೈರಾಣಾದವರು. ಆದರೆ ಬಹಳ ಈ ಥರ ತಿಳುವಳಿಕೆ ಇತ್ತು ಅವರಿಗೆ. ತಾಳಮದ್ದಲೆ ಯಕ್ಷಗಾನದ ತಿಳುವಳಿಕೆ ಇದ್ದು, ಅದು ಅಪ್ಪನಿಗೆ ಸ್ವಲ್ಪ ಬಂತು. ಅಪ್ಪ ಆ ತಿಳುವಳಿಕೆಯನ್ನು ನಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಹಾಗಾಗಿ ನನಗೆ ಆಮೇಲಿನ ಕಾಲಘಟ್ಟದಲ್ಲಿ ಕುಮಾರವ್ಯಾಸ, ರನ್ನ, ಗದಾಯುದ್ಧ, ಪಂಪ ಇವೆಲ್ಲ ಆಸಕ್ತಿ ಮೂಡುವುದಕ್ಕೆ ಅಪ್ಪ ಒಂದು ಕಾರಣ. ಮತ್ತು ಅಪ್ಪಕ್ಕೆ ಕಾರಣ ಆಗಲಿಕ್ಕೆ ಕಾರಣ ಅಪ್ಪನಿಗೆ ಯಕ್ಷಗಾನದ ಒಂದು ತಿಳುವಳಿಕೆ ಇದ್ದದ್ದು. ವೇಷ ಮಾಡ್ತಾ ಇದ್ರು ಅವರು. ಮತ್ತೆ ಅವರು ವೇಷ ನೋಡಿದ್ದೇನೆ, ನಾನು ಚಿಕ್ಕದಿದ್ದಾಗ ನೋಡಿದ್ದೇನೆ. ಹೆಚ್ಚು ಕುಣಿತಿರ್ಲಿಲ್ಲ ಅವರು, ಒಂದೆರಡು ಹೆಜ್ಜೆ ಹಾಕ್ತಾ ಇದ್ರು. ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು. ಮಾತು ಬಹಳ ಚೆನ್ನಾಗಿತ್ತು. ಬಟ್ ನೋಡಿ, ಅಮ್ಮ, ನೀವು ಅಮ್ಮನ ಹೇಳಿದ್ರಿ, ಅದು ಈ ಒಂದು ಇಂಟ್ರೆಸ್ಟ್ನ ವಿಷಯ ಏನು ಅಂತಂದ್ರೆ, ಈಗ ಅಮ್ಮನಿಗೆ ಆ ಥರದ ಯಕ್ಷಗಾನದ ಹಿನ್ನೆಲೆ ಇರಲಿಲ್ಲ. ಅವರು ಯಕ್ಷಗಾನ ನೋಡ್ತಾ ಇದ್ರು. ಸೊ ಏನಾಯ್ತಿತ್ತು ಅಂತಂದ್ರೆ, ಒಂದ್ಸರಿ ದೇವಿ ಮಹಾತ್ಮೆ ಯಕ್ಷಗಾನಕ್ಕೆ ಹೋದ್ವಿ ನಾವು ಪಂಜದಲ್ಲಿ. ಅಮ್ಮನು ನಾನು ನೆಲದಲ್ಲಿ ಕೂತಿದ್ದೀವಿ, ಅಪ್ಪಂದು ದೇವೇಂದ್ರ. ಈ ದೇವಿ ಮಹಾತ್ಮೆಯಲ್ಲಿ ಯಕ್ಷಗಾನ ಶುರು ಆಗುವುದು ದೇವೇಂದ್ರನಿಂದ, ಕೊನೆ ಆಗುವುದು ದೇವೇಂದ್ರನಿಂದ. ಆದರೆ ಮಧ್ಯೆ ಇಡೀ ರಾತ್ರಿ ಕಥೆಯಲ್ಲಿ ದೇವೇಂದ್ರ ಒಂದು ಯುದ್ಧ ಕೂಡ ಗೆಲ್ಲುವುದಿಲ್ಲ. ನೋಡಿ, ವೇದಗಳಲ್ಲಿ ದೇವೇಂದ್ರ ತುಂಬ ಆರಾಧನೆಗೆ ಒಳಪಡುವಂಥ ಒಂದು ದೈವ. ಅವನು ಗಣನಾತ್ವ ನಾಯಕ, ಗಣನಾಯಕ ಅಂತ ಏನು ನಾವು ಹೇಳ್ತೀವಿ, ಅದು ದೇವೇಂದ್ರನಿಗೆ ಅಂತ ಹೇಳೋದನ್ನು ಭಾಳ ಜನ ಹೇಳಿದ್ದಾರೆ. ಸೊ ವೇದಗಳಲ್ಲಿ ಅತ್ಯಂತ ಪೂಜಿಸಲ್ಪಟ್ಟಂಥ ಒಂದು ದೈವ ಇದ್ದರೆ ದೇವೇಂದ್ರ. ಯಾಕಂದರೆ ಅವ ಮಳೆ ತರ್ತಾನೆ ಇತ್ಯಾದಿಗಳು. ಅಂಥ ದೇವೇಂದ್ರ ಯಕ್ಷಗಾನದಲ್ಲಿ ಒಂದು ಯುದ್ಧ ಕೂಡ ಗೆಲ್ಲದೆ ಓಡುವುದೇ. ಯುದ್ಧ ಮಾಡೋದು ಓಡುದು, ಯುದ್ಧ ಮಾಡೋದು ಸೋಲುದು, ವಿಷ್ಣುನ ಹತ್ರ ಹೋಗುದು, ಶಿವನ ಹತ್ರ ಹೋಗುದು, ಹೋಗಿ ಹೋಗಿ ದಾರಿಲಿ ಬರುವಾಗ ನಮ್ಮ ಅಮ್ಮ ಒಂದು ಮಾತು ಹೇಳಿದರು, ನೋಡಿ ನೀವು ಇನ್ನು ಮುಂದೆ ದೇವೇಂದ್ರನ ವೇಷ ಮಾಡಬಾರ್ದು ಅಂತ ಅಂದರು. ಚಿಕ್ಕವನು. ಯಾಕೆ ಅಂತ ಕೇಳಿದರು. ಓಡುದೇ ಕೆಲಸವ ರಾತ್ರಿಯಿಂದ ಬೆಳಿಗ್ಗೆವರೆಗೆ, ಒಂದು ಯುದ್ಧದಾರ ನೀವು ಗೆಲ್ತೀರಾ ಅಂತ. ನನಗೆ ಈಗ ಆಶ್ಚರ್ಯ ಆಗ್ತದೆ, ನನ್ನ ಅಮ್ಮ ಆ ದೇವೇಂದ್ರನ ಕ್ಯಾರೆಕ್ಟರ್ ಯಕ್ಷಗಾನದಲ್ಲಿ ಹೇಗೆ ಪುನರ್ಸೃಷ್ಟಿಯಾಗಿದೆ ಎಂಬುದನ್ನು ತನ್ನದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ವಿವರಿಸಿದುಂಟಲ್ಲ, ಇದು ಬಹಳ ಅದ್ಭುತ ಇದೆ. ಅಂದರೆ ದೇವೇಂದ್ರ ಯಕ್ಷಗಾನಕ್ಕೆ ಬಂದಾಗ ತನ್ನ ಮೂಲ ಸ್ಥಾನವನ್ನು ಕಳ್ಕೊಂಡಿದ್ದಾನೆ, ಚ್ಯುತಿಗೊಂಡಿದ್ದಾನೆ. ಯಾಕಂದ್ರೆ ವೈಷ್ಣವ ಧರ್ಮ ಬಂತು, ಶೈವ ಧರ್ಮ ಬಂತು. ಶೈವ ಧರ್ಮದಲ್ಲಿ ಶಿವನ ಹತ್ರ ಹೋಗ್ಬೇಕವ, ವೈಷ್ಣವ ಕಥೆಗಳಲ್ಲಿ ಅವ ವಿಷ್ಣುವಿನ ಹತ್ರ ಹೋಗಬೇಕು. ಅವನಿಗೆ ಅವನದೇ ಆದಂಥ ಶಕ್ತಿಯೇ ಇಲ್ಲ. ಇದು ನೋಡಿ, ಇದು ಅಮ್ಮ ತಿಳುವಳಿಕೆ ತುಂಬ ಓದಿದವರಲ್ಲ, ಯಕ್ಷಗಾನ ಕಲಾವಿದೆಯಲ್ಲ, ಶೋಭನೆ ಹೇಳ್ತಾ ಇದ್ರು ಹಳ್ಳಿಲಿ. ಆದರೆ ಈ ಥರದೊಂದು ಒಳನೋಟಗಳು ಇತ್ತು ನೋಡಿ. ಇದು ನಮ್ಮ ದೇಶದ ಬಹಳ ದೊಡ್ಡ ಶಕ್ತಿ. ಇದು ನನ್ನ ಅಮ್ಮನಂತ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರಲ್ಲ, ಅದು ದೊಡ್ಡ ಶಕ್ತಿ. ಬಟ್ ನಾವು ಏನು ಮಾಡಿದ್ದೇವೆ ಅಂದರೆ, ಈ ವಸಾಹತು ಶಿಕ್ಷಣದಿಂದಾಗಿ ಈ ಬಗೆಯ ಒಳನೋಟಗಳನ್ನು ನಮ್ಮ ಅಧ್ಯಯನಕ್ಕೆ ತೆಕ್ಕೊಂಡಿಲ್ಲ. ನಾವು ಹೇಳೋದಾದ್ರೆ, ಈ ಫಾರ್ಮಲ್ ಶಿಕ್ಷಣ ಮತ್ತೆ ಜ್ಞಾನ ಅಥವಾ ವಿಸ್ಡಮ್ ಅನ್ನು ನಾವು ಸಮೀಕರಿಸುತ್ತೇವೆ. ಎಷ್ಟೊಂದು ಸತಿ ಯಾವುದೇ ಶಿಕ್ಷಣ ಇಲ್ಲದಿದ್ರೂ ಕೂಡ ಪ್ರಾಪಂಚಿಕ ಜ್ಞಾನ ಇರ್ಬೋದು, ಲೋಕಜ್ಞಾನ ಇರ್ಬೋದು, ಸಾಂಸ್ಕೃತಿಕವಾಗಿ ಒಂದು ವ್ಯಕ್ತಿ ಸಂಸಾರದಲ್ಲಿ ಬೆಳೀತಾ ಕಲ್ತ್ಕೊಂಡು ಹೋಗ್ತಾ ಬರೋ ಒಂದು ಒಳನೋಟ ಇದೆಯಲ್ಲ, ಅನುಭವದಿಂದ ಬರೋ ಒಳನೋಟ, ಅದು ಕೆಲವೊಮ್ಮೆ ಶಿಕ್ಷಣಕ್ಕಿಂತಲೂ ಹೆಚ್ಚು. ಖಂಡಿತ ಅದು ನಮ್ಮ ಇವತ್ತಿನ ಅಗತ್ಯ ಆಗಬೇಕು. ಯಾಕೆಂತಂದ್ರೆ ನೋಡಿ, ಇವತ್ತು 74% ಜನರು ಭಾರತೀಯರು ವಿದ್ಯಾವಂತರಿದ್ದಾರೆ, ಅಥವಾ ಇನ್ನು ಸ್ವಲ್ಪ ಜಾಸ್ತಿನೇ ಇರ್ಬೋದು. ಮತ್ತು ಹೆಚ್ಚಿನವರಿಗೆ ಓದ್ಲಿಕ್ಕೆ ಬರಲಿಕ್ಕೆ ಬರ್ತದೆ, ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರಾದವರು ಓದ್ತಾರೆ, ಬರೀತಾರೆ ಅಂತ ಬಿಟ್ಟರೆ ಅವರಿಗೆ ನಮ್ಮ ನೆಲದ ಬಗೆಗಿನ ಬಹಳ ಗಾಢವಾದ ಜ್ಞಾನ ಇದೆ ಅಂತ ಹೇಳೋಕ್ಕಾಗಲ್ಲ. ಅದು ಹೆಚ್ಚಿನ ಅಧ್ಯಯನವನ್ನು ಮತ್ತು ಹೆಚ್ಚಿನ ಚಿಂತನಾ ಕ್ರಮವನ್ನು ಬೇಡ್ತದೆ. ನಾನು ಒಂದು 6 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಕರಗಕ್ಕೆ ಹೋದೆ. ನಾನು ಕರಗ ನೋಡೋಣ ಅಂತ. ಕರಗ ಏನು? ಒಂದು ಮಡಕೆಯಲ್ಲಿ ನೀರು, ಮತ್ತು ನಮ್ಮಲ್ಲಿ ಕಲಶ ಮಾಡ್ತಾರಲ್ಲ ಹಾಗೆ ಕಲಶ, ಸುತ್ತ ಮಾವಿನ ಎಲೆ ಇಡ್ತಾರೆ, ಅದರ ಮೇಲೆ ಒಂದು ತೆಂಗಿನಕಾಯಿ ಇಡ್ತಾರೆ. ನಾನೊಬ್ಬರನ್ನು ಕೇಳಿದೆ ಇದು ಏನು ಅಂತ. ಅವಳು ಕುಣಿಯೋಳ ಹತ್ರ ಇದು ದ್ರೌಪದಿ ಅಂದುಬಿಟ್ಲು. ಹಾಗಾದರೆ ನೋಡಿ, ವ್ಯಾಸನ ಭಾರತದ ಒಂದು ಬಹಳ ದೊಡ್ಡ ಪಾತ್ರ, ಬಹಳ ಶಕ್ತಿಶಾಲಿ ಪಾತ್ರ. ವ್ಯಾಸ ದ್ರೌಪದಿಯನ್ನು ಬರೆಯುವಾಗ ತುಂಬ ತನ್ನ ಯೋಚನೆಯನ್ನು ಕೊಟ್ಟಿದ್ದಾನೆ ಆ ಪಾತ್ರಕ್ಕೆ. ಯಾಕಂದರೆ ಆ ಪಾತ್ರ ಹೆಂಗಿರಬೇಕು ಎಂಬುದರ ಬಗ್ಗೆ ಅವನಿಗೆ ಸ್ಪಷ್ಟವಾದ ಕಲ್ಪನೆ ಇತ್ತು. ಅವಳ ವಸ್ತ್ರಾಪಹರಣದ ಸಂದರ್ಭ, 5 ಜನ ಗಂಡಂದರು, ವಿರಾಟ್ ನಗರದಲ್ಲಿ ಅವಳಿಗೆ ಆಗುವ ಅವಮಾನ, ಕೊನೆಗೆ ಕುರುಕ್ಷೇತ್ರ ಯುದ್ಧ, ಎಲ್ಲರಿಗೂ ಯುದ್ಧ ಬೇಡ ಅಂತ ಅದೆಲ್ಲ, ಅದನ್ನು ಬಹಳ ಚೆನ್ನಾಗಿ ಮಾಡಿದ್ದಾನೆ. ಅಂತ ಒಂದು ಪಾತ್ರ ಬೆಂಗಳೂರಲ್ಲಿ ಮಡಕೆ ಒಳಗೆ ಬಂದು ಹೆಂಗೆ ಕೂತಿತ್ತು, ಮತ್ತು ಮಡಕೆ ಒಳಗೆ ಕೂರಿಸಿದವರು ಯಾರು?
ವಿದ್ಯಾವಂತರಲ್ಲ, ವಿದ್ಯಾವಂತರಲ್ಲ. ಜನರು. ಹಾಗಾಗಿ ನಮ್ಮ ಇನ್ವರ್ಟೆಡ್ ಕೊಮದಲ್ಲಿ ಅವಿದ್ಯಾವಂತರು, ಆದ್ರೆ ಅವರಿಗೆ ಅವರದೇ ಆದಂತಹ ಒಂದು ಜ್ಞಾನ ಇದೆ, ತಿಳುವಳಿಕೆ ಇದೆ. ದೇ ಆರ್ ಮೋರ್ ಸೆನ್ಸಿಟಿವ್ ಮೋರ್ ಸೆನ್ಸಿಟಿವ್, ದೇ ಆರ್ ಮೋರ್ ಒಂಥರ ಆಕ್ಸೆಪ್ಟೇಬಲ್ ಕೂಡ ಅವರು. ಇದು ನಮ್ಮ ಅಧ್ಯಯನ ಕ್ರಮಗಳಲ್ಲಿ, ನಮ್ಮ ಚರ್ಚೆಗಳಲ್ಲಿ, ನಮ್ಮ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು. ಯಾಕಂತಂದ್ರೆ ಭಾರತದ ಒಂದು ಶಕ್ತಿ, ನಾನು ಅದೇ ದೊಡ್ಡ ಶಕ್ತಿ ಅಂತಲ್ಲ, ಅದು ಒಂದು ದೊಡ್ಡ ಶಕ್ತಿ, ಇತರ ಜ್ಞಾನಗಳ ಜೊತೆಗೆ ಆ ಜ್ಞಾನ ಉಂಟಲ್ಲ, ಅದರ ಕಡೆ ಹೋಗಬೇಕು ಎಂಬ ಒಂದು ನನಗೆ ತಿಳುವಳಿಕೆಯನ್ನು ಕೊಟ್ಟವರು ನನ್ನ ಅಮ್ಮ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ. ಅಣ್ಣ ಪದ್ಮನಾಭ ಗೌಡ್ರು ದೊಡ್ಡ ಅಣ್ಣ, ನೆಕ್ಸ್ಟ್ ಪರಮೇಶ್ವರ ಗೌಡ್ರು, ತಂದೆ ಶೇಷಪ್ಪ ಗೌಡ್ರು. ಈ ನೀವು ಯಾಕೆ ನಿಮ್ಮ ಹೆಸರಿಂದ ಪುರುಷೋತ್ತಮ ಗೌಡ್ರ ಆಗದೆ ಗೌಡ್ರನ್ನಲ್ಲೇ ಬಿಟ್ಟು ಊರ ಹೆಸರು ತಕೊಂಡು ಮುಂದೆ ಹೋದ್ರಿ? ಆ ಕಾಲಘಟ್ಟದಲ್ಲಿ ಆತರ ಏನೋ ಟ್ರೆಂಡ್ ಇತ್ತ ಅಥವಾ ನೀವು ಸೆಟ್ ಮಾಡಿದ್ರ? ಶಾಲೆಗೆ ಸೇರುವಾಗ ನನ್ನ ಬಿ ಪುರುಷೋತ್ತಮ ಅಂತ ಇತ್ತು. ನಂದು MA ವರೆಗೆ ನನ್ನ ಸರ್ಟಿಫಿಕೇಟ್ ಅಲ್ಲಿ ಪುರುಷೋತ್ತಮ ಬಿ ಅಂತಲೇ ಇರುವುದು. ಓಕೆ, ಬಿಳಿಮಲೆ ಇಲ್ಲ. ಬಟ್ ಸುಳ್ಯದಲ್ಲಿ ನಾನು 1979ರಲ್ಲಿ ಲೆಕ್ಚರ್ ಆಗಿ ಸೇರಿದಾಗ ನಾನು ಬರೀಲಿಕ್ಕೆ ಶುರು ಮಾಡಿದೆ, ಕೆಲವು ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಆಗ ಬಿ ಪುರುಷೋತ್ತಮ ಅಂತಲೇ ಬರ್ದೆ ನಾನು. ಬಿಳಿಮಲೆನೂ ಇರಲಿಲ್ಲ, ಗೌಡ ಅಂತೂ ಮೊದಲಿಂದಲೂ ಇರಲಿಲ್ಲ. ನನ್ನ ಶಾಲೆಗೆ ಸೇರಿ ಅಲ್ಲ, ಏನು ಆತರ ಹಾಕೋಬಾರ್ದು ಅಂತ ಏನೋ ಕಾನ್ಶಿಯಸ್ ಇದಿತ್ತ? ಯಾಕೆ ನಿಮ್ಮ ಸಮಯದಲ್ಲಿ ಒಂದಷ್ಟು ಜನರು ಜಾತಿ ಈ ವಿಚಾರ ಆಮೇಲೆ ಬಂತು. ಅದನ್ನೇ ಸುಳ್ಯದಲ್ಲಿ ಹೇಳ್ತಾ ಇರೋದು ನಾನು. ಸುಳ್ಯದಲ್ಲಿ ಏನಾಯ್ತಾಗ ಬಂಡಾಯ ಚಳುವಳಿ ಶುರು ಆಯ್ತಾಗ. ಬಂಡಾಯ ಚಳುವಳಿಯಲ್ಲಿ ನಮ್ಮ ಮುಂಚೂಣಿಯಲ್ಲಿದ್ದದ್ದು ಬರಗು ರಾಮಚಂದ್ರಪ್ಪ, ಆಮೇಲೆ ಕುಮ್ಮು ವೀರಭದ್ರಪ್ಪ, ಇನ್ನು ಇತರ ಅನೇಕರು. ಇವ್ರು ಯಾರೂ ಜಾತಿ ಸೂಚಕವಾದ ಪದಗಳನ್ನು ತಮ್ಮ ಹೆಸರಿನ ಮುಂದೆ ಹಾಕೊಳ್ತಿರ್ಲಿಲ್ಲ. ನನ್ನೊಂದು ಮೊದಲೇ ಇರಲಿಲ್ಲ. ನಾನು ಶಾಲೆಗೆ ಸೇರುವಾಗಲೇ ಪುರುಷೋತ್ತಮ ಅಂತ ಮಾತ್ರ ಇದ್ದದ್ದು, ಪುರುಷೋತ್ತಮ ಗೌಡ ಅಂತ ಇರಲಿಲ್ಲ. ಅಣ್ಣಂದು ಇಬ್ಬರದು ಕೂಡ ಇತ್ತು. ಅದು ಹೇಗೆ ನಂದು ಬರ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ತಂದೆ ಗೊತ್ತಿರ್ಬೋದು, ಜಾಸ್ತಿ ಓದಿಸ್ಲಿಕ್ಕಿಲ್ಲ, ಹಾಗೆ ಉದ್ದ ಹೆಸರು ಬೇಡ ಇರ್ಬೋದು. ಸೊ ನಾವು ಆವಾಗ ಲೇಖನ ಬರೆಯುವಾಗ ತಮಾಷೆ ಆಗ್ಬೋದು, ತಮಾಷೆ ಅಂತ ಕಾಣ್ಬೋದು ನಿಮಗೆ. ಉದಯವಾಣಿಲಿ ಲೇಖನ ಬಂದ್ರೆ ಬಿ ಪುರುಷೋತ್ತಮ ಅಂತ ಕೆಳಗೆ ಸಣ್ಣದಾಗಿ ಕಾಣುದು. ನನಗೆ ಕಂಡಿದ್ದು ಇದು ಹೆಸರು ಚಂದ ಕಾಣ್ಬೇಕಲ್ಲ, ಉದ್ದ ಕಾಣ್ಬೇಕಲ್ಲ, ಅದಕ್ಕೆ ನಾನು ಬಿಳಿಮಲೆ ಅಂತ ಸೇರಿಸಿದೆ. ಸ್ವಲ್ಪ ಉದ್ದ ಆಯ್ತು. ಆಗ ಲೇಖನ ಓದಿದ್ರೆ ಕೆಳಗೆ ಪುರುಷೋತ್ತಮದಿಂದ ಉದ್ದ ಬರ್ತಿದೆ. ಹಾಗೆ ಊರಿನ ಹೆಸರು ಸೇರಿಸಿದೆ. ಆಮೇಲೆ ನೋಡಿ, ನನ್ನೊಟ್ಟಿಗಿದ್ದವರು ಪ್ರಭಾಕರ್ ಶಿಶಿಲ ಸೇರಿಸಿ, ಎಲ್ಲರೂ ಊರ ಹೆಸರು ಸೇರಿಸ್ತಾ ಹೋದ್ರು, ಎಲ್ಲ ಸೇರಿಸಿದ್ರು. ಹಾಗೆ ಅದು 79, 80, 1981, 82ರ ಕಾಲದ ಬಂಡಾಯ ಚಳುವಳಿಯ ಪರಿಣಾಮವಾಗಿ ನಾವು ಮಾತ್ರ ಅಲ್ಲ, ಸುಳ್ಯದು ನಾವು ಮಾತ್ರ ಅಲ್ಲ, ಅನೇಕ ಸುಬ್ರಾಯ ಚೊಕ್ಕಾಡಿ ಅಂತ ಬರೆದ್ರು ನೋಡಿ ಅವರು. ಸುಬ್ರಾಯ ಚೊಕ್ಕಾಡಿ ಅಂತ ಬರೆದ್ರು, ನಾ ಮೊಗಸಾಲೆ ಅಂತ ಬರೆದ್ರು. ಹೀಗೆ ಅನೇಕರಿದ್ದಾರೆ. ಒಂದು 100 ಉದಾಹರಣೆ ನಾನು ಕೊಡಬಲ್ಲೆ. ಹೆಸರು ಜೊತೆ ಊರು ಸೇರ್ಕೊಂಡು ನಾವೆಲ್ಲರೂ ಕೂಡ ಜಾತಿಯನ್ನು ಗೌಣ ಮಾಡಿಸಿಕೊಂಡು ಊರಿನ ಹೆಸರನ್ನ ಹೈಲೈಟ್ ಮಾಡಿದ್ವಿ. ಈಗ ಇನ್ನೊಂದು ಕಾರಣ ಏನು ಅಂತಂದ್ರೆ, ಈಗ ಒಬ್ಬ ಭಟ್ ಅಂತ ಹಾಕಿದ್ರೆ ಅಥವಾ ರಾವ್ ಅಂತ ಹಾಕಿದ್ರೆ ಅವನ ಹೆಸರಿನ ಮುಂದೆ ಅದು ಬಂದಾಗ ಅವನಿಗೊಂದು ಸಾಮಾಜಿಕ ಮನ್ನಣೆ ಕೂಡ ಸಿಗ್ತದೆ. ಯಾಕಂದ್ರೆ ಸರ್ನೇಮ್ಗಳು ಸಾಮಾಜಿಕ ಮನ್ನಣೆಯನ್ನು ತಂದು ಕೊಡೋದು ಕೂಡ ಇದೆ. ಬಟ್ ನಾವು ಗೌಡ ಅಂತ ಹಾಕಿದ್ರೆ ಸಾಮಾಜಿಕ ಮನ್ನಣೆ ತಂದು ಕೊಡೋದು ಈಗಲೂ ಇಲ್ಲ. ನೀವು ಯೋಚನೆ ಮಾಡಿ, 60ನೇ ಇಸವಿಲಿ ಹೇಗಿರ್ಬೋದು, 1960ನೇ ಇಸವಿಲಿ ಹೇಗಿರ್ಬೋದು. ಇದಕ್ಕೆ ಪೂರಕವಾಗಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ನಾವು ರಾಗಿ ಅಂಬಿ ಮಾಡ್ತಿದ್ವಿ. ಸುಳ್ಯದಲ್ಲಿ ರಾಗಿ ಚೆನ್ನಾಗಿ ಬೆಳೀತಾ ಇತ್ತು. ಅಂಬಲಿ ತಿಂದು ಹೋಗೋದು ನಾವು ಶಾಲೆಗೆ. ಆದ್ರೆ ಅಂಬಲಿ ಗೌಡ ಎಂಬುದು ನಮಗೆ ಬೈಗೊಳ ಪದ. ಬಡವರು ತಿನ್ನುವ ಆಹಾರ ಹೇಳಿ ನಮ್ಮ ತಮಾಷೆ ಮಾಡುದು, ಅವ ಅಂಬಲಿ ಗೌಡ ಅಂತ. ಆದ್ರಿಂದ ನಾವು ಶಾಲೆಯಲ್ಲಿ ಹೋಗಿ 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಏನ್ ತಿಂದೆ, ಇವತ್ತು ಇಡ್ಲಿ, ಇವತ್ತೇನೋ ದೋಸೆ, ನಾವು ತಿಂದು ಹೋಗುದು ಅಂಬಲಿ. ಅಂದ್ರೆ ಅಂಬಲಿ ಮತ್ತು ಗೌಡ ಎಂಬ ಸರ್ನೇಮು ಸಾಮಾಜಿಕ ಮನ್ನಣೆಯನ್ನು ನಮಗೆ ತಂದು ಕೊಡದೇ ಇದ್ದಾಗ ನಾವು ಅದನ್ನು ನಿರಾಕರಿಸಿ ಬೇರೆ ರೀತಿಯಿಂದ ಬೆಳೆಯುವುದು ಅನಿವಾರ್ಯ. ನಿಮ್ಗೆ ಐಡೆಂಟಿಟಿ ಆ ತರ ಬೇಕಿತ್ತು ಅಲ್ಲ ಸರ್ ಸಮಾಜದಲ್ಲಿ? ಈಗಲೂ ನಾನು ಪ್ರಾಧಿಕಾರಕ್ಕೆ ಬಂದಾಗಲೂ ಕೂಡ ನಂಗೆ ಯಾರೋ ಹೇಳಿದ್ರು, ಅತ್ಯಂತ ಸರ್ಚ್ ಮಾಡಿದ ಯಾವ್ದಂದ್ರೆ ಇವ ಯಾರು, ಇವನ ಜಾತಿ ಯಾವುದು ಅಂತ. ನಾನು ಪುರುಷೋತ್ತಮ ಬಿಳಿಮಲೆ ಅಂತ ಹಾಕಿದಾಗ ಜನಗಳಿಗೆ ಯಾವ ಜಾತಿ ಅಂತ ಗೊತ್ತಾಗಲ್ಲ. ಇದು ಅಗತ್ಯ, ನನಗೆ ಈಗಲೂ ಅಗತ್ಯವಿದು. ಬಟ್ ಬಹಳ ಜನ ಯಾವ ಜಾತಿ ಎಲ್ಲ ನನ್ನ ಆಫೀಸಲ್ಲಿ ವಿಧಾನಸೌಧದಲ್ಲಿ ಹೇಳ್ತಾರೆ. ಫಸ್ಟ್ ಕ್ವಶನ್ ಯಾರು ಅಂತ, ಮತ್ತೆ ಯಾವುದೋ ಉತ್ತರವನ್ನು ಕಂಡುಕೊಳ್ತಾರೆ. ಹಾಗಾಗಿ ಒಳ್ಳೇದದು. ಅಲ್ಲ ಸರ್, ಕೆಲವರು ಈಗ ನಮ್ಮ ಅಪ್ಪ ಈ ತರ ಇದ್ರೆ ಅಪ್ಪನ ಹೆಸರು ಹಾಕೊಳ್ತಾರೆ, ಮನೆತನದ ಹೆಸರು ಹಾಕೊಳ್ತಾರೆ, ಅಥವಾ ಈಗ ಏನು ಈ ಜಾತಿ ಕೆಲವು ಕಡೆ ತುಂಬಾ ಪ್ರಭಾವ ಇದನ್ನ ಹಾಕೊಳ್ತಾರೆ. ಅಂದ್ರೆ ಈ ಊರಿನ ಹೆಸರು ಹಾಕೋ ಟ್ರೆಂಡ್ ಅನ್ನ ಸುಳ್ಯದ ಕಡೆ ನಿಮ್ಮ ಟೈಮಲ್ಲಿ ಸೆಟ್ ಆಗ್ತು. ಅದು ಬಂಡಾಯ ಚಳುವಳಿ ಒಂದು ದೊಡ್ಡ ಕೊಡುಗೆ. ಅದು ನೀವು ಆ ಕಾಲದಲ್ಲಿ ಬರೀತಿದ್ದ ಎಲ್ಲ ಬರಹಗಾರರು ಕೂಡ ಜಾತಿಯನ್ನು ಬಿಟ್ಟಿವಿ ನಾವು. ಅಂದ್ರೆ DSS ಕೂಡ, ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತೀವಿ ನಾವು.
ಬಂಡಾಯ ಚಳುವಳಿಯಲ್ಲಿ ಕೆಲಸ ಮಾಡಿದ್ವಿ. ಅದನ್ನು ನಾವು ಬಿಟ್ವಿ. ಯಾಕಂದರೆ ಈ ಚಳುವಳಿಯಲ್ಲಿ ಭಾಗವಹಿಸಿದ ಹಿಂದುಳಿದವರಿಗೆ ಅವರ ಸರ್ನೇಮ್ಗಳು ಯಾವುದೇ ಗೌರವವನ್ನು ತಂದು ಕೊಡ್ತಿರ್ಲಿಲ್ಲ ಮತ್ತು ವಿನಾಕಾರಣ ಒಂದು ಬಗೆಯ ತಿರಸ್ಕಾರಕ್ಕೂ ಕೂಡ ಅದು ನಮ್ಮನ್ನು ಎಡೆ ಮಾಡಿ ಕೊಡ್ತಾ ಇತ್ತು. ಹಾಗಾಗಿ ಈಗ ನೋಡಿ, ನಮ್ಮಂಥವರು ಒಂದು ಮೇಲಕ್ಕೆ ಮೇಲಕ್ಕೆ ಕಷ್ಟಪಟ್ಟು ಬಂದಾಗ ನಮ್ಮನ್ನು ಬೆನ್ನು ತಟ್ಟಿ ಕೈ ತಟ್ಟಿ ಸ್ವಾಗತಿಸುವವರು ಯಾರು ಇರ್ತಾರೆ? ನಮ್ಮ ಕಮ್ಯುನಿಟಿಯವರು ಯಾರು ಇರುವುದಿಲ್ಲ, ಯಾರು ಆ ಸ್ಥಾನದಲ್ಲಿ ತಲುಪಿರುವುದಿಲ್ಲ. ಇರುವುದಿಲ್ಲ. ನಾನು ಹೇಳಿದ್ರೆ ತಾವು ತಪ್ಪು ತಿಳ್ಕೊಳ್ಬಾರ್ದು. ಅನಂತಮೂರ್ತಿಯವರು ಡೆಲ್ಲಿಯಲ್ಲಿ ಇಳಿದ್ರೆ ಅನಂತಮೂರ್ತಿಯವರ ಕಮ್ಯುನಿಟಿಯ ಒಂದು 20 ಜನ ಹೋಗಿ ಅವರನ್ನು ಸ್ವಾಗತ ಮಾಡೋರಿದ್ದಾರೆ. ವಿದ್ಯಾವಂತರು, ಮೊದಲೇ ಡೆಲ್ಲಿಗೆ ಹೋದವರು, ಅವರ ಕಮ್ಯುನಿಟಿಯವರು. ನನ್ನಂಥವನು ಡೆಲ್ಲಿಲಿ ಹೋಗಿ ಏರ್ಪೋರ್ಟ್ ಇಳಿದಾಗ ಯಾರು ಇರುವುದಿಲ್ಲ, ಯಾಕಂದ್ರೆ ನನ್ನ ಕಮ್ಯುನಿಟಿಯವರೇ ಇಲ್ಲ ಅಲ್ಲಿ. ಹಾಗಾಗಿ ಕಮ್ಯುನಿಟಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ, ಬೆಳೆದಿದ್ದೇವೆ. ಆದರೆ ಒಂದು ಹಂತದ ಮೇಲೆ ಅದು ಕೆಲಸ ಮಾಡಲ್ಲ. ಇದು ಒಂಥರ, ನೀವು ಸ್ಪೋರ್ಟ್ಸ್ ಮ್ಯಾನ್ ಅಂತ ಗೊತ್ತಿದೆ ನನಗೆ, ಇದು ಒಂಥರ ಪೋಲ್ ವಾಲ್ಟ್ ಹಾರಿದಾಗೆ. ಓಕೆ, ಪೋಲ್ ವಾಲ್ಟ್ ನಿಮಗೆ ಮೇಲೆ ಹೋಗ್ಲಿಕ್ಕೆ ನೀವು ನೆಲವನ್ನು ಊರಿ ಮೇಲೆ ಹೋಗ್ಲಿಕ್ಕೆ ಒಂದು ಕೋಲು ಬೇಕು ನಿಮಗೆ. ಈ ಜಾತಿ ಒಂದು ಕೋಲಿನಾಗೆ ಕೆಲಸ ಮಾಡ್ತದೆ, ಮೇಲೆ 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 ತಕೊಂಡು ಹೋಗ್ತದೆ. ಆದ್ರೆ ನೀವು ಒಂದು ದೊಡ್ಡ ಸಾಧನೆ ಮಾಡುವಾಗ ಹಾರ್ಬೇಕಲ್ಲ, ನೀವು ಇದನ್ನು ಬಿಡಲೇಬೇಕಾಗ್ತದೆ. ಇದು ನಮಗೆಲ್ರಿಗೂ ಕೂಡ, ಜಾತಿಯನ್ನು ಆಧರಿಸಿ ಮಾತಾಡೋ ಎಲ್ರಿಗೂ ಕೂಡ ನಾನು ಹೇಳುವ ಮಾತು, ನಾವು ಯಾರು ಅರ್ಜಿ ಹಾಕಿ ಒಂದು ಜಾತಿಯಲ್ಲಿ ಹುಟ್ಟಿಲ್ಲ, ಆದ್ರೆ ಹುಟ್ಟಿದ್ದೇವೆ. ಜನ ನಮ್ಮನ್ನು ಆ ಕಮ್ಯುನಿಟಿಯಿಂದಲೇ ಗುರುತಿಸ್ತಾರೆ, ಹುಡುಕಿ ಹುಡುಕಿ ಗುರುತಿಸ್ತಾರೆ, ಆಮೇಲೆ ಬರೀತಾರೆ ಅದರ ಬಗ್ಗೆ. ಆವಾಗ ನಮ್ಮಂಥವ್ರು ಏನ್ ಮಾಡ್ಬೇಕು, ಅದರನ್ನು ಮೀರಿ ಬೆಳಿಬೇಕಾದ್ರೆ ಪೋಲ್ ವಾಲ್ಟ್ ಹಾರಿದಾಗೆ ಒಂದು ಹಂತದ ಮೇಲೆ ನೀವು ಅದನ್ನು ಬಿಡ್ಲೇಬೇಕಾಗ್ತದೆ. ಆವಾಗ ಮಾತ್ರ ನೀವು ಎಲ್ರಿಗೂ ಕೂಡ ಹೌದು ಹೌದು ಹೌದು, ನೀವು ಜಾತಿ ಅಥವಾ ಜಾತಿ ಇರ್ಬೋದು, ಊರಿರ್ಬೋದು, ಇದನ್ನ ಮೀರಿ ಬೆಳೆಯುವುದು ಸವಾಲು. ನೀವು ಯೂನಿವರ್ಸಲಿ ಎಕ್ಸೆಪ್ಟ್ ಆಗ್ಬೇಕಂದ್ರೆ ಹಂತವನ್ನ ದಾಟಬೇಕು, ಮಾಡ್ಲೇಬೇಕು. ಒಂದು ಈಗ ಆದ್ರೆ ಇಂಟರ್ನೆಟ್ ಪ್ರಪಂಚ, ಎಲ್ಲರೂ ಕೂತ್ಕೊಂಡು ಮನೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿಚಾರಗಳನ್ನು ತಿಳ್ಕೊಳ್ಬೋದು. ಆದ್ರೆ ಆ ಸಮಯದಲ್ಲಿ ಶಾಲೆಗೆ ಹೋದೊಂದು ಮಗುವಿಗೆ ಈ ಪ್ರೈಮರಿ ಸ್ಕೂಲ್ ಟೀಚರ್, ಹೈಸ್ಕೂಲ್ ಟೀಚರ್ ಅವ್ರು ಹೇಳಿದೆ ಪ್ರಪಂಚ. ಅವ್ರು ಎಷ್ಟು ತೋರಿಸ್ತಾರೆ ಅಷ್ಟು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆ ಸಮಯದಲ್ಲಿ ಸಿಕ್ಕಿದ ಗುರುಗಳು ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದ್ರು? ನೋಡಿ, ನಾನು ಅನೇಕ ವಿಷಯಗಳಲ್ಲಿ ನಾನು ಭಾಗ್ಯವಂತ ಅಲ್ಲ, ಆದರೆ ಒಂದು ವಿಷಯದಲ್ಲಿ ನಾನು ಬಹಳ ಪುಣ್ಯವಂತ. ಅದು ನನಗೆ ಸಿಕ್ಕಿದ ಗುರುಗಳು. 1ನೇ ಕ್ಲಾಸಿಂದ ನಾನು PhD ಮುಗಿಸುವಲ್ಲಿವರೆಗೆ ನನಗೆ ಕರ್ನಾಟಕದ ಅತ್ಯುತ್ತಮ ಗುರುಗಳು ಪಾಠ ಮಾಡಿದ್ದಾರೆ. ಬರೀ ಸುಳ್ಯದ, ಮಂಗಳೂರಿನಂತ ಹೇಳ್ತಾ ಇಲ್ಲ, ನಾನು ಗುರುಗಳು ಪಾಠ ಮಾಡಿದ್ದಾರೆ. ಕೂತ್ಕುಂಜ ಶಾಲೆಯಲ್ಲಿ ನನಗೆ ನೆಕ್ಕಿಲ್ಲದ ಸಣ್ಣಣ್ಣ ಮಾಸ್ಟರ್ ಇದ್ರು. ಅವರು ಅಂದ್ರೆ ಕೂತ್ಕುಂಜ ಶಾಲೆಯಲ್ಲಿ 3 ಮಾಸ್ಟರ್ ಇದ್ದರು. 5ನೇ ಕ್ಲಾಸಿನವರೆಗೆ ಕ್ಲಾಸ್ ಇತ್ತು, 5ರವರೆಗೆ 3 ಮಾಸ್ಟರ್ ಇದ್ರು. ಬಟ್ ನನಗೆ 1ರಿಂದ 5ನೇವರೆಗೆ ಎಲ್ಲಾ ಸಬ್ಜೆಕ್ಟ್ ಪಾಠ ಮಾಡಿದ್ದು ಸಣ್ಣಣ್ಣ ಮಾಸ್ಟ್ರೆ. ಮ್ಯಾಥಮೆಟಿಕ್ಸ್ ಪಾಠ ಮಾಡಿದ್ದವರೇ, ಸೋಶಿಯಾಲಜಿ ಪಾಠ ಅಂದ್ರೆ ಸಮಾಜಶಾಸ್ತ್ರ ಪಾಠ ಮಾಡಿದ್ದವರೇ, ವಿಜ್ಞಾನ ಪಾಠ, ಕನ್ನಡ ಪಾಠ ಮಾಡಿದ್ದವರೇ. ಅದು ನನಗೆ ಬಹಳ ಉಪಯೋಗ ಆಯಿತು. ಸಣ್ಣಣ್ಣ ಮಾಸ್ಟ್ರು ಬಹುಶಃ ನನ್ನ ಕಾಲಾವಧಿಯಲ್ಲಿ ಕಂಡ ಅತ್ಯುತ್ತಮವಾದ ಮೇಷ್ಟ್ರು. ಅವರು ಮಕ್ಕಳಿಗೆ ಹೇಳಿಕೊಡುವ ಕ್ರಮ, ನಾನೀಗ ಅದನ್ನು ನಿಮಗೆ ಅಭಿನಯಿಸಿ ತೋರಿಸಲಾರೆ, ಹೇಳಿಕೊಡುವ ಕ್ರಮ ಬಹಳ ಚೆನ್ನಾಗಿತ್ತು. ಅದು ಪ್ರತಿಯೊಂದು ವಿದ್ಯಾರ್ಥಿ ಹತ್ರ ಹೋಗಿ, ಏನು ನಾ ಹೇಳಿದ್ದೀನಿ ಗೊತ್ತಾಯ್ತಾ ಗೊತ್ತಾಯ್ತಾ ಗೊತ್ತಾಯ್ತಾ, 20-25 ಹುಡುಗರಿದ್ರು. ಪ್ರತಿಯೊಬ್ಬನನ್ನು ಕೂಡ ಅವರು ವಿಶ್ವಾಸಕ್ಕೆ ತಕೊಂಡು ಹೇಳ್ತಾ ಇದ್ರು. ಒಂದು ಭಾಗ ಅದು. ಎರಡನೇದು, ಮಧ್ಯಾಹ್ನ 3ವರೆಗೆ ಕ್ಲಾಸ್ ಮುಗಿಸಿದ ಮೇಲೆ, 4 ಗಂಟೆಗೆ ಮುಗಿಸಿದ ಮೇಲೆ ಮಕ್ಕಳನ್ನು ಆಟಕ್ಕೆ ಹೋಗೋರು ಹೋಗಿ ಅಂತ ಹೇಳ್ತಾ ಇದ್ರು. 4ರಿಂದ 4ವರೆ ಆಟ. ನೋಡಿ, ಅವಾಗೆಲ್ಲ ಆಟ, ಸ್ಪೋರ್ಟ್ಸ್, ಓಡುದು, ಒಬ್ಬನ ಹೆಗಲ ಮೇಲೆ ಒಬ್ಬ ಕೂತ್ಕೊಳ್ಳುದು, ಹಾಗೆ. ಈ ಕ್ರಿಕೆಟ್ ಎಲ್ಲ ಇರಲಿಲ್ಲ, ಆದ್ರೆ ಗೇರು ಮರ ಇದ್ರೆ ಗೇರು ಮರದಲ್ಲಿ ನೇತಾಡುದು, ಆಡುದು, ಹೀಗೆಲ್ಲ. ಬಟ್ ನಾವು ಕೆಲವರು ಅಲ್ಲಿ ಕೂತಿರ್ತಿದ್ವಿ. ಆಗ ಅವರು ಬಂದು, ನೋಡಿ ಕತೆ ಹೇಳ್ತೇನೆ, ಯಾರಾದ್ರೂ ಕಥೆಯಲ್ಲಿ ಆಸಕ್ತಿ ಇರೋರು ಕೂತ್ಕೊಳ್ಳಿ ಅಂತ ಹೇಳಿ ತನ್ನ ಪಾಠದ ಭಾಗವಾಗಿ ಕಥೆಗಳನ್ನು ಹೇಳ್ತಾ ಇದ್ರು. ಅವರು ಎಂಥ ಕಥೆಗಳನ್ನು ಹೇಳ್ತಾ ಇದ್ರು. ಪುಣ್ಯಕೋಟಿ ಕತೆ, ರಾಮಾಯಣ ಕತೆ ಶುರು ಮಾಡಿದ್ರೆ 6 ತಿಂಗಳವರೆಗೆ ಹೇಳ್ತಾ ಇದ್ರು. ಒಂದೊಂದೇ ಘಟನೆ. ಮಹಾಭಾರತ ಕತೆ ಹೇಳ್ತಾ ಇದ್ರು. ಅದರಲ್ಲಿಯೂ ರಾಮಾಯಣದ ಕತೆ ಕೆಲವು ಸರ್ತಿ ಬಂದಾಗ, ಈಗ ಉದಾಹರಣೆಗೆ ಸೀತೆ ಕಾಡಲ್ಲಿ ಏಕಾಂಗಿಯಾಗಿ ಇರುವುದನ್ನು ಅವರು ವರ್ಣನೆ ಮಾಡುವಾಗ ನಾವೆಲ್ಲ ಅಳುತ್ತಾ ಇದ್ವಿ, ಕಣ್ಣು ನೀರಾಗ್ತಾ ಇದ್ವಿ. ಆಮೇಲೆ ಅವರೇ ಬಂದು ನಮ್ಮನ್ನು ಅದು ಕತೆ ಅಂತ ಸಮಾಧಾನ ಮಾಡೋರು. ನೋಡಿ, ಆ ಎಳೆಯ ಮನಸ್ಸಿನಲ್ಲಿ ನೀವು ಹೇಳ್ತೀರಲ್ಲ, ಹಸಿ ಮಣ್ಣಿಗೆ ಕಲ್ಲು ಹಾಕಿದ್ರೆ ಅಂಟಿಕೊಳ್ತದೆ ಅಂತ, ಹಾಗೆ ಸಣ್ಣಣ್ಣ ಮಾಸ್ಟ್ರು ಭಾರತದ ಕಥನ ಪರಂಪರೆಗೆ, ಬೃಹತ್ ಕಥನ ಪರಂಪರೆ, ನಮ್ಮಲ್ಲಿ 2 ತರದ ಕಥನ ಪರಂಪರೆ ಇದೆ. ಒಂದು ಅಜ್ಜಿ ಕಥೆಗಳು, ಅವು ಪ್ರಾದೇಶಿಕವಾದ್ದು, ಸಣ್ಣ ಸಣ್ಣ
ಅಜ್ಜಿ ಕಥೆಗಳು ಕನ್ನಡದಲ್ಲಿದೆ, ತುಳುವಿನಲ್ಲಿದೆ, ಅರೆ ಭಾಷೆಯಲ್ಲಿದೆ, ಎಲ್ಲ ಕಡೆ ಇದೆ, ನರಿಕತೆ ಇದೆ, ಎಲ್ಲ ಇದೆ. ಅದು ಒಂದು ಕಥನ ಪರಂಪರೆ. ಇನ್ನೊಂದು ಬೃಹತ್ ಕಥನ ಪರಂಪರೆ, ರಾಮಾಯಣ ಮಹಾಭಾರತಗಳು. ಅದನ್ನು ವ್ಯಾಸ ಬರೆದಿರ್ತಾನೆ, ವಾಲ್ಮೀಕಿ ಬರೆದಿರ್ತಾನೆ ಯಾವುದೋ ಕಾಲಘಟ್ಟದಲ್ಲಿ. ಆಮೇಲೆ ಅದು ಇಡೀ ದೇಶದಾದ್ಯಂತ ಹರಡುತ್ತದೆ. ಯಕ್ಷಗಾನದ ಮೂಲಕ ಹರಡುತ್ತದೆ, ಕರಗದ ಮೂಲಕ ಹರಡುತ್ತದೆ, ದೊಡ್ಡಾಟದ ಮೂಲಕ ಹರಡುತ್ತದೆ. ಅದು ಹರಡುವ ಕ್ರಮ ಅದ್ಭುತ. ಅದು ಈ ಎರಡೂ ಕಥನ ಪರಂಪರೆಗಳಿಗೆ ಸಣ್ಣ ಮಾಸ್ಟರ್ ನಮ್ಮನ್ನು ಜೋಡಿಸಿದ್ರು ನೋಡಿ. ಜೋಡಿಸ್ತಾರೆ. ಅಜ್ಜಿ ಕತೆ ಹೇಳೋರು ಒಂದು ದಿವಸ, ಇವತ್ತು ಅಜ್ಜಿ ತೋಳದ ಕತೆ ಹೇಳ್ತೀನಿ ಅಂತ. ಇಲ್ಲ ರಾಮಾಯಣದ ಕತೆ ಹೇಳಿದರೆ ನಾವೆಲ್ಲ ಅಳೋರು, ಆಮೇಲೆ ನಮ್ಮನ್ನು ಅವರು ಸಮಾಧಾನ ಮಾಡೋರು, ಮತ್ತೆ ಏನಾರು ಒಂದು ಪ್ರಶ್ನೆ ಕೇಳೋರು. ಇದನ್ನು ನೋಡಿ ನಾಳೆ ಯೋಚನೆ ಮಾಡ್ಕೊಂಬ. ಆಗ ಇದು 62-63 ಇಸ್ವಿ. ನಾವು ಹೋಗಿ ಅಮ್ಮನ ಹತ್ರ ಕೇಳಬೇಕು ಅಂತೆ, ಮಾಸ್ಟರ್ ಹೀಗೆ ಹೇಳಿದರು ಏನು ಅಂತ. ಅಮ್ಮನಿಗೆ ಹೇಳದಿದ್ರೆ ಅಪ್ಪ ಹೇಳೋರು. ಅಂದರೆ ಶಾಲಾ ಶಿಕ್ಷಣವನ್ನು ಮನೆಗೆ ಕನೆಕ್ಟ್ ಮಾಡ್ತಾ ಇದ್ರು ಅವರು. ಹೀಗಾಗಿ ನಮಗೆ, ಅಂದರೆ ನೀವು ಕೇಳಿದ ಪ್ರಶ್ನೆ ಇನ್ನೊಂದು ಆಯಾಮ ಏನಂದರೆ, ಈಗ ನಾಲೆಡ್ಜ್ ಎಂಬುದು ವಿಸ್ತಾರವಾಗಿದೆ. ಈಗಿನ ಮಕ್ಕಳಿಗೆ ಹೋಲಿಸಿದರೆ ನಮಗೆ ಅವರ ವಯಸ್ಸಿನಲ್ಲಿ ಸಿಕ್ಕ ನಾಲೆಡ್ಜ್ ತುಂಬ ಕಡಿಮೆ. ಈಗನವರು ಎಲ್ಲದರ ಬಗ್ಗೆ ಮಾತಾಡ್ತಾರೆ, ಅಷ್ಟು ತಿಳುವಳಿಕೆ ಬಗ್ಗೆ ಗೊತ್ತು ಅವರಿಗೆ, ಎಲ್ಲ ಗೊತ್ತು ಅವರಿಗೆ, ನಮಗೆ ಏನೂ ಗೊತ್ತಿರಲಿಲ್ಲ. ಆದ್ರೆ ವ್ಯತ್ಯಾಸ ಎಲ್ಲಿ ಅಂತಂದ್ರೆ, ನಮಗೆ ಸಿಕ್ಕಿದ ಸೀಮಿತವಾದ ಜ್ಞಾನ ಅತ್ಯಂತ ಆಳವಾಗಿತ್ತು. ಈಗಿನ ಮಕ್ಕಳು ಮಾತಾಡೋದಿದೆಯಲ್ಲ, ಅದು ಪೆರಿಫೆರಲ್, ಅದು ಸೂಪರ್ಫಿಷಿಯಲ್, ವೆರಿ ಸೂಪರ್ಫಿಷಿಯಲ್. ಅದು ವೆರಿ, ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಬರೋದಿಲ್ಲ ಉತ್ತರ ಹೇಳಲಿಕ್ಕೆ. ಸೊ ದೇ ಇಂಪ್ರೆಸಿವ್, ನಿಮ್ಮನ್ನು ಇಂಪ್ರೆಸ್ ಮಾಡ್ತಾರೆ. ಬಟ್ ನಮ್ಮದು ನೋಡಿ, ಆ ಕಾಲದಲ್ಲಿ ಬೃಹತ್ ಕಥನ ಪರಂಪರೆಗೆ ಸೇರಿದ್ದು ಈಗಲೂ ನನ್ನ ಹತ್ರ ಉಳಿದಿದೆ. ಹೌದು. ಆದ್ದರಿಂದ ಮೇಷ್ಟ್ರುಗಳು, ಇನ್ನೊಂದು ಉದಾಹರಣೆ ಹೇಳಿ ನಿಲ್ಲಿಸ್ತೀನಿ ನಾನು. ಪಂಜ ಹೈಸ್ಕೂಲ್ನಲ್ಲಿ ನನಗೆ ಟಿ ಜಿ ಮುಡೂರು ಅಂತ ಇದ್ರು. ನಾನು 8ನೇ ಕ್ಲಾಸಿನಲ್ಲಿದ್ದಾಗ 1968ನೇ ಇಸ್ವಿಯಲ್ಲಿ ಟಿ ಜಿ ಮುಡೂರವರು ಈ ಫ್ರೆಂಚಿನ ಒಂದು ಬೃಹತ್ ನಾಟಕ ಇದೆ, ಕಾದಂಬರಿ ಇದೆ, ಲಾ ಮಿಸರೇಬಲ್ ಅಂತ. ಲಾ ಮಿಸರೇಬಲ್ ವಿಕ್ಟರ್ ಹ್ಯೂಗೋ ಬರೆದ ಒಂದು ಕಾದಂಬರಿ ಅದು. ಅದನ್ನು 1955ನೇ ಇಸ್ವಿಯಲ್ಲಿ ಪುತ್ತೂರಿನಲ್ಲಿ AP ಸುಬ್ಬಯ್ಯ ಅಂತ, ನಿಮಗೆ ಅಶೋಕವರ್ಧನ GT ನಾರಾಯಣರೆಲ್ಲ ಗೊತ್ತಿರಬೇಕು, ಅವರ ಪಬ್ಲಿಷರ್ ಆಗಿದ್ದಾರೆ, ಅವರ ಪಬ್ಲಿಷರ್. ಅವರ ಆ AP ಸುಬ್ಬಯ್ಯನವರು ಅನುವಾದ ಮಾಡಿದ್ರು 55ನೇ ಇಸ್ವಿಗೆ. 1968ನೇ ಇಸ್ವಿಯಲ್ಲಿ ನಾನು ಪಂಜಾದಲ್ಲಿ ಓದ್ತಾ ಇದ್ದಾಗ ಟಿ ಜಿ ಮುಡೂರವರು ಲಾ ಮಿಸರೇಬಲ್ನ ಒಂದು ಮೊದಲ ಭಾಗದಲ್ಲಿ ಒಂದು ಘಟನೆ ಬರ್ತದೆ. ಒಬ್ಬ ಕಳ್ಳ ಬಂದು ಚರ್ಚಿನ ಒಳಗೆ ನುಗ್ಗಿ ಧರ್ಮಾಧಿಕಾರಿಯ ದೀಪಸ್ತಂಭಗಳನ್ನು ಕದ್ದುಕೊಂಡು ಹೋಗುವುದು. ಕಳ್ಳನನ್ನು ಇವರು ಕರೆದು ಬ್ರೆಡ್ ಕೊಟ್ಟು, ನೀನು ಮಲ್ಕೋ, ಬೆಳಿಗ್ಗೆ ಹೋಗು ಅಂತ ಧರ್ಮಾಧಿಕಾರಿ ಅವನನ್ನು ಗೌರವಿಸುವುದು. ಆದರೆ ಇವನು ಕಳ್ಳ ಅಲ್ವಾ, ಹೋಗುವಾಗ ದೀಪಸ್ತಂಭವನ್ನು ಹಿಡ್ಕೊಂಡು ಹೋಗುವ ಪೊಲೀಸರು ಹಿಡಿತಾರೆ. ಪೊಲೀಸರಿಗೆ ಗೊತ್ತಾಗ್ತದೆ. ಪೊಲೀಸರು ಅವನನ್ನು ಹಿಡ್ಕೊಂಡು ಧರ್ಮಾಧಿಕಾರಿಗೆ ಬಂದಾಗ ಧರ್ಮಾಧಿಕಾರಿ ಹೇಳ್ತಾರೆ, ಅಯ್ಯ ಅವ ಕಳ್ಳ ಅಲ್ಲ ಪೊಲೀಸರೇ, ಅವನಿಗೆ ನಾನೇ ಕೊಟ್ಟದ್ದು, ತಕೊಂಡು ಹೋಗ್ಲಿ ಅಂತ. ಇದು ಒಂದು ಸಣ್ಣ ಎಪಿಸೋಡ್. ಅಂದ್ರೆ ಒಬ್ಬ ಪಾದ್ರಿ ಎಷ್ಟು ಕರುಣಾಮಯ ಆಗಿರ್ತಾನೆ ಅಂತ. ಅದರಲ್ಲಿ ನನಗೆ ಕಳ್ಳನ ಪಾತ್ರ ಕೊಟ್ಟರು. ನಾನು ಸಣ್ಣಕ್ಕಿದ್ದೆ, ಗೊಂಗುರು ಕೂದಲು, ಕಪ್ಪು, ಹೆಚ್ಚು ಮೇಕಪ್ ಮಾಡೋ ಅವಶ್ಯಕತೆ ಇರಲಿಲ್ಲ ನನಗಾಗ. ಕಳ್ಳ, ಪುರುಷೋತ್ತಮ ನೀನು ಕಳ್ಳ ಮಾಡು ಅಂತ. ಹಾಗೆ ಕಳ್ಳ ಮಾಡಿದೆ. ನನಗೆ ಆಶ್ಚರ್ಯ ಆಗೋದು ನೋಡಿ, 68ನೇ ಇಸ್ವಿಯಲ್ಲಿ ಪಂಜಾ ಹೈಸ್ಕೂಲ್ನಲ್ಲಿದ್ದಂಥ ಒಬ್ಬರು ಮೇಷ್ಟ್ರು ನಮ್ಮನ್ನ ಒಂದು ಅನುವಾದದ ಮೂಲಕ ಪ್ಯಾರಿಸಿಗೆ ತಗೊಂಡೋದು ನೋಡಿ, ಫ್ರೆಂಚಿಗೆ ತಗೊಂಡೋದು. ಆಮೇಲೆ ನೀವು ಆಗ ಕೇಳಿದ್ರಲ್ಲ, ಅದಕ್ಕೆ ಒಂದು ಸಣ್ಣ ಮುಡುರ್ದು ಇದೆ. ಅವರು ರನ್ನನ ಗದ ಇದ್ದ ನಮಗೆ ಪಾಠ ಮಾಡುವಾಗ ನೀರೊಳಗಿರ್ದಂ ಬೆಮರ್ತನುರಗ ಪತಾಕಂ ಅಂತ ಹೇಳೋದು. ನೀರೊಳಗಿದ್ದು ಕೂಡ ಕೌರವ ಬೆವರಿದ ಅಷ್ಟು ಹೇಳಿ, ಅವ್ರಿಗೆ ನಮ್ಮ ಹೆಸರೆಲ್ಲ ಅಷ್ಟು ನೆನಪಿರ್ತಿರ್ಲಿಲ್ಲ, ಊರಿನ ಹೆಸರು ನೆನಪಿರ್ತಿದ್ರು. 6 ಬೆಮರ್ತನ್ ಹೇಳು ಬಿಳಿ ಮೇಲೆ. ಫಸ್ಟ್ ನಮ್ಮನ್ನ ಊರಿನ ಹೆಸರಿಂದ ಕರೀಲಿಕ್ಕೆ ಶುರು ಮಾಡಿದ್ದು ಮುಡೂರು. ಅದು ಮತ್ತೆ ನನಗೆ ಮುಡೂರು ಹೇಳಿದ್ರು ಅಂತ ನೆನಪಾಗಿ ಅದು ಮತ್ತೆ ಹಾಗೆ ಬಂತದ್ದು. ಹೀಗಾಗಿ ಈ ಮೇಷ್ಟ್ರುಗಳು ಮಕ್ಕಳ ಬೆಳವಣಿಗೆಯಲ್ಲಿ ಒಂದು ನಿರ್ಣಾಯಕವಾದಂಥ ಸ್ಥಾನವನ್ನು ವಹಿಸಲಿಕ್ಕೆ ಸಾಧ್ಯ ಇದೆ. ಬಟ್ ಆ ವಾತಾವರಣ ಈಗ ಇದೆ ಅಂತ ಅನ್ನಿಸೋದಿಲ್ಲ ನನಗೆ. ಈಗ ವೈಯಕ್ತಿಕ ಸಂಪರ್ಕ ಆಗ್ಲಿ, ವೈಯಕ್ತಿಕವಾದ ಒಂದು ಅಕೌಂಟಬಿಲಿಟಿ ಅಂತ ಹೇಳ್ತೀವಲ್ಲ, ಅಥವಾ ಆ ಒಂದು ವೃತ್ತಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಮನಸ್ಥಿತಿ ಕೂಡ ಈಗ, ಅಥವಾ ಆ ವಾತಾವರಣ ಕೂಡ ಸಮಾಜದಲ್ಲಿ ನಿಮಗೆ ಇದೆ ಅಂತ ಅನ್ಸುತ್ತೆ? ತುಂಬಾ ಕಡಿಮೆ ಆಗಿದೆ ನೋಡಿ. ಅನ್ಫಾರ್ಚುನೇಟ್ಲಿ, ದುರದೃಷ್ಟ, ಈ ವರ್ಷದ SSLCಯಲ್ಲಿ 10ನೇ ತರಗತಿಯಲ್ಲಿ ಕರ್ನಾಟಕದಲ್ಲಿ 1,62,000 ಮಕ್ಕಳು ಕನ್ನಡದಲ್ಲಿ ಫೇಲ್ ಆಗಿದೆ. ಅಂದ್ರೆ ನಮ್ಮ ಭಾಷೆ ಇದು ಕನ್ನಡವನ್ನು ಶಾಲೆಯಲ್ಲಿ ಕಲಿಸುವ ಅಗತ್ಯಕ್ಕಿಂತ ಊರಲ್ಲಿ ಮಾತಾಡಿದ್ರೆ ಕೂಡ ಕನ್ನಡ ಒಂದು. ಪರೀಕ್ಷೆಗೆ ಬರೆದವರು 4.5 ಲಕ್ಷ, ಅದ್ರಲ್ಲಿ 1,62,000 ಫೈಲ್ ಆಗಿದ್ದಾರೆ. ಅಂದ್ರೆ ಸುಮಾರಾಗಿ 22% ಜನ
ಜನರಿಗೆ ಮಾತೃಭಾಷೆಯಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲ. ಅಂದ್ರೆ ನಾನು ಮಕ್ಕಳನ್ನು ಬೈಯೋದಿಲ್ಲ, ನಾನು ಹೇಳೋದು ಮೇಷ್ಟ್ರುಗಳನ್ನ, ಹೆತ್ತವರನ್ನು ಕೂಡ ಒಂದು ಹಂತದಲ್ಲಿ ಹೆತ್ತವರನ್ನು ಕೂಡ. ಅದು ಹಿಂಗಾಗ್ಬಿಟ್ರೆ ಹೇಗೆ? ಇದು ಕುತೂಹಲದಿಂದ ಕೇಳ್ತಾ ಇರೋದು. ಇದರಲ್ಲಿ ಮತ್ತೊಂದು ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆಯಲ್ಲ, ಇಫ್ ಅಟ್ ಆಲ್ ಈ ಡೇಟಾ ಇದ್ರೆ ಇಂಗ್ಲಿಷ್ಗಿಂತ ಹೆಚ್ಚು ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ. ಹೌದು, ಹೆಚ್ಚು ಕನ್ನಡದಲ್ಲಿ ಫೈಲ್ ಆಗಿದ್ದಾರೆ, ಇಂಗ್ಲಿಷ್ಗಿಂತ ಜಾಸ್ತಿ. ಇದೇನು ಟ್ರಾಜಿಡಿ ಅಲ್ವಾ? ಹೌದು, ಹಿಂದಿಯಲ್ಲಿ 90,000 ಮಕ್ಕಳು ಫೈಲ್ ಆಗಿದ್ದಾರೆ. ಕನ್ನಡದಲ್ಲಿ ಹಿಂದಿಗಿಂತ ಹಿಂದಿಯಲ್ಲಿ 90,000 ಮಕ್ಕಳು ಹಿಂದಿಯಲ್ಲಿ ಫೈಲ್ ಆಗಿದ್ದಾರೆ. ಅಲ್ಲಿ ನನಗೆ ಗೊತ್ತಿದ್ದಾಗೆ 5ನೇ ಕ್ಲಾಸಿನವರೆಗೆ ನೀವು ಮಾತೃಭಾಷೆಯಲ್ಲಿ ಓದಬೇಕು. ಇಂಗ್ಲಿಷನ್ನ ಒಂದು ಸಬ್ಜೆಕ್ಟ್ ಆಗಿ 1ನೇ ಕ್ಲಾಸಿಂದಲೇ ಓದಬೇಕು. ಯಾಕಂದ್ರೆ ಇವತ್ತು ಇಂಗ್ಲಿಷನ್ನ ನಿರಾಕರಿಸುವ ಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. 1990ರ ಅನಂತರ ಬೆಳೆದ ಜಾಗತೀಕರಣದಲ್ಲಿ ಇಂಗ್ಲಿಷ್ ಬಹಳ ಅಗತ್ಯವಾದಂಥ ಒಂದು ಭಾಷೆ ಆಗಿದೆ ಎಂಬುದರ ಬಗ್ಗೆ ತರ್ಕ ಇಲ್ಲ. ಆದರೆ ನೀವು, ನಾನು ಆಗಲೇ ಸಣ್ಣನ ಮಾಸ್ಟರ್ ಉದಾಹರಣೆ ಹೇಳಿದಾಗೆ, ನಿಮ್ಮ ಕಾಲುಗಳು ನೆಲದಲ್ಲಿ ಗಟ್ಟಿಯಾಗಿ ಊರದಿದ್ದರೆ ನೀವು ಆಕಾಶದಲ್ಲಿ ಗರಿ ಬಿಚ್ಚಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ನನ್ನ ತೀರ್ಮಾನ. ಹಾಗಾಗಿ ನಿಮ್ಮ ಊರು, ನಿಮ್ಮ ನೆಲ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಗಿಡ, ನಿಮ್ಮ ಬಳ್ಳಿ, ಮೀನು, ಇವುಗಳನ್ನ ಆ ಹುಡುಗ ತನ್ನ ಮಾತೃಭಾಷೆಯಲ್ಲಿ ಸ್ವೀಕರಿಸಿದ್ರೆ ಅವನಿಗೆ ಮುಂದೆ ಇದು ಚಂದ್ರ, ಇದು ಸೂರ್ಯ ಇತ್ಯಾದಿಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಆದ್ದರಿಂದ ಭಾಷೆಯ ಮೂಲಕ ನೆಲದ ಸಂಪರ್ಕವನ್ನ ಗಟ್ಟಿಗೊಳಿಸುವ ಕೆಲಸ ಇದೆಯಲ್ಲ, ಇದು ಪ್ರಾಥಮಿಕ ಶಾಲಾ ಹಂತದಲ್ಲಿ ಆಗದೇ ಇದ್ರೆ ಮುಂದೆ ಬೆಳೆಯೋದಿಲ್ಲ. ಆದ್ದರಿಂದ ಇಂಗ್ಲಿಷ್ ಮಾತಾಡೋ ಮಕ್ಕಳು ನಮಗೆ ಎಷ್ಟೋ ಬಾರಿ ಪೊಳ್ಳಾಗಿ ಕಾಣ್ತಾರೆ. ಅವರು ಹಣ ಸಂಪಾದನೆ ಮಾಡ್ಬೋದು, ಅದು ಬೇರೆ. ಆದ್ರೆ ಅತ್ಯುತ್ತಮ ಮನುಷ್ಯರಾಗೋದು ಯಾವಾಗ? ಒಂದು ಸರ್ವಾಂಗೀಣ ವ್ಯಕ್ತಿತ್ವ, ಒಂದು ಸಮಚಿತ್ತ ಮನಸ್ಥಿತಿ, ಇದಕ್ಕೆ ಈ ಬೇರುಗಳು ಬಹಳ ಗಟ್ಟಿ ಇರಬೇಕು ಅನ್ಸುತ್ತೆ ನಿಮಗೆ. ಇರಲೇಬೇಕದು. ಮತ್ತೆ ಕನ್ನಡದಂತ ಒಂದು ಭಾಷೆ ಅದೇನು 2000 ವರ್ಷಗಳ ಇತಿಹಾಸ ಇರುವ ಒಂದು ಬಹಳ ಶ್ರೀಮಂತವಾಗಿರೋ ಭಾಷೆ ಕಾಲಘಟ್ಟದಲ್ಲಿ. ಖಂಡಿತ. ಪಂಪನಂತ ಒಬ್ಬ ಕವಿ ಇದ್ದಾನೆ, ಕವಿರಾಜ ಮಾರ್ಗದಂತ ಒಂದು ಕೃತಿ ಬಂದಿದೆ ನೋಡಿ. 12ನೇ ಶತಮಾನದಲ್ಲಿ ನಮ್ಮ ದೇವರುಗಳಿಗೆ ಸಂಸ್ಕೃತ ಬಿಟ್ಟರೆ ಬೇರೆ ಯಾವ ಭಾಷೆ ಬರ್ತಾ ಇರಲಿಲ್ಲ. ನೀವು ದೇವ್ರ ಹತ್ರ ಏನಾದ್ರು ಬೇಡಿಕೊಳ್ಬೇಕಾದ್ರೆ ನೀವು ಹೋಗಿ ದೇವರಿಗೆ ಗೊತ್ತಿರುವ ಸಂಸ್ಕೃತ ಭಾಷೆ ಗೊತ್ತಿರುವ ಒಬ್ಬ ಪ್ರೀಸ್ಟ್ ಇದ್ದಾನಲ್ಲ, ಅವನ ಹತ್ರ ಹೇಳಬೇಕು ನಿಮ್ಮ ಭಾಷೆಯಲ್ಲಿ. ಆ ಪ್ರೀಸ್ಟ್ ಅದನ್ನು ಮಂತ್ರಕ್ಕೆ ಕನ್ವರ್ಟ್ ಮಾಡಿ ದೇವರಿಗೆ ಹೋಗಿ ಹೇಳ್ತಾನೆ. ದೇವರು ಅವನಿಗೇನೋ ಹೇಳ್ತಾನೆ ಅವನ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ. ಅವ ಬಂದು ನಿಮಗೆ ನಿಮ್ಮ ಭಾಷೆಯಲ್ಲಿ ಹೇಳ್ತಾನೆ. ಅಂದ್ರೆ ನನ್ನ ಮತ್ತು ದೇವರ ನಡುವೆ ಭಾಷೆ ಕಾರಣವಾಗಿ ಒಬ್ಬ ಪ್ರೀಸ್ಟ್ನ ಅಗತ್ಯ ಇತ್ತು. ಸರಿಯಾಗುತ್ತೆ ಅಂತ ಹೇಳ್ತಾರೆ ಅವರು. ವಚನಕಾರರು ಏನ್ ಮಾಡಿದ್ರು, ಈ ಮಧ್ಯವರ್ತಿ ಬೇಡ ಅಂತ ದೇವರಿಗೆ ಕಲಿಸಿದ್ರು, ದೇವರಿಗೆ ಕನ್ನಡ ಕಲಿಸಿದ್ರು. ಅಕ್ಕ ಕೇಳವ್ವ, ಲೇ ಅಕ್ಕ ಕೇಳ, ನಾ ಹೇಳ್ತೀನಿ ಕೇಳು. ನಂಬಿ ಕರೆದರೆ ಓ ಎಂಬನೇ ಶಿವನು, ಶಿವನಿಗೆ ಓ ಕರೆದರೆ ಓ ಅಂತ ಅವ ಕನ್ನಡದಲ್ಲಿ ಹೇಳ್ತಾನೆ. ಇದು ಬಹಳ ದೊಡ್ಡ ಒಂದು ವಿವೇಕ ನೋಡಿ, ಕನ್ನಡದ ಒಂದು ವಿವೇಕ ಇದು. ಈ ವಿವೇಕ ಇದೆಯಲ್ಲ, ಅದನ್ನ ನಾವು ಕಳ್ಕೊಂಡ್ರೆ ನಿಮ್ಮ ಸಾಂಸ್ಕೃತಿಕ ಅನನ್ಯತೆ ಕೂಡ ನಷ್ಟ ಆಗ್ತದೆ. ಇದನ್ನು ಉಳಿಸ್ಕೊಳ್ವಿ. ಈಗ ಇಂಡಿವಿಜುವಾಲಿಟಿ, ಭಾಷೆ ಇಂಡಿವಿಜುವಾಲಿಟಿ, ಪ್ರದೇಶದ ಇಂಡಿವಿಜುವಾಲಿಟಿ, ನಾನು ಇದನ್ನು ಗಟ್ಟಿಯಾಗಿ ನಂಬ್ತೇನೆ. ಯಾರಾದ್ರೂ ಒಬ್ಬರು ನೀನು ನಂಬ್ತಾ ಇರೋದು ತಪ್ಪು ಅಂತ ನನಗೆ ಕನ್ವಿನ್ಸ್ ಮಾಡುವಲ್ಲಿವರೆಗೆ ನಂಬ್ತೇನೆ. ನಾನು ಅಮೆರಿಕಕ್ಕೆ ಹೋಗಿದ್ದೇನೆ, ಇಂಗ್ಲೆಂಡ್ಗೆ ಹೋಗಿದ್ದೇನೆ, ನಾನು ಜಪಾನ್ನಲ್ಲಿ 6 ತಿಂಗಳಿದ್ದೆ. ಎಲ್ಲ ಕಡೆ ನಾನು ಮಾತಾಡಿದ್ದೇನೆ. ಯಾವುದ್ರ ಬಗ್ಗೆ ಮಾತಾಡಿದ್ದೇನೆ? ಶೇಖ್ ಶಿವರ ಬಗ್ಗೆ ಮಾತಾಡಿಲ್ಲ. ನಾನು ಮಾತಾಡೋದು ಕನ್ನಡದ ಬಗ್ಗೆ, ಯಕ್ಷಗಾನದ ಬಗ್ಗೆ, ಜಿಬಿಲಿ ಆಟದ ಬಗ್ಗೆ. ಜಿಬಿಲಿ ಆಟ ಗೊತ್ತಾ ನಿಮಗೆ? ಜಿಬಿಲಿ ಆಟ ಈ ಎಂತ ಹೇಳ್ತಾರೆ, ಅದಕ್ಕೆ ಬೇರೆ ಹೆಸರುಂಟು. ಜಿಬಿಲಿ ಮಕ್ಕಳು, ಹೆಣ್ಣು ಮಕ್ಕಳು ಮನೆಯಿಂದ ಮನೆಗೆ ಹಾರೋದು, ಕುಂಟಾಬಿಲ್ಲೆ ನೋಡಿ. ಇದು ನನ್ನ ಶಕ್ತಿ. ನನ್ನ ಸಂಸ್ಕೃತಿಯ ಬಗ್ಗೆ ನಾನು ಮಾತಾಡೋದು. ನಾನು ಆಗ ಎಲ್ಲರೂ ಕಿವಿ ಕೊಟ್ಟು ಕೇಳ್ತಾರೆ. ಹಾಗಾಗಿ ನಿಮ್ಮ ಶಕ್ತಿಯನ್ನ ನೀವು ಗಟ್ಟಿ ಮಾಡಿಕೊಳ್ಬೇಕಂದ್ರೆ ನಿಮ್ಮ ಸಂಸ್ಕೃತಿಯ ಮೂಲ ಸೆಲೆಗಳು ಯಾವುದು, ಅದ್ರ ಬಗ್ಗೆ ನಿಮಗೊಂದು ತಿಳುವಳಿಕೆ ಇರಬೇಕು ಅಂತ ನನ್ನ ನಂಬಿಕೆ. ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೊಂದು ಇಂಗ್ಲಿಷ್ ಕೂಡ ಬೇಕು. ಆದ್ದರಿಂದ ಪ್ರಾಥಮಿಕ ಶಾಲೆ 5ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಹೇಳಬೇಕು. ಇಂಗ್ಲಿಷನ್ನು 1ನೇ ಕ್ಲಾಸಿಂದಲೇ ಒಂದು ಸಬ್ಜೆಕ್ಟ್ ಆಗಿ ಹೇಳಿಕೊಡಿ. ನೀವು 6ನೇ ಕ್ಲಾಸ್ ಇಂಗ್ಲಿಷ್ ಮಾಧ್ಯಮಕ್ಕೆ ಬಂದಾಗ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಇಂಗ್ಲಿಷ್ಗೆ ಹೋಗಲಿ. ಇದು ನಾನು ಭಾಷೆಯನ್ನು ಅರ್ಥ ಮಾಡಿಕೊಂಡವರು. ಮತ್ತೊಂದು ಏನು, ನಾವೇನು ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಆಗ್ತಾ ಹೋದ್ವಿ. ನೀವು ನಿಮ್ಮ ಎಲ್ಲ ಅಣ್ಣಂದರ ಪೈಕಿ ಇದರ ಪೈಕಿ ನಿಮ್ಮ ಲ್ಯಾಂಗ್ವೇಜ್ ಮತ್ತೆ ಕಮ್ಯುನಿಕೇಶನ್, ಈ ಸಂಪರ್ಕ ಕಲೆ ಬಹಳ ಚಂದ ಅಂತೆ. ಇದು ಅಂದ್ರೆ ನಿಮ್ಮ ಅಣ್ಣಂದಿರ್ಬೋದು ಅಥವಾ ತಂಗಿರ್ಬೋದು, ಇಷ್ಟು ಚೆನ್ನಾಗಿ ನೀವು ಯಾರ ಜೊತೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅವರಿಗೆ ಆ ವಾತಾವರಣ ಒಪ್ಪುವ ಹಾಗೆ ಮಾತಾಡೋದು ಒಂದು. ಮತ್ತೆ ಆ ಸಮಯದಲ್ಲಿ ನಿಮಗೆ ಡೈರಿ ಬರೀಲಿಕ್ಕಿತ್ತಂತೆ.
ಈ ಡೈರಿಯಲ್ಲಿ ನೀವು ಏನೇನು ಕಥೆಗಳು ಸುಳ್ಳು ಸುಳ್ಳು ಬೇಕಾದ್ರೆ ಬರೆದು ಬಿಡ್ತೀವಿ ಅಂದ್ರೆ ಈ ತರ ನಾನು ಭಾನುವಾರ ಬೆಳಿಗ್ಗೆ ಎದ್ದೆ, ಮೀನು ಹಿಡಿದೆ, ಕಾಡಿಗೆ ಹೋದೆ. ಈ ನಿರರ್ಗಳವಾಗಿ ಮಾತಾಡೋದು ಮತ್ತೆ ನಿರರ್ಗಳವಾಗಿ ಬರೀಲಿಕ್ಕೆ ಹೋಗುವ ಶಕ್ತಿ ನಿಮಗೆ ಯಾವುದೇ ತರಬೇತಿ ಇಲ್ಲದೆ ಹೈಸ್ಕೂಲಿಂದನೇ ಇತ್ತಂತೆ. ಇದು ನೆನಪಿದ್ಯಾ ಈ ತರ? ಅದು ಅಲ್ಲ, ನನ್ನ ಬಗ್ಗೆ ಹೇಳಿಕೊಂಡ್ರೆ ಅಹಂಕಾರದ ಮಾತಾಗುತ್ತೆ. ಆದರೆ ನಾನು ಭಾಷಣ ಮಾಡಿದರೆ ಜನ ಕೇಳ್ತಾರೆ, ಈಗಲೂ ಕೇಳ್ತಾರೆ, ಕೂತು ಕೇಳ್ತಾರೆ. ಮತ್ತು ನಾನು ಜನಗಳ ಕಣ್ಣು ನೋಡ್ತೀನಿ ಮತ್ತು ಅವರ ಕಣ್ಣು ನನ್ನ ಮಾತುಗಳನ್ನು ಗ್ರಹಿಸ್ತಿದೆಯೋ ಇಲ್ಲವೋ ಅಂತ ಗೊತ್ತಾಗ್ತದೆ. ಒಂದು ವೇಳೆ ಅದು ಗ್ರಹಿಸ್ತಾ ಇಲ್ಲ ಅಂತಂದರೆ ಮತ್ತೆ ನಾನು ಕಡಿಮೆ ಮಾಡಿ ನಿಲ್ಲಿಸಿಬಿಡ್ತೀನಿ. ಬಟ್ ಇದು ಎಲ್ಲಿಂದ ಬಂತು, ಹೇಗೆ ಬಂತು ಎಂಬುದು ನನಗೆ ಗೊತ್ತಿಲ್ಲ. ಅದು ಆದರೆ ಯಕ್ಷಗಾನದಿಂದ ಬಂದಿರಬಹುದೋ ಅಂತ ನನಗೆ ಒಂದು ಸಣ್ಣ ಡೌಟ್ ಉಂಟು. ಯಾಕೆಂದರೆ ನಾನು ತುಂಬ ಯಕ್ಷಗಾನ ನೋಡಿದ್ದೇನೆ, ತಾಳಮದ್ದಲೆಯಲ್ಲಿ ಆಮೇಲಿನ ಹಂತದಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೇನೆ. ಅಲ್ಲಿ ಭಾಷೆ ಅಂತಿಮ. ಹಾಗಾಗಿ ಮತ್ತು ನನಗೆ ಸಿಕ್ಕಿದ ಎಲ್ಲ ಮೇಷ್ಟ್ರುಗಳು ನೋಡಿ, ಒಳ್ಳೊಳ್ಳೆ ಮೇಷ್ಟ್ರುಗಳು. ಅವರ ಸಣ್ಣಣ್ಣ ಮಾಸ್ಟರ್ ಕನ್ನಡ, ಮುಡೂರವರ ಕನ್ನಡ, ಆಮೇಲೆ ಪಂಜದಲ್ಲಿ ಎಂ ಕೆ ಗೌಡ ಅಂತ ನನ್ನ ಹೆಡ್ ಮಾಸ್ಟರ್ ಇದ್ದರು, ಅವರ ಕನ್ನಡ ಭಾಳ ಚೆನ್ನಾಗಿತ್ತು ಅದು. ಹಾಗಾಗಿ ಆಮೇಲೆ ನಾನು ವಿವೇಕಾನಂದ ಕಾಲೇಜಿಗೆ ಸೇರಿದ ಮೇಲೆ ಅಮೃತ ಸೋಮೇಶ್ವರ ನನ್ನ ಗುರುಗಳು, ಅವರು ತುಳುವಿನ ಕನ್ನಡದ ಭಾಳ ದೊಡ್ಡ ರೈಟರು. ಅವರು ನಮಗೆ ಭಾಷಣ ಮಾಡಲಿಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾಯಿದ್ದರು. ಹೀಗೆ ಇರ್ಬೋದು. ಆಮೇಲೆ ನಾನು ನನ್ನ MA ವರೆಗೆ ತುಂಬ ಓದಿದೆ. ನಾನು MA ಆಮೇಲೆ ಸುಳ್ಯದಲ್ಲಿ ಲೆಕ್ಚರ್ ಆಗಿದ್ದೆ, ಮಂಗಳೂರಿನಲ್ಲಿ ಲೆಕ್ಚರ್ ಆಗಿದ್ದೆ. ಸುಮಾರು 1992ರವರೆಗೆ, ಅಂದರೆ ನಾನು ಓದಲಿಕ್ಕೆ ಶುರು ಮಾಡಿದ್ದು ಸುಮಾರು 65ನೇ ಇಸವಿ ಅಂತ, 5ನೇ ಕ್ಲಾಸ್ ಅಂತ ಇಟ್ಕೊಂಡೆ. 5ನೇ ಕ್ಲಾಸಿನ 92ರವರೆಗೆ ನಾನು ತುಂಬ ಓದಿದೆ. ನಾನು ಇಡೀ ಕನ್ನಡ ಸಾಹಿತ್ಯ, ಆಮೇಲೆ ಅನುವಾದ ಸಾಹಿತ್ಯ, ಪತ್ರಿಕೆಗಳು ಓದಿದ್ದೇನೆ. ಈ ಓದಿದರೆ ಏನಾಗ್ತದೆ ಅಂತಂದರೆ ನಿಮ್ಮ ಪದ ಸಂಪತ್ತು ಹೆಚ್ಚಾಗ್ತದೆ, ವೊಕ್ಯಾಬ್ಯುಲರಿ ಹೆಚ್ಚಾಗ್ತದೆ. ಈಗ ಒಂದು ಮಾತಿಗೆ ಅದು ಪರಿಣಾಮಕಾರಿ ಆಗಬೇಕಾದ್ರೆ ಬಹಳ ಮುಖ್ಯವಾದ ವೊಕ್ಯಾಬ್ಯುಲರಿ, ಪದಗಳು. ನಮ್ಮ ಅನೇಕ ಇಂಗ್ಲೀಷ್ ಮಾತಾಡೋ ಮಕ್ಕಳು ಇಂಗ್ಲೀಷಲ್ಲಿ 4 ಮಾತು ಚೆನ್ನಾಗಿ ಮಾತಾಡ್ತಾರೆ, ಹೆಚ್ಚು ಹೋಗೋಕ್ಕಾಗಲ್ಲ ಅವರಿಗೆ. ಈಗ ನಾವು ಕಾಡು ಅಂದರೆ ಫಾರೆಸ್ಟ್ ಅಂದ್ಬಿಡ್ತಾರೆ, ಮುಗ್ದೋಯ್ತು. ಆದರೆ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳು ಕಾಡು ಅಂದರೆ ಅವರು ಕಾಡು ಅಂತ ಹೇಳೋದಿಲ್ಲ, ಅರಣ್ಯ, ಹೊಂಗೆ ಮರ, ಆ ಮರ, ಈ ಮರ, ಬಳ್ಳಿ, ಒಂದು 20 ಪದಗಳನ್ನು ಬಳಸ್ತಾರೆ ಅವರು. ಹೊಳೆಯಲ್ಲಿರುವ ಮೀನು ಇಟ್ಸ್ ಅ ಫಿಶ್ ಅಂತಾರೆ. ಆದರೆ ನೀವು ಹಳ್ಳಿ ಹುಡುಗನಿಗೆ ಕೇಳಿ ಒಂದು ಇದು ಮೊರಂಟೆ, ಒಂದು 20 ಹೆಸರು ಹೇಳ್ತಾನೆ. ಸೊ ವೊಕ್ಯಾಬ್ಯುಲರಿ ಹೆಚ್ಚಾಗಬೇಕು. ಬಹುಶಃ ನಾನು ಮುಖ್ಯವಾಗಿ MAಯಲ್ಲಿ ಮತ್ತು BAಯಲ್ಲಿ ಓದಿದ್ದರಿಂದ ನನ್ನ ವೊಕ್ಯಾಬ್ಯುಲರಿ ಹೆಚ್ಚಾಗಿರ್ಬೋದು ಅಂತ ಕಾಣ್ತದೆ. ಮತ್ತೆ ಒಂದು ಹುಚ್ಚಿತ್ತು ನನಗೆ, ನಾನೊಬ್ಬ ಲೇಖಕ ಆಗಬೇಕು ಅಂತ. ಈಗಂತ ಹುಚ್ಚಿರೋರು ತುಂಬಾ ಇದ್ದಾರೆ. ಈಗ ಅಂತವರೆಲ್ಲ ಈ ಫೇಸ್ಬುಕ್ಗಳಲ್ಲಿ ಕಾಣ್ತಾ ಇರ್ತಾರೆ. ನಿಮ್ಮಲ್ಲಿ ಅಂದ್ರೆ ನಾನು PUCಯಲ್ಲಿ ನನ್ನ ಅಣ್ಣ, ದೊಡ್ಡಣ್ಣ ಸೈನ್ಸ್ ಸೇರಿಸಿದ. ನಾನು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ನಾನು ಹೇಳಿದೆ ನನಗೆ ಇದು ಬೇಡ, ನಾನು ಆರ್ಟ್ಸ್ ಓದಬೇಕು ಅಂತ. ಆರ್ಟ್ಸ್ ಓದಿದ್ರೆ ಯಾರು ಕೆಲಸ ಕೊಡ್ತಾರೆ, ಸೈನ್ಸ್ ಓದಿದ್ರೆ ಕೆಲಸ ಸಿಗ್ತದೆ ಅಂತ ಸುಬ್ರಹ್ಮಣ್ಯದಲ್ಲಿ ಸೇರಿ. ಅವರು ಮ್ಯಾಥಮೆಟಿಷಿಯನ್ ಅಲ್ಲ, ಅವರು ಹಾಗೆ ಸೇರಿಸಿದ್ರು. ಅಪ್ಪನು ಅವಾಗೆಲ್ಲ ಸೈನ್ಸ್ ಓದಿದ್ರೆ ಬುದ್ಧಿವಂತ ಅಂತ, ಈ ಕನ್ನಡ ಭಾಷೆ ಎಲ್ಲ ಓದಿದ್ರೆ ದಡ್ಡ ಅಂತ. ಈಗಲೂ ಉಂಟದು. ಕನ್ನಡ MA ಮಾಡಿದ್ರೆ ಪ್ರಯೋಜನ ಇಲ್ಲ, ಇಂಗ್ಲೀಷ್ MA ಸ್ವಲ್ಪ ಪರವಾಗಿಲ್ಲ, ಬುದ್ಧಿವಂತ ಇದೆಲ್ಲ ಇದೆ. ಹಾಗೆ ಹೋದೆ. ಆಮೇಲೆ ನನಗೆ ಅದು ಆಯಿತು. ನಾನು 2 ವರ್ಷ ಸೈನ್ಸ್ ಓದಿದೆ, ಒಳ್ಳೊಳ್ಳೆ ಮೇಷ್ಟ್ರುಗಳಿದ್ರೂ ಕೂಡ ಇದು ನನ್ನ ಸಬ್ಜೆಕ್ಟ್ ಅಲ್ಲ ಅಂತ ನನಗೆ ಆಗಲೇ ಅನ್ನಿಸಿತ್ತು. ಅದು ಹೃದಯ ಕೇಳಲಿಲ್ಲ, ಅರ್ಥನೂ ಆಗ್ತಿರ್ಲಿಲ್ಲ. ನೀವು ನೀರನ್ನು ನೀರು ಅಂತ ಹೇಳ್ಬೇಕಪ್ಪ, H2O ಅಂತ ಹೇಳಿದ್ರು. ಆಮೇಲೆ ಕ್ಲೋರಿನ್ ಅದು ಅಂದರೆ ನೀವು ಅದನ್ನು ಬೇರೆ ಸಿಂಬಲ್ಗಳ ಮೂಲಕ ಹೇಳೋದು. ಅದಾಯ್ತು, ದೊಡ್ಡ ಡಿಸಿಪ್ಲಿನ್. ನನಗೆ ಅದರ ಬಗ್ಗೆ ತಕರಾರಿಲ್ಲ, ಬಟ್ ನನಗಾಗಲಿಲ್ಲ. ಆದ್ದರಿಂದ ವಿವೇಕಾನಂದ ಕಾಲೇಜಿಗೆ ನೀವು ಆಗ ಕೇಳಿದ್ರಿ ಸೇರಿದ್ದು ಯಾಕೆಂದರೆ ಅಲ್ಲಿ ಕನ್ನಡ ಮೇಜರ್ ಇತ್ತು. ಅಲ್ಲಿ ಚೆನ್ನಾಗಿ ಹೇಳೋ ಮೇಷ್ಟ್ರು ಇದ್ರು. ಫಿಲೋಮಿನಾ ಕಾಲೇಜಿನಲ್ಲಿ ಕನ್ನಡ ಮೇಜರ್ ಇರಲಿಲ್ಲ. ವಿವೇಕಾನಂದಲ್ಲಿ ನೀವು BA ತಗೊಂಡ್ರೆ ಒಂದು ಸಬ್ಜೆಕ್ಟ್ ಕನ್ನಡ ಓದ್ಬೋದು, ಹಿಸ್ಟ್ರಿ, ಕನ್ನಡ, ಪೊಲಿಟಿಕಲ್ ಸೈನ್ಸ್. ಇದು BAಯಲ್ಲಿ ಕನ್ನಡ ಓದಬೇಕು ಅಂತಿಲ್ಲ. ಕನ್ನಡ ನನಗೆ ಕನ್ನಡ ಮಾತಾಡ್ತಿದ್ದೆ, ಮಾರ್ಕ್ ಬರ್ತಾಯಿತ್ತು. SSLCಲಿ ಒಳ್ಳೆ ಮಾರ್ಕ್ ಬಂದಿತ್ತು, ಒಳ್ಳೆ ಮೇಷ್ಟ್ರುಗಳಿದ್ರು. ಹಾಗೆ ಸೇರಿಕೊಂಡೆ. ಅದು ನನ್ನ ಹಠ. ನನಗೆ ಅಣ್ಣನೂ ಬೈದಿದ್ದ, ಅಪ್ಪನೂ ಬೈದಿದ್ರು. ಆಗ ತಗೋಬೇಡ ಕನ್ನಡ ತಗೊಂಡು ಏನ್ ಮಾಡ್ತೀಯ, ಕನ್ನಡ ಪಾಂಡಿತ್ಯ ಆಗಲ್ಲ ಸರಿ. ಅಂದ್ರೆ ಅವ್ರಿಗೆ ಮನಸ್ಸಲ್ಲಿ ಕನ್ಫರ್ಮ್ ಆಯ್ತು, ಹೇಗೂ ಜಾತಕ ಕರೆಕ್ಟ್ ಇದೆ, ಇದು ಮುಂದೆ ಏನು ಮಾಡುದಿಲ್ಲ ಹೇಳಿ. ಒಂದು ಘಟನೆ ನೆನಪಿಸ್ತೇನೆ ನಿಮ್ಗೆ. ಬಹುಶಃ ನಿಮ್ ತಂದೆ ಅವ್ರು ಫಿಕ್ಸ್ ಇದ್ರು, 10th ಆದ ಕೂಡಲೇ ಅವ್ರು ಅಂದ್ಕೋತಾರೆ ಏನು, ಈ ಹೇಗಾದ್ರೂ ಮಾಡಿ ಇವ್ರನ್ನ ಮೇಸ್ಟ್ರಾರು ಮಾಡಿಬಿಡ ಅಂತೇಳಿ ಒಂದು ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಮಗನನ್ನ ಮೇಸ್ಟ್ರ್ ಮಾಡಿ ಹೇಳಿ. ಅಲ್ಲೇ ಏನಾಗ್ತದೆ ಸರ್? ಅಪ್ಪನಿಗೆ 2 ಕನಸು. ಈಗ 4 ಮಕ್ಕಳು ನಾವು, ದೊಡ್ಡಣ್ಣ, ಪರಮೇಶ್ವರ, ನಾನು, ನನ್ನ ತಂಗಿ. ಅದರಲ್ಲಿ ಒಬ್ಬನನ್ನಾದರೂ ಸ್ಕೂಲ್ ಟೀಚರ್ ಮಾಡಬೇಕು ಅಂತ ಆಸೆ ಅವರಿಗೆ, ಶಾಲಾ ಮಾಸ್ಟರ್ ಆಗಬೇಕು. ಇನ್ನೊಂದು ಅವರಿಗೆ ಆಮೇಲೆ ಬೆಳೆಯಿತು ಲಾಯರ್ ಆಗಬೇಕು ಅಂತ ಕಾನೂನು.
ಓದ್ಬೇಕು. ಲಾಯರು ಅವ್ರಿಗೇನೋ ಒಂದದು ಅದು ಬಹುಶಃ ಅವರ ತಂದೆ ರಾಮಣ್ಣಗೌಡರು ಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಒಂದು ಸೋತು ಲ್ಯಾಂಡ್ ಎಲ್ಲ ಹೋಗಿ ಅದು ದೊಡ್ಡ ಡಿಸಾಸ್ಟ್ರಸ್ ಕತೆ ಅದು ಹೋಗ್ಲಿ. ಅದು ಎರಡಿತ್ತು. ನಾನು ಅಣ್ಣಲ್ಲಿ ಈಗಲೂ ಮಾತಾಡಿದೆ, ನಮ್ಮ ಅಪ್ಪನ ಎರಡು ಕನಸು ಕೂಡ ಆಗಲಿಲ್ಲ ಮಾರಾಯ ಅಂತ. ಹಾಗೆ SSLC ಆದ ಮೇಲೆ TCHಗೆ ಸೇರ್ಬೇಕು ಅಂತ ಅಪ್ಪನಿಗೆ ಆಯ್ತು. TCHಗೆ ಸೇರ್ಬೇಕು. ನಿಮ್ಮ ಅಭಿಪ್ರಾಯ ತಗೊಳ್ಳಿಲ್ಲ? ಯಾರು ತಗೊಳ್ತಾರೆ ಸ್ವಾಮಿ ಆ ಕಾಲದಲ್ಲಿ. ನಾವು ಓಟಗಜ ಸಣ್ಣ ಹಳ್ಳಿಲಿದ್ದವನು. ಮತ್ತೆ ಕೊನೆಗೆ ಏನಾಯ್ತು ಅಂದ್ರೆ ಜಾತಕ ವಿದ್ಯೆ ಇಲ್ಲ ಅಂತ ಹೇಳಿದ ಮೇಲೆ SSLC ಆದ ಮೇಲೆ ಎಲ್ಲಿಗೆ ಕಳಿಸೋದು ಇವನನ್ನು ಅಂತ ಸುಮಾರು ಸಮಯ ಆಗಿದೆ ನೋಡಿ. ಆಗಸ್ಟ್ ಆಗಿದೆ, ರಿಸಲ್ಟ್ ಎಲ್ಲ ಬಂದಿದೆ ನೋಡಿ. ಮೇ ಜೂನಲ್ಲಿ ರಿಸಲ್ಟ್ ಬಂದಿದೆ. ಆಗಸ್ಟ್ ಆಗಿದೆ. ಡೌಟ್ ಅಲ್ಲಿ ಇದ್ರು ಓದಿಸ್ಬೇಕಾ ಬೇಡ ಹೇಳಿ, ಬೇಡ ಅಂತ ಯಾರು ಎಲ್ಲಿಗೂ ಕಳಿಸ್ತಾ ಇಲ್ಲ. ನಾನೊಂದು ದಿವಸ ಒಂದು 8 ಏನೋ ಇತ್ತು, ಪೂರ್ತಿ ನೆನಪಿಲ್ಲ ನನಗೆ, 8 ಏನೋ ಇತ್ತು. ಅದನ್ನು ತೆಕ್ಕೊಂಡು ಪಂಜಕ್ಕೆ ಹೋಗಿ ಒಂದು ಕೆಂಪು ಬಸ್ ಹತ್ತಿ ಪುತ್ತೂರಿಗೆ ಹೋದೆ. ಪುತ್ತೂರಿಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಈಗಲೂ ಹೋಟೆಲ್ ಇದೆ, ಅಲ್ಲಿ ಹೋಗಿ ನನಗೆ ಅದೊಂದು ಕೆಲಸ ಕೊಡಿ, ಇದ್ದಾನೆ ಕೆಲಸ ಕೊಡಿ. ಇದು ಮನೇಲಿ ಹೇಳದೆ ಹೋಗಿದ್ದು ನಾನು. ಇವ್ರು ಎಲ್ಲಿಗೂ ಕಳಿಸೋದಿಲ್ಲ. ನಾನು ತೋಟ ಕೃಷಿ ಮಾಡಿ, ತೋಟ ಇಲ್ಲ ಅಲ್ಲಿ, ಶಾಲೆಗೆ ಕಳಿಸೋದಿಲ್ಲ. ಬಂಟ ಮಲೆಗಾಡಲ್ಲಿ ಮಳೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಂತ ಮಾಡುದು? SSLC ಆಗಿದೆ, ನನಗೆ ಸ್ವಲ್ಪ ಜ್ಞಾನ ಬಂದಿದೆ. ಅವ ಅಲ್ಲಿ ಪಾಪ ಒಳ್ಳೆ ಮನುಷ್ಯ, ದೇವ್ರಂತ ಮನುಷ್ಯ ನೋಡಿ, ನೆನೆಸ್ಕೊಳ್ಬೇಕು. ನಾನು ಬಸ್ ಸ್ಟ್ಯಾಂಡ್ ಹತ್ರ ಆಯ್ತು, ಈ ಪ್ಲೇಟ್ ತೊಳೆಯುವ ಕೆಲಸ ಮಾಡು ಅಂದು. ತೊಳಿತೀಯ? ತೊಳಿತೀನಿ ಅಂದೆ. 16 ರೂಪಾಯಿ ಸಂಬಳ ಆಕ ತಿಂಗಳಿಗೆ. ಹೌದೌದು, 1970. 71 ಆಗಸ್ಟ್. ಗ್ಲಾಸ್ ತೊಳೆಯಕ್ಕೆ ಶುರು ಮಾಡಿದೆ. ನನಗೆ ಭಾರಿ ಖುಷಿ ಏನಂದ್ರೆ ಬೇಕಾದ್ದು ತಿನ್ಲಿಕ್ಕೆ ಸಿಕ್ತಿತ್ತು ಆ ಹೋಟೆಲ್. ಬನ್ಸು ಹೈಯೆಸ್ಟ್ ನನ್ನ ಜೀವನದಲ್ಲಿ ಬನ್ಸು ತಿಂದ ಮಂಗಳೂರು ಹೋಟೆಲ್. ಹೋಟೆಲ್ ಹೆಸರು ನೆನಪಿದೆ ನಿಮ್ಗೆ? ಹೇಳ್ಬೋದ? ದಿನೇಶ್ ಭವನ. ದಿನೇಶ್ ಭವನದಲ್ಲಿ ತೊಂದ್ರೆ ದಿನೇಶ್ ಭವನ ಬಹಳ ಒಳ್ಳೆ ಯಜಮಾನರು ಇದ್ರು. ಆಮೇಲೆ ಬನ್ಸು ತಿನ್ನೋದು, ಪುರಿ ಬಾಜಿ. ನಂಗೆ ಸಂಬಳ ಒಂದು ಪೈಸೆ ಬೇಡ, ತಿನ್ಲಿಕ್ಕೆ ಸಿಕ್ಕಿತ್ತ ಇಲ್ವಾ? ಇದು ಮನೇಲೇ ಇರಲಿಲ್ಲ, ಸಿಕ್ಕಿದ್ದು. ಹಾಗೆ ಖುಷಿಲಿದ್ದೆ ನಾನು. ಒಂದು ಪಂಚೆ ಕೊಟ್ಟಿದ್ರು, ಅದನ್ನ ಹಾಕಿ ರಾತ್ರಿ ಮಲ್ಕೊಳ್ಬೇಕು. ಒಂದು ರೂಮ್ ಕೊಟ್ಟಿದ್ರು, ಅಲ್ಲಿ ಬೇರೆ ಹುಡುಗರೆಲ್ಲ ಇದ್ರು. ಯಾರಾದ್ರೂ ಊರಿನವ್ರು ಬಂದ್ರೆ ಹೊರಗೆ ಬರ್ಲಿಕ್ಕಿಲ್ಲ, ನಾನು ಮೆಲ್ಲ ಒಳಗೆ, ಯಾಕಂದ್ರೆ ಸುದ್ದಿ ಹೋಗ್ತದ ಊರಿಗೆ. ಹುಡುಕ್ಲಿಲ್ವಾ? ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅದೇ ಅದು ಕೊಟ್ಟಿಲ್ಲ. ಎಲ್ಲಿ ಹೋಗಿದ್ದಾಗ ಅಜ್ಜಿ ಮನೆಗೆ ಏನೋ ಒಂದು ಹೀಗೆ ಅಲ್ಲಿ ಇದ್ದೆ. ಅದು ಪುತ್ತೂರು ತಾಲೂಕು ಆಗಿತ್ತು ನೋಡಿ, ಇನ್ನು ಸುಳ್ಳೆ ತಾಲೂಕು ಆಗಿರಲಿಲ್ಲ. ಹಾಗೆ ತಾಲೂಕ್ ಸೆಂಟರ್ ಪುತ್ತೂರು ಆದ್ದರಿಂದ ಊರಿನೆಲ್ಲ ಬರ್ತಾ ಇದ್ರು. ನಮ್ಮ ಅಜ್ಜ ಅವರೆಲ್ಲ ಬರ್ತಾ ಇದ್ರು, ಚಿಕ್ಕಪ್ಪನವರು ಬಂದ್ರೆ ಮೆಲ್ಲ ಒಳಗೆ, ಯಾರಿಗೂ ಗೊತ್ತಾಗ್ಲಿಲ್ಲ. ಒಂದ್ ದಿವಸ ಅಪ್ಪನೇ ಬಂದ್ರು, ದಿನೇಶ್ ಭವನದಲ್ಲಿ ತಿಂಡಿ ತಿನ್ಲಿಕ್ಕೆ ಬಂದ್ರು. ಯಾವ್ದೋ ಕೆಲಸಕ್ಕೆ ಬಂದು ಹೀಗೆ ಅವರ ಶಾಲು ಇತ್ತು ಅವ್ರ ಹತ್ರ, ಮುಖಲ್ಲ ವರ್ಷ ಕೂತ್ಕೊಂಡಾಗ ನಂಗೆ ದುಃಖ ತಡೀಲಿಕ್ಕೆ ಆಗ್ಲಿಲ್ಲ. ತಿಂಗಳಾದ್ಮೇಲೆ ಅಪ್ಪ ಬಂದಿದ್ದಾರೆ, ಹುಡುಕಿಕೊಂಡು ಬಂದಿದ್ದಾರೆ. ನಾನು ಹೋಗಿ ಅವ್ರ ಹತ್ರ ಕೂತೆ. ಅವ್ರು ಹಿಂಗೆ ಕೂತಿಯಾರೆ, ನಾನು ಕೂತೆ. ನಂಗೆ ಕಣ್ಣಲ್ಲಿ ನೀರೆಲ್ಲ ಬಂತು. ಆಕ್ಚುಲಿ ನಾನು ಕೇಳ್ಬೇಕು ಅವ್ರಿಗೆ ತಿಂಡಿ ಏನ್ ಬೇಕಪ್ಪ, ನಾನು ಕೇಳ್ಬೇಕು. ಆದ್ರೆ ಅವರೇ ಕೇಳಿದ್ರು, ತಿನ್ಲಿಕ್ಕೆ ಏನ್ ಬೇಕು ನಿಂಗೆ? ಅವ್ರಿಗೆ ಕತೆ ಗೊತ್ತಿಲ್ಲ. ನನ್ನ ರೋಲ್ ಕಂಪ್ಲೀಟ್ ರಿವರ್ಸ್ ಆಗೋಯ್ತು ನೋಡಿ. ಆಮೇಲೆ ಎಲ್ಲ ಆಯ್ತು. ಅಪ್ಪ ಹೇಳಿದ್ರು, ನೀ ಎಲ್ಲಿ ಹೇಳದೆ ಬಂದಿದ್ದು, ನೀನನ್ನು ಶಾಲೆಗೆ ಸೇರಿಸ್ತೇನೆ ಬಾ ಅಂತ ಹೇಳಿದ್ರು. ಆ ಹೋಟೆಲ್ನವನ ಹತ್ರ ಹೇಳಿದ್ರು ಅವರು, ಇವನನ್ನು, ಅವ್ ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ, ಒಳ್ಳೆ ಚುರುಕಿದ್ದಾನೆ ಹುಡುಗ, ಓದಿಸಿ ಹುಷಾರಾಗ್ತಾನೆ ಅಂತ ಹೇಳಿ. 1 ತಿಂಗಳಾಗಿದೆ. ಆ ಸಂಬಳ 16 ರೂಪಾಯಿ ಅಪ್ಪನ ಕೈಗೆ ಕೊಟ್ಟು, ಇದನ್ನು ಫೀಸ್ ಗೀಸ್ ಕಟ್ಟಿಸಿ ಶಾಲೆಗೆ ಸೇರಿಸಿ ಅಂತೇಳಿ ವಾಪಸ್ ಬಿಳಿಮಲೆಗೆ ಬಂದು 3ನೇ ದಿವಸಕ್ಕೆ ಭಯಂಕರ ಮಳೆ, ಆಗಸ್ಟ್. ಹೋದ್ವಿ ಎಲ್ಲಿಗೆ? ಕೊಕ್ಕರನೆಗೆ ಹೋದ್ವಿ. ಆಗ ಕುಮುದಾ ಉಮಾಶಂಕರ್ ಟೀಚರ್ಸ್ ಟ್ರೈನಿಂಗ್ ಅಂತ ಶಾಲೆಯನ್ನ ಕುಶ ಶೆಟ್ಟರ್ ಅಂತ ಅಲ್ಲಿ ಅವರು ಬಹಳ ಪ್ರಖ್ಯಾತ. ಎಲ್ಲಿ ಬರ್ತದೆ? ಊರಲ್ಲಿ ಬರ್ತದೆ ಅದು. ಇದು ಎಂತದ್ದು, ಬಸರೂರ್ ಹತ್ರ. ಇದು ಬ್ರಹ್ಮಾವರದಿಂದ ಮುಂದೆ ಹೋಗಿ ಒಳಗೆ ಹೋಗ್ಬೇಕು, ಕೊಕ್ಕರ್ಣೆ. ಅಷ್ಟು ದೂರ ಕರ್ಕೊಂಡು ಹೋದ್ರಪ್ಪ? ಹೋದ್ರು. ಅದು ಬಸ್ಸು ಮಳೆ ಅಂದ್ರೆ ಮಳೆ, ಭಯಂಕರ ಮಳೆ. ಇದು ಉಡುಪಿ ತಲುಪುವಾಗ ರಾತ್ರಿ ಆಗಿದೆ. ಮಂಡ್ಯದಿಂದ ಬಸ್ ಹಿಡ್ಕೊಂಡು ಪುತ್ತೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಮತ್ತೆ ಅಲ್ಲಿ ಒಂದು ದೇವಸ್ಥಾನದ ಹತ್ರ, ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಈಗಲೂ ಉಂಟು. ನಾನು ಹೋದಾಗ ಹೋಟೆಲ್ ನೋಡುದುಂಟು. ಒಮ್ಮೊಮ್ಮೆ ಮೊನ್ನೆ ಒಂದ್ಸರಿ ಕೈ ಸಹ ಮುಗ್ದೆ ನಾನು, ಇಲ್ಲಿ ಮಾರಾಯ. ಅದೆಲ್ಲ ನನ್ನ ನೆನಪುಗಳು ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿಂದ ಬೆಳಿಗ್ಗೆ ಎದ್ದು ಬಸ್ಸು ಕೊಕ್ಕರ್ಣೆಗೆ ಹೋಗಿ ಅಲ್ಲಿಂದ ನನ್ನ ಸೇರಿಸಿದ್ರು. 36 ರೂಪಾಯಿ ಇದು ಫೀಸ್. ಆಗ ವರ್ಷದ ಫೀಸು ಕೊಟ್ಟರು. ಒಳ್ಳೆ ಮನುಷ್ಯ ಮ್ಯಾನೇಜರ್.
ಹ್ಮ್. ಸೇರಿಸಿದ್ರು. ಹುಡುಗ ಚುರುಕ ಏನೋ ಕೇಳಿದ್ರು ನನಗೆ, ಹುಡುಗ ಚುರುಕ ಇದ್ದಾನೆ, ಎಲ್ಲ ಆಗ್ತದೆ ಅಂತೇಳಿ ಒಂದು ಹಾಸ್ಟೆಲ್ನಲ್ಲಿ ನನಗೆ ಜಾಗ ಕೊಟ್ಟರು. ಹಾಸ್ಟೆಲ್ ಹಂಗೆ ಅಂದರೆ ರೂಮ್ ಅಲ್ಲ, ಹ್ಮ್. ಉದ್ದ ಹಾಲ್, ಡಾರ್ಮೆಟ್ರಿ. ಡಾರ್ಮೆಟ್ರಿ. ಅಲ್ಲಿ ಒಂದು ಬದಿಯಲ್ಲಿ ನನಗೆ ಜಾಗ, ಹ್ಮ್. ಒಂದು ಚಾಪೆ, ಮತ್ತೆ ನಮ್ಮದು ನಾವು ತಕೊಂಡೋದ್ದು ಒಂದು ಈ ಡಬ್ಬಿ, ಅಲ್ಯೂಮಿನಿಯಂ ಡಬ್ಬಿ, ಅದು ಹ್ಮ್. ಬೀಗ ಎಲ್ಲ ಇತ್ತು. ಅದರಲ್ಲಿ ನಂದು ಒಂದು 2 ಹಳೆ ಬಟ್ಟೆ, ಮಾರ್ಕ್ಸ್ ಕಾರ್ಡ್ ಎಲ್ಲ ಬೇಕು, ಶಾಲೆಗೆ ಹೋಗ್ಲಿಕ್ಕೆ ಬೇಕು, ಎಲ್ಲ ಇಟ್ಟರು. ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಅಪ್ಪ ಹೊರಟರು. ನಾನು ಹೋಗ್ತಾನೆ, ಚೆನ್ನಾಗಿ ಓದು ಅಂತೇಳಿ. ಅಪ್ಪ ಹೋದಾಗ ಅಳಲಿಕ್ಕೆ ಶುರು ಮಾಡಿದವನು. ಅಲ್ಲಿ ಯಾರು ಇಲ್ಲ, ಭೂತ ಬಂಗಲೆ ಆಗಿ ಒಬ್ಬನೇ ಕೂತಿದ್ದೇನೆ, ಫ್ರೆಂಡ್ಸ್ ಇಲ್ಲ, ಯಾರಿಲ್ಲ. ಅಯ್ಯೋ ಅಳ್ತಾ 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 8 ಗಂಟೆಗೆ ಒಬ್ಬರು ಬಂದರು, ಪುಣ್ಯಾತ್ಮರಲ್ಲಿ. ಏನು ಪುರುಷೋತ್ತಮ, ಹೇಗಿದ್ಯಾ? ಏನಪ್ಪ ಏನಾಯ್ತು ನಿನಗೆ, ಬಾ ಊಟ ಮಾಡಿ. ನೋಡಿ ನೋಡಿ, ಯಾರೋ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡ್ತಾರೆ. ನೆನೆಸ್ಕೊಂಡಾಗ ನನ್ನ ಎದೆ ಭಾರ ಆಗ್ತದೆ. ಯಾರೋ ಏನು, ಅವರನ್ನು ನೀವು ಅದಕ್ಕಿಂತ ಮೊದಲು ಕಂಡಿಲ್ಲ, ಆಮೇಲೆ ಕಂಡಿಲ್ಲ. ಬಟ್ ಒಂದು ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ನಿಮಗೆ ಅವರು ಸಹಾಯ ಮಾಡಿರ್ತಾರಲ್ಲ, ಅವರು ದೇವರು. ಅವನು ಬಾಪ ಈಗ ನೀನು ಊಟ ಮಾಡು. ಅಳೋದು ಯಾಕೆ? ಕರ್ಕೊಂಡೋಗಿ ಒಟ್ಟಿಗೆ ಕೂರಿಸಿ ಮ್ಯಾನೇಜರ್ ಅವರು ಊಟ ಮಾಡಿಸಿ, ನೀನು ನಾಳೆ 9 ಗಂಟೆಗೆ ನನ್ನ ಆಫೀಸಿಗೆ ಬಾ, ಮಾತಾಡುವ ಅಂತ ಬಂದೆ. ನಿದ್ದೆ ಬಂತು. ಮರುದಿವಸ 9:30 ಹೋದೆ ನಾನು. ಹೋಗೋದು ಕೂತಿದ್ದಾರೆ, ಕೂತಿ ಏನು ಈಗೇನು ಸಮಸ್ಯೆ? ಫೀಸ್ ಕಟ್ಟಿದ್ದಾರೆ ಅಪ್ಪ, ಓದುವುದಲ್ವಾ? ನಾಳೆ ನಾಡ್ದು ಇನ್ನು ತುಂಬಾ ಮಕ್ಕಳು ಬರ್ತಾರೆ. ನಾನು ಹೇಳಿದೆ, ಇಲ್ಲ ನನಗೆ ಕಾಲೇಜ್ ಓದಬೇಕು, ನನಗೆ TCH ಮಾಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ ಅಂತಂದ್ರು, ಹಾಗೆ ನಾನು ದೊಡ್ಡ ಓದಿ ವಿದ್ಯಾವಂತನಾಗಬೇಕು, ಕಾಲೇಜ್ ಓದಬೇಕು ಅಂತ ಹೇಳಿದೆ. ಅವ್ನು ಈಗ ನೋಡಿ ಮಾರ್ಕ್ಸ್ ಕಾರ್ಡ್ ಎಲ್ಲ ತರಿಸಿ ನೋಡಿದ್ರೆ ಮಾರ್ಕ್ ಚೆನ್ನಾಗಿತ್ತು, SSLC ಮಾಡಿ. ಆ 36 ರೂಪಾಯಲ್ಲಿ 6 ರೂಪಾಯಿ ಕಳ್ಕೊಂಡು 30 ರೂಪಾಯಿ ನನ್ನ ಕೈ ಕೊಟ್ಟ, ಕಿಸೆಗೆ ಹಾಕಿದ. ನೀನು ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ನೀನು ಯಾರನ್ನ ಕಳಿಸ್ತೀನಿ, ಸುಬ್ರಹ್ಮಣ್ಯಕ್ಕೆ ಹೋಗು ಅಥವಾ ಮನೆಗೆ ಹೋಗು, ನಿನ್ನ ಅಪ್ಪ ಶಾಲೆಗೆ ಸೇರಿಸಲಿ ಅಂತ ಹೇಳಿ ಲೆಟರ್ ಕೊಟ್ರ? ಏನು ಕೊಟ್ಟಿಲ್ಲ. ಅಲ್ಲಿಂದ ಬಿಡುಗಡೆ ಮಾಡಿಸಿ 30 ರೂಪಾಯಿ ಕಿಸೆಗೆ. ನಾನು 30 ರೂಪಾಯಿ ನನ್ನ 30 ರೂಪಾಯಿ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸಿಕ್ಕಿದ್ದು. 30 ರೂಪಾಯಿ ಅಪ್ಪ ಕಟ್ಟಿದ್ದು. ಅಲ್ಲಿಂದ ಸೀದಾ ಸುಬ್ರಹ್ಮಣ್ಯಕ್ಕೆ ಹೋದೆ. ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ರಾತ್ರಿ ಆಗಿತ್ತು. ಅಲ್ಲಿ ಒಂದು ಛತ್ರ ಇದೆ ನೋಡಿ, ಉತ್ತರಾದಿ ಮಠ ಅಂತ ಇದೆ, ಅಲ್ಲಿ ಯಾರು ಬೇಕಾದ್ರೆ ಮಲ್ಕೊಳ್ಬಹುದು. ಹಾಗೆ ಸ್ಟೀಲ್ ಡಬ್ಬ ಅಲ್ಲಿತ್ತು, ಹಾಕಿ ಮಲ್ಕೊಂಡೆ. ಬೆಳಿಗ್ಗೆ ಸ್ನಾನಗೇನ ಮಾಡಿದೆ. ಅಲ್ಲಿ ಅಡ್ಮಿಷನ್ಗೆ ಹೋದೆ. ಮಾಬಲಿ ಶೆಟ್ಟಿ ಅಂತ ಅವಾಗ ಪ್ರಿನ್ಸಿಪಲ್ ಇದ್ದರು, ಶೀಟ್ ಕೊಟ್ರು. ಸೈನ್ಸ್ ಅಲ್ಲಿ ಮಾತ್ರ, ಆರ್ಟ್ಸ್ ಅಲ್ಲಿ ಇಲ್ಲ ಅಂತ ಸೈನ್ಸಿಗೆ ಸೇರಿಸಿದ್ರು. ಆಯ್ತು, ನಂಗೆ ಎಲ್ಲ ಸೇರಬೇಕಿತ್ತು ಅಂತ ಆಯ್ತು. ಇದಾಯ್ತು, ಅದು ಒಂದು. ಅಪ್ಪನಿಗೆ ಗೊತ್ತಾಗಿದ್ದು, ಅಪ್ಪನಿಗೆ ಸುಳ್ಳೆ ಸುಬ್ರಹ್ಮಣ್ಯಕ್ಕೆ ಹೋದ ಮೇಲೆ ಒಂದು ಕಾರ್ಡ್ ಹಾಕಿದೆ ಅಪ್ಪನಿಗೆ. ನಾನು ಈಗ ಕೊಕ್ಕರ್ಣಿಯಲ್ಲಿ ಇಲ್ಲ, ನಾನು ಸುಬ್ರಹ್ಮಣ್ಯದಲ್ಲಿ ಶಾಲೆಗೆ ಸೇರಿಸಿದ್ದೇನೆ ಅಂತ ಬಂದು ಬಾರಿಸ್ತಾರ ಭಯ ಇರ್ಲಿಲ್ಲ. ಇಲ್ಲ, ಆಮೇಲೆ ಅಪ್ಪ ಬಂದ್ರು. ಒಂದ್ ದಿವಸ ಬಂದು ಕಣ್ಣದೆಲ್ಲ ನೀರು ನೋಡಿ, ಇದೆಲ್ಲ ಬಹಳ ಇದು, ಫೋನ್ ಇಲ್ಲ, ಆಯ್ತು ನಿಂಗೆ ಒಳ್ಳೇದಾಗ್ಲಿ, ನೀನು ಸುಬ್ರಹ್ಮಣ್ಯ ದೇವ್ರ ಹತ್ರ ಬಂದಿದ್ದಿ ಅಂತ ಹೇಳಿ ಮತ್ತೆ ಸುಬ್ರಹ್ಮಣ್ಯ ಮಠಕ್ಕೆ ಕರ್ಕೊಂಡು ಹೋಗಿದ್ದೆ ನಾನು. ಆ ಮಠದ ಒಂದು ಹಾಸ್ಟೆಲ್ ನಡೀತಾ ಇತ್ತು, ಹಾಸ್ಟೆಲ್ ನಲ್ಲಿ ಮಾಡಿಸ್ಕೊಟ್ರು, ಅದೆಲ್ಲ ಆಯ್ತು. ಬಟ್ ಅದು ಬಿಡಿ, ಇದಾಯ್ತಲ್ಲ, ಕೊಕ್ಕರ್ಣಿದಾಯ್ತಲ್ಲ. ಇದಾಗಿ ನಾನು ಆಮೇಲೆ ಕಾಲೇಜ್ ಓದಿದೆ, PUC ಓದಿದೆ, ಕಾಲೇಜ್ ಓದಿದೆ, MA ಓದಿದೆ. NMC ಅಲ್ಲಿ 6 ವರ್ಷ ಕೆಲಸ ಮಾಡಿ 1986ರಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಲೆಕ್ಚರ್ ಆಗಿ ಸೇರಿದೆ. ಸೇರಿ ಬರುವಾಗ ಈ ಹೊಸ ಮಕ್ಕಳು ಬರ್ತಾರಲ್ಲ, ಆವಾಗ ಮಕ್ಕಳನ್ನು ಪರಿಚಯ ಮಾಡಿಕೊಳ್ಬೇಕು. ನಾವು ನಮ್ಮ ಪರಿಚಯ ಹೇಳಬೇಕು, ಮಕ್ಕಳು ಪರಿಚಯ. ಒಬ್ಬ ಹೇಳಿದ, ಸರ್ ನನ್ನ ಹೆಸರು ಅನಿಲ್ ಕುಮಾರ್ ಶೆಟ್ಟಿ, ನಾನು ನನ್ನ ಊರು ಕೊಕ್ಕರ್ಣೆ, ನನ್ನ ತಂದೆ ಹೆಸರು ಕುಶಲ ಶೆಟ್ಟಿ ಅಂತ ಅಂದ. ಕನೆಕ್ಟ್ ಆಯ್ತು. ಅನಿಲ್ ಆಮೇಲೆ ಬಂದು ಭೇಟಿ ಮಾಡಿ ಅಂತ ಹೇಳಿದೆ. ಬಂದ, ನಾನೆಲ್ಲ ಕೇಳಿದೆ. ಹೌದು ಸರ್, ನಮ್ದು ಕುಮುದ ಉಮಾಶಂಕರ್ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಎಲ್ಲ ಇದೆ. ಹೇಳಿದೆ, ಒಂದು ಉಪಕಾರ ಮಾಡು ನನಗೆ. ಆ ಕಾಲದಲ್ಲಿ ನನಗೆ ಕಟ್ಟಿದ ದುಡ್ಡನ್ನು ವಾಪಸ್ ಕೊಟ್ಟ ಒಬ್ಬ ಪುಣ್ಯಾತ್ಮ ಇದ್ದಲ್ಲ, ಅವನಿಂದಾಗಿ ನಾನು ಓದಿದ್ದು ಇವತ್ತು ಲೆಕ್ಚರ್ ಆಗಿದ್ದೇನೆ. ಅವನನ್ನು ನಾನು ನೋಡ್ಬೇಕು. ನೀನು ಊರಿಗೆ ಹೋಗಿ ಅವ್ರೀಗ ನಿನ್ನ ಆಫೀಸಲ್ಲಿ ಇರ್ಲಿಕ್ಕಿಲ್ಲ, ರಿಟೈರ್ಡ್ ಆಗಿರ್ಬೋದು, ಹುಡುಕಿ ನಂಗೆ ಹೇಳು ಅಂತ. ಅವ ಒಂದು 2 ತಿಂಗಳಾದ್ಮೇಲೆ ಬಂದು, ಸರ್ ಅವ್ರು ಇದ್ರು, ಅವ್ರ ಹೆಸರು ಎಂತದ್ದು ಹೇಳಿದ, ತೀರಿ ಹೋಗಿದ್ದಾರೆ ಸರ್, ಒಂದು 3 ತಿಂಗಳ ಹಿಂದೆ ತೀರಿ ಹೋಗಿದ್ದಾರೆ. ಬಟ್ ನಿಮ್ಮ ಹೆಸರು ರಿಜಿಸ್ಟರ್ ಇದೆ ಸರ್, ನಾನು ಪತ್ತೆ ಹಚ್ಚಿದೆ ಅಂತ ಹೇಳಿದ, ಹಳೆ ರಿಜಿಸ್ಟರ್. ಹಾಗಾಗಿ ನೋಡಿ, ಆ ಪುಣ್ಯಾತ್ಮ ನನಗೆ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಜೀವನದ ದಿಕ್ಕು ಬದಲಾಗಿ ಹೋಯ್ತು ಒಬ್ಬರ ಒಳ್ಳೆತನದಿಂದ. ಬಟ್ ಆ ಒಳ್ಳೆಯವನನ್ನು ನನಗೆ ಮತ್ತೆ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ನನ್ನ ಕಾಗೆ ಮುಟ್ಟಿದ ನೀರಲ್ಲಿ ಅದ್ರ ಬಗ್ಗೆ ಬರ್ದಿಯ ನಾನು ಪುಸ್ತಕ ಕಳಿಸಿದೆ. ನಾನು ಕುಮುದ ಉಮಾಶಂಕರ್ ಟೀಚರ್ಸ್ ಗೆ ಒಂದು ಲೆಟರ್ ಹಾಕಿ, ನಾನು ಈ ಕಾಲೇಜಿನಲ್ಲಿ ಸೇರಿ 1 ರಾತ್ರಿ ಇದ್ದೆ, ಆಮೇಲೆ ಬಿಟ್ಟು ಬಂದೆ.
ಅಲ್ಲಿರುವ ಮ್ಯಾನೇಜರ್ ನನಗೆ ದೇವರಂತ ಮನುಷ್ಯ, ಅದರ ನೆನಪಿಗಾಗಿ ಕಳಿಸಿಕೊಡ್ತಿದ್ದೀನಿ ಅಂತ ಒಂದು ಪತ್ರ ಬರೆದೆ. ಹ್ಮ್. ಅದರಿಂದ ಫೋನ್ ಕೂಡ ಬಂತು ಹ್ಮ್, ನನಗೆ. ಹ್ಮ್. ಸರ್, ನೀವು ಕಳಿಸಿದ ಪತ್ರ ಸಿಕ್ಕಿದೆ, ನಮ್ಮ ಹ್ಮ್. ಲೈಬ್ರರಿ ಇಟ್ಟಿದ್ದೇವೆ, ಹ್ಮ್. ತುಂಬಾ ಸಂತೋಷ ಅಂತ. ಹೀಗೆ ಇವೆಲ್ಲ ವಿಚಿತ್ರ ಸಂಬಂಧಗಳು, ಸಂಬಂಧಗಳು. ವಿಚಿತ್ರ ತಿರುವುಗಳು ತಿರುವುಗಳು. ಹೀಗೆ. ಸರ್, ನಿಮ್ಮ ಜೀವನದಲ್ಲಿ ಮತ್ತೊಂದು ಈ ತರ ಉಪಕಾರ ಮಾಡಿದ ಒಂದು ವ್ಯಕ್ತಿ ಬರ್ತಾರೆ, ಪಂಜದ ಡಾಕ್ಟರ್ ಸಿಲ್ವೆಸ್ಟರ್. ಅವ್ರ ಬಹುಶಃ ನಿಮ್ಮ ತಂದೆಗೆ ಎಜುಕೇಶನ್ ಲೋನ್ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಟ್ರು, ಮತ್ತೆ ಹಣಕಾಸು ಸಹಾಯ ಮಾಡ್ತಾ ಇದ್ರು. ಅವ್ರು ಹೇಗೆ, ಅವರು ಊರಿನ ಹುಷಾರಿರೋ ಮಕ್ಕಳನ್ನು ಓದಿಸ್ಲಿಕ್ಕೆ ಅವ್ರು ಆತರ ಏನಾದ್ರು ಒಂದು ಮನೋಭಾವ ಇತ್ತು ಅವರಲ್ಲಿ? ನೋಡಿ, ಇದು ಈ ಈ ಈ ಪ್ರಶ್ನೆ ಈಗ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ ನನಗೆ. ಯಾಕಂದ್ರೆ ಈಗ ಒಂಥರ ಡಿವೈಸಿವ್ ಕಲ್ಚರ್ ಜಾಸ್ತಿ ಆಗ್ತಾ ಇದೆ, ಅವರು ಬೇರೆ ಇವರು ಬೇರೆ. ಬಟ್ ನಾನು ಓದುವ ಕಾಲಕ್ಕೆ ಅಂಥ ಡಿವೈಸಿವ್ ಆದಂಥ ಒಂದು ಕಲ್ಚರ್ ಇರಲಿಲ್ಲ. ಅವರು ನೋಡಿ, ಸಿಲ್ವೆಸ್ಟರ್ ಕ್ರಿಶ್ಚಿಯನ್, ಪಂಜದಲ್ಲಿ ಡಾಕ್ಟರ್ ಆಗಿದ್ರು. ಅವರು ಮರಿಯಮಹಲ್ ಅಂತ ಈಗಲೂ ಇದೆ, ಅದರ ಎದುರುಗಡೆ ಕೆಳಗಡೆ ಒಂದು ಸಣ್ಣ ಕೋಣೆಯಲ್ಲಿ ಅವರು ಡಾಕ್ಟರ್. ಅವರು ಒಬ್ಬರೇ ಡಾಕ್ಟರ್ ಆದ್ದರಿಂದ ನಮ್ಮ ಹತ್ರ ಬೇರೆ ಆಪ್ಷನ್ಸ್ ಇರಲಿಲ್ಲ. ನನಗೆ ಒಮ್ಮೆ 3ನೇ ಕ್ಲಾಸಲ್ಲಿರುವಾಗ, ಅಂದರೆ ನಾನು ವರ್ಷದಿಂದ ಹೇಳಿದರೆ 1963ಕ್ಕೆ ಜಾಂಡೀಸ್ ಆಯಿತು. ಜಾಂಡೀಸ್ ಆಗಿ ಮೈಯೆಲ್ಲ ಹಳದಿ ಆಯಿತು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಬಹುಶಃ ನಾನು ನೆನ್ಪಿಟ್ಟಿದ್ದು ಸರಿ, ತಾವು ಡಾಕ್ಟ್ರು, ತಪ್ಪಿದ್ರೆ ಸರಿ ಮಾಡಿ. ಆದರೆ ಭಾಳ ದೊಡ್ಡ ಸಮಸ್ಯೆ ಅಂದರೆ ಬಚ್ಚುವುದು, ಆಯಾಸ. ಅದಕ್ಕೆ ಬಚ್ಚಲು ರೋಗ ಅಂತಲೇ ಹೇಳ್ತಾ ಇದ್ರು. ಬಚ್ಚಲು ರೋಗ ಅಂತ, ಬಚ್ಚು ನಿಲ್ಲಿಕ 2 ಹೆಜ್ಜೆ ನಡೆದ್ರೆ ಬಚ್ಚುದು. ನೋಡಿ, ಇಂಥ ಬಚ್ಚಲು ರೋಗ ಇಟ್ಟುಕೊಂಡು ನಾನು ಬಿಳಿಮಲೆಯಿಂದ ಪಂಜಕ್ಕೆ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು ಶಾಲೆಗೆ. ಸಿಲ್ವೆಸ್ಟರ್ ಡಾಕ್ಟರ್ನ ಭೇಟಿ ಮಾಡಲಿಕ್ಕೆ. 6 ತಿಂಗಳು ಸ್ಕೂಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ಸಿಲ್ವೆಸ್ಟರ್ ಡಾಕ್ಟ್ರು ನನಗೆ ಯಾಕೆ ಭಾಳ ಇಂಪಾರ್ಟೆಂಟ್ ಆಗಿ ಆಗ ಅಷ್ಟು ಕಾಣಲಿಲ್ಲ, ಈಗ ಕಾಣ್ತಾರೆ ಅಂತಂದರೆ, ಅವರು ನನಗೆ ಟ್ರೀಟ್ಮೆಂಟ್ ಮಾಡಿದರು, ನನ್ನನ್ನು ಬದುಕಿಸಿದರು ಒಂದು. ಆಮೇಲೆ ಅವರ ಹತ್ರ ಹೋಗಿ ಕೂತ್ರೆ, ಏನು ಹೆಸರು? ಪುರುಷೋತ್ತಮ. ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. ಪ್ರಶ್ನೆ ಕೇಳೋರು ಅವರು, ಏನು ಓದಿದ್ದಿ? ಅದು ಬರೀಲಿಕ್ಕೆ ಬರ್ತದಾ? ಅಪ್ಪನ ಹೆಸರು. ಅಂದರೆ ನನಗೆ 6 ತಿಂಗಳು ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆ ಶಾಲೆಗೆ ಹೋಗ್ಲಿಕ್ಕೆ ಆಗದೆ ಇದ್ದದ್ದರಿಂದ ನನಗಾದ ನಷ್ಟವನ್ನ ಸಿಲ್ವೆಸ್ಟರ್ ತುಂಬಿಕೊಡ್ತಾ ಇದ್ರು ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತು ನನಗೆ. ಆಮೇಲೆ ಇನ್ನು ನೀನು 15 ದಿವಸ ಬಿಟ್ಟು ಬರಬೇಕು, ಬರುವಾಗ ಇದನ್ನು ಬರ್ಕೊಂಡು ಬರಬೇಕು ಅಂತ ಹೇಳಿ ನನಗೆ ಹೋಮ್ವರ್ಕ್ ಕೂಡ ಡಾಕ್ಟ್ರು ಪುಸ್ತಕ ಸಹ ಕೊಟ್ಟರು ಅವರು. ಓಕೆ. ಒಂದು ಪುಸ್ತಕ ಮತ್ತು ಒಂದು ಪೆನ್ಸಿಲ್ ಕೊಟ್ಟು ಅಪ್ಪನ ಹತ್ರ ಹೇಳಿ ಇವನಿಗೆ ಮನೆಯಲ್ಲಿ ಕೂತ್ಕೊಂಡು ಬರೀಲಿ, ತೊಂದರೆ ಇಲ್ಲ ಅಂತ ಕೊಟ್ಟರು. ಅಂದ್ರೆ ನೋಡಿ, ನನಗೆ ಅವರು ಯಾವುದೇ ಮಗುವನ್ನ, ಇನ್ನೊಬ್ಬರ ಮಗುವನ್ನು ನೋಡಿದ್ರು, ಸಮಾಜದ ಒಂದು ಆಸ್ತಿ ಅಂತ ನೋಡಿದ್ರು. ನೋಡಿ, ಆಮೇಲೆ ನಾನು ಪಂಜ ಹೈಸ್ಕೂಲಿಗೆ ಸೇರುವಾಗ ಫೈನಾನ್ಷಿಯಲ್ ಸ್ವಲ್ಪ ಸಮಸ್ಯೆ ಇತ್ತು. ಆಗ ಎಂಥದಕ್ಕೆ ಹೋದಾಗ ಅಪ್ಪ, ಮಗ ಏನು ಮಾಡ್ತಾನೆ ನೋಡಿ, ಅವ್ರು ನೆನಪು, ಮಗ ಏನು ಮಾಡಿ, ಈ ವರ್ಷ ಹೈಸ್ಕೂಲಿಗೆ ಸೇರಬೇಕು ಸ್ವಾಮಿ, ಸ್ವಲ್ಪ ದುಡ್ಡಿಗೆ ಸಮಸ್ಯೆ ಇದೆ ಅಂತ ಆ ಕಾಲದಲ್ಲಿ 5 ರೂಪಾಯಿ ಕೊಟ್ಟರಂತೆ ನೋಡಿ ಅವರು, ಸೇರಿಸಿ ಶಾಲೆಗೆ ಅಂತ. ಹಾಗಾಗಿ ಒಂದು ಕಮ್ಯುನಿಟಿಯಲ್ಲಿರುವ ಒಂದು ಡಾಕ್ಟ್ರು ಬರೀ ಡಾಕ್ಟರ್ ಆಗಿರಲಿಲ್ಲ, ಅವರು ಆ ಊರಿನ ಸಮಗ್ರ ಅಭಿವೃದ್ಧಿಗೆ ಕೂಡ ತನ್ನನ್ನು ತೊಡಗಿಸಿಕೊಳ್ಳುವ ಒಂದು ಕ್ರಮ ಇತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ನನ್ನ ಈ 71 ವರ್ಷದ ಪ್ರಯಾಣದಲ್ಲಿ ಸಿಲ್ವೆಸ್ಟರ್ ಡಾಕ್ಟರ್ ನನಗೆ ಒಂದು ನೆನಪಾಗಿ ಉಳಿದಿದ್ದಾರೆ ಅಲ್ವಾ. ಒಂದು ಊರಿನ ಒಳ್ಳೆದಿನ ಸ್ಟೇಕ್ ಹೋಲ್ಡರ್ ಆಗಿ ಆ ರೀತಿಯ ಒಂದು ಮನಸ್ಥಿತಿ ಇಟ್ಕೊಳ್ಳೋದು ಬಹಳ ರೇರು. ಈಗ ಇಲ್ಲ, ಆಗಿನ ಕಾಲ ತುಂಬಾ ಜನ ಇದ್ರು. ಅಂದ್ರೆ ಕೆಲವರು ಮನೆ ಎಲ್ರಿಗೂ ಯಾವತ್ತು ಓಪನ್ ಇರ್ತದೆ, ಏನೇ ಕಷ್ಟ ಇದ್ರು ಹೋಗ್ಬೋದು, ಮಾತಾಡ್ಕೋಬಹುದು. ಈಗ ಆ ತರದ ಮನೆಗಳು ಕೂಡ ಕ್ಯೂರ್ ಮಾಡಿದ್ರು ಅವರು. ನನ್ನ ಬಚ್ಚಲು ರೋಗ ಅವರು ಯಾವುದು ಆ ಕಾಲದಲ್ಲಿ ಟ್ಯಾಬ್ಲೆಟ್ ಕೊಟ್ಟು, ಮತ್ತೆ ಸ್ವಲ್ಪ ಆಯುರ್ವೇದ ಯಾರೋ ಕೊಟ್ಟರು, ಮತ್ತೆ ಇನ್ನೊಂದು ನಾನು ಹೇಳ್ಬೋದು, ಒಂದು ದಿವಸ ಒಬ್ರು ಬಂದರು, ಮುಚ್ಚನ ರಕ್ತ ಕುಡಿದ್ರೆ ಬಚ್ಚಲು ರೋಗ ಗುಣ ಆಗ್ತದೆ ಅಂತ ಹೇಳಿದ್ರು. ನಮ್ಮ ಅಪ್ಪ ಮುಚ್ಚ ಅಂದ್ರೆ ಗೊತ್ತಲ್ಲ, ಕಾಡಲ್ಲಿರೋದು ಹೂಕ್ ಅಂತ ಹೇಳ್ತದಲ್ಲ, ನೀಲಗಿರಿ ಲಂಗೂರೇನೋ ಗೊತ್ತಿಲ್ಲ, ರ್ಯಾರ್ ಅದು. ಅದನ್ನು ಕುಡಿದ್ರೆ ಬಚ್ಚಲ ರೋಗ ಗುಣ ಆಗ್ತದೆ ಅಂತ ಹೇಳಿದ್ದು ಪುಣ್ಯಾತ್ಮ. ಇನ್ನೊಂದು ವಾರದಲ್ಲಿ ಒಂದು ಮುಚ್ಚ ಹೊಡ್ಕೊಂಡು ಬಂದ್ರು. ತಂದೆ ಅಲ್ಲ, ತಂದೆಯ ಫ್ರೆಂಡ್ ಒಬ್ರು. ಹಂಟಿಂಗ್ ಎಲ್ಲ ಹೊಡಿತ್ತಲ್ಲ, ಎಲ್ಲ ಹೊಡಿತು. ಅಲ್ಲಿ ವಾಟಗಜ ಹತ್ರ ಮರದ ಮೇಲೆ ಮುಚ್ಚೋಡು ಹೊಡೆದಿದ್ದಾರೆ, ಹಿಡ್ಕೊಂಡ್ ಬಂದಿದ್ದಾರೆ. ನಾನದನ್ನು ನೋಡಿ ಕಾಡಿಗೆ ಹೋದವನು ಮಧ್ಯಾಹ್ನ 3-4 ಗಂಟೆವರೆಗೆ ಬರಲಿಲ್ಲ. ಅದು ಯಾಕಂದ್ರೆ ಅದನ್ನು ಹೊಡೆದು ಬಿಸಿ ಬಿಸಿ ರಕ್ತ ಕುಡಿಬೇಕಂತ, ಕುಡಿದ್ರೆ ಗುಣ ಆಗ್ತದೆ ಅಂತ. ಅದು ಏನು, ನಾನು ಕುಡಿಲಿಲ್ಲ. 4 ಗಂಟೆವರೆಗೆ ಮನೆಗೆ ಸಹ ಬರಲಿಲ್ಲ. ಅದು ರಕ್ತ ತಣ್ಣಗಾಯ್ತಾ, ಅನ್ಯಾಯವಾಗಿ ಒಂದು ಮುಚ್ಚನ ಜೀವ ಹೋಯ್ತು.
ಮುಚ್ಚೈ ನೀಲಗಿರಿ ಲಂಗೂರ್ ಗೂಗಲ್ ಮಾಡಿ ನೋಡಿ. ಅದೇ ಅದೇ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಹೌದು, ಹೌದು. ಇಲ್ಲಿ ನೆಕ್ಸ್ಟ್ ವಿಚಾರಕ್ಕೆ ಬರುವ ಸರ್, ಇದು ಬಹಳ ಪ್ರಯಾಣ ಬಹಳ ರೋಚಕವಾಗಿದೆ. ವಿವೇಕಾನಂದ ಕಾಲೇಜ್ ಆ ಸಮಯದಲ್ಲಿ ಏನು ಅದು ಫಿಲೋಮಿನ ಹಳೆಯ ಸಂಸ್ಥೆ, ವಿವೇಕಾನಂದ ಹೊಸ ಸಂಸ್ಥೆ. ಅಲ್ಲಿ ಹೇಗಿತ್ತು ಆ 3 ವರ್ಷ ನೀವು ಡಿಗ್ರಿ ಮಾಡಿದ್ದು? ನಾ ನೋಡಿ ಅಲ್ಲಿ ಕೂಡ ಅದರ ಬಹಳ ದೊಡ್ಡ ಕೊಡುಗೆ ನನಗೆ ವಿವೇಕಾನಂದ ಕಾಲೇಜಿದ್ದು ಯಾವುದು ಅಂದರೆ, ನಾನು ಅಲ್ಲಿ ಕನ್ನಡ ಆಪ್ಷನಲ್ ಪೇಪರ್ ತಗೊಂಡಿದ್ದು. ಕನ್ನಡ ಒಂದು ಐಚ್ಛಿಕವಾಗಿ ತಗೊಂಡೆ BAಯಲ್ಲಿ. ಐಚ್ಛಿಕವಾಗಿ ತಗೊಂಡದ್ರಿಂದ ನನಗೆ ಅಮೃತರು ಗುರುಗಳಾಗಿ ಸಿಕ್ಕಿದ್ರು, ತಾಳ್ತಜೆ ವಸಂತಕುಮಾರ್ ಗುರುಗಳಾಗಿ ಸಿಕ್ಕಿದ್ರು. ಆಮೇಲೆ ಕೊನೆಗೆ ಫೈನಲ್ ಇಯರ್ BAಗಿದ್ದಾಗ ಪ್ರಮೀಳಾ ಅಂತ ಒಬ್ಬರು ಮೇಡಮ್ ಬಂದರು, ಸಿಕ್ಕಿದ್ರು. ಇದು ಒಂದು ಯಾವುದು ಓದಿದ್ದು, ಒಳ್ಳೆ ಮೇಷ್ಟ್ರುಗಳು, ಒಳ್ಳೆ ಪಾಠ. ನಾನು ಸಹ ಭಾಳ ಆಸಕ್ತಿಯಿಂದ ನಂದೇ ಆಯ್ಕೆ ಆದ್ದರಿಂದ ಓದಿದೆ. ಶಿವರಾಮ ಕಾರಂತರನ್ನೆಲ್ಲ ಕಾದಂಬರಿಗಳನ್ನು ಓದ್ತಾ ಇದ್ವಿ. ಒಳ್ಳೆ ಲೈಬ್ರರಿನ ಇದ್ರು, ಶಾನ್ಭೋಗ್ ಅಂತ. ಅಲ್ಲಿ ಜಗಲಿಲಿ ಹೋದರೆ ಪುರುಷೋತ್ತಮ ಬಾ ಅನ್ನೋದು ದೊಡ್ಡ ಸ್ವರ ಅವ್ರದ್ದು. ಹೆದರಿಕೆ ಕೂಡ ನಮಗೆ. ಏನು ಸರ್ ಇದು ಓದು, ಇದು ಒಳ್ಳೆ ಕಾದಂಬರಿ, ಶಿವರಾಮ ಕಾರಂತರದು ಕುಡಿಯರ ಕೂಸು ಅಂತ, ಓದಿ 1 ವಾರದಲ್ಲಿ ತಂದು ಕೊಡು ಅಂತ. ನೋಡಿ, ಜಗಲಿಲಿ ಹೋಗ್ತಾ ಇದ್ರೆ ಹುಡುಗನ ಕರೆದು ಪುಸ್ತಕ ಕೊಟ್ಟು ಓದಿಸುವ ಗ್ರಂಥಾಲಯಾಧಿಕಾರಿಗಳು ಆ ಕಾಲದ್ದು. ನಾನು ಓದಿ ಕುಡಿಯರ ಕೂಸು ಸುಬ್ರಹ್ಮಣ್ಯದ ಕಥೆ ಅದು ನೋಡಿ, ಆಗ ಓದಿದ್ದು ನಾನು ಇದನ್ನು. ಯಾವಾಗ 76ನೇ ಇಸುವಿಲಿ ಓದಿದ ಕುಡಿಯರ ಕೂಸು ಈಗಲೂ ನನಗೆ ನೆನಪಿದೆ. ಇಟ್ ಹ್ಯಾಪನ್ ಬಿಕಾಸ್ ಆಫ್ ಶಾನ್ಭೋಗ್. ಈ ತರ ಒಂದು ವಾತಾವರಣ ಇತ್ತು. ಅದು ಒಂದು. ಎರಡನೇದು, ನಾವಲ್ಲಿ ಕನ್ನಡ ಸಂಘ ಕಟ್ಟಿದ್ವಿ. ಕನ್ನಡ ಸಂಘವನ್ನ ತಾಳ್ತಾಜಿ ವಸಂತಕುಮಾರ್ ಮತ್ತು ಅಮೃತರು ಕಟ್ಟಿದ್ರು. ಚಿನ್ನಪ್ಪ ಗೌಡರು ಇದ್ರು ಆವಾಗ ನನ್ನ ಸೀನಿಯರ್. ಈಗ ಆಮೇಲೆ ಅವರು ವೈಸ್ ಚಾನ್ಸಲರ್ ಆಗಿ ನಿವೃತ್ತರಾದ್ರು. ನನ್ನ ಬಹಳ ಒಳ್ಳೆಯ ಗೆಳೆಯ ಅವರಿದ್ರು. ಅವರು ಲೀಡ್ ತಗೊಳ್ತಾ ಇದ್ರು. ಪಾದಕಲ್ಲು ವಿಷ್ಣು ಭಟ್ರು ಬಹಳ ದೊಡ್ಡ ವಿದ್ವಾಂಸ, ಅವರನ್ನೆಲ್ಲ ನನ್ನ ಸೀನಿಯರ್, ಹಾಗೆ ನಾನು ಜೂನಿಯರ್ ಅವರದು. ಸೊ ಕನ್ನಡ ಸಂಘ ಕಟ್ಟುವಾಗ ಸಂಘ ಕಟ್ಟುವುದು, ಸಭೆಗೆ ಅರೇಂಜ್ ಮಾಡೋದು, ಯಾರ ಅತಿಥಿಗಳು ಬಂದರೆ ರಿಸೀವ್ ಮಾಡೋದು, ಅವರ ಪರಿಚಯ ಮಾಡೋದು. ಇವನ್ ಶಿವರಾಮ ಕಾರಂತರು ಕೂಡ ಬಂದಿದ್ರು ಒಂದ್ಸಾರಿ ನಮ್ಮ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ. ಶಿವರಾಮ ಕಾರಂತರು ಕೂಡ ಬಂದಿದ್ರು. ಇದು ನಮಗೆ ಏನ್ ಮಾಡಿತು ಅಂದ್ರೆ, ಒಂದು ಕನ್ನಡ ಸಂಘವನ್ನು ಹೇಗೆ ಕಟ್ಟಬಹುದು ಸಂಘಟನೆ ಹೇಳಿಕೊಡ್ತು. ಇದು ಎಲ್ಲದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಏನು ಅಂತಂದ್ರೆ, ನನ್ನ ಗುರುಗಳಾದ ಅಮೃತ ಸೋಮೇಶ್ವರು ತೀರಿಕೊಂಡರು. ಅವರು ಪುರುಷೋತ್ತಮ, ಇವತ್ತು ಪುತ್ತೂರಿನಲ್ಲಿ 2 ಯಕ್ಷಗಾನ ಉಂಟು, ಹೋಗಿ ನೋಡುದಾದ್ರೆ ನೋಡ್ಬೋದು, ನಾಳೆ ಶನಿವಾರ ಅಲ್ವಾ ಅಂತ ಹೇಳುದು. ಅಂದ್ರೆ ಬಾರದಿದ್ರು ಶಾಲೆಗೆ ನಡೀತದೆ ಅರ್ಧ ದಿವಸ. ನಾವು ಹೀಗೆ ನೋಡಿದ್ರೆ ಗೊತ್ತಾಗ್ತಿತ್ತು ಅವರಿಗೆ, ದುಡ್ಡಿಲ್ಲ ನಮ್ಮ ಹತ್ರ. 2 ರೂಪಾಯಿ 3 ರೂಪಾಯಿ ಟಿಕೆಟ್ ದುಡ್ಡು ನಮ್ಮ ಕಿಸೆಗೆ ಹಾಕಿ ಯಕ್ಷಗಾನ ನೋಡ್ಲಿಕ್ಕೆ ಕಳಿಸ್ತಿದ್ರು. ಇದರ ಪರಿಣಾಮ ನನ್ನ ಮೇಲೆ ಈಗಲೂ ಇದೆ ನೋಡಿ, ಈಗಲೂ ಇದೆ. ಒಂದು, ಯಾರು ಮೇಷ್ಟ್ರುಗಳು ಮಾಡ್ತಾರೆ ಹಾಗೆ? ಈಗ ಮಕ್ಕಳ ಕೈಯಿಂದಲೇ ತಕೊಳ್ಳೋರು. PhD ಆಗ್ಬೇಕಾದ್ರೆ ಇಷ್ಟು ಕೊಡು, ಈಗ ನಮಗೆ ಮೇಷ್ಟ್ರುಗಳು ಕೊಡ್ತಾ ಇದ್ರು. ಆಮೇಲೆ ನಿಮಗೆ ಗೊತ್ತಿದೆ ಬಹುಶಃ, ವಿವೇಕಾನಂದ ಕಾಲೇಜಿನ ಹತ್ರ ಕಲ್ಲೆಗ ಅಂತ ಒಂದು ಊರಿದೆ, ಅಲ್ಲಿ ಕಲ್ಲೂರು ಟಿಬ್ಬೂತ ಇದೆ. ಅಮೃತ ಸೋಮೇಶ್ವರರು ನಮ್ಮನ್ನ ಎಲ್ಲ ಕನ್ನಡ ಮೇಜರ್ ಓದುವ ಮಕ್ಕಳನ್ನ ಭೂತಾರಾಧನೆ ದಿವಸ ಕಲ್ಲೆಗ ಜಾತ್ರೆಗೆ ಕರ್ಕೊಂಡು ಹೋಗೋರು. ಬನ್ನಿ ಇವತ್ತು ರಾತ್ರಿ ಭೂತ ಇದೆ ಅಂತ. ಅಲ್ಲಿ ಹೋದ್ರೆ ಇಡೀ ಭೂತವನ್ನ ಒಂಥರ ಡೆಮೋ ಮಾಡಿದಾಗ ನಮಗೆ ಇದು ಮಾಡೋದವರು, ಎಕ್ಸ್ಪ್ಲೈನ್ ಮಾಡೋದು. ನೋಡಿ, ಅದು ಭೂತ, ಇದು ಎಣ್ಣೆ ಬುಳ್ಳ್ಯ, ಇದಕ್ಕೆ ಗಗ್ಗರ ಅಂತ ಹೇಳ್ತಾರೆ, ಎಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡೋರು. ಅಂದ್ರೆ ಅಮೃತ ಸೋಮೇಶ್ವರ ಕ್ಲಾಸಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ, ಅದು ಯಕ್ಷಗಾನ ಮೇಳಕ್ಕೂ ಮತ್ತು ಭೂತದ ಗುಡಿಗೂ ಕೂಡ ಆಗಿತ್ತು. ಇದರಿಂದಾಗಿ ನನಗೆ ಕರಾವಳಿಯ 2 ಕಣ್ಣುಗಳಾಗಿರುವ ಯಕ್ಷಗಾನ ಮತ್ತು ಭೂತಾರಾಧನೆಯ ತಳಸ್ಪರ್ಶಿಯಾದಂತ ಒಂದು, ತಳಸ್ಪರ್ಶಿ ಅಂದ್ರೆ ನನ್ನ ಅರ್ಥದಲ್ಲಿ ಹತ್ತಿರದಿಂದ ನೋಡಿದ್ರಿ, ಹತ್ತಿರದಿಂದ ನೋಡಿ ನಮಗೆ ಅದರ ಬಗ್ಗೆ ಒಂದು ಆಸಕ್ತಿ ಬೆಳೀತು ನೋಡಿ. ಇದರ ಜೊತೆಗೆ ಅವರು ಇನ್ನೊಂದು ಮಾಡ್ತಾ ಇದ್ರು, ತಿಂಗಳಿಗೆ ಒಂದ್ಸಾರಿ ಅಥವಾ 2 ತಿಂಗಳಿಗೆ ಒಂದ್ಸಾರಿ, ನನ್ನ ಮನೆ ಉಳ್ಳಾಲದ ಸೋಮೇಶ್ವರದಲ್ಲಿ ಬರುವವರು ಬನ್ನಿ ಅಂತ ಒಂದು ಅನೌನ್ಸ್ ಮಾಡಿಬಿಡೋದು. ಓಪನ್ ಇನ್ವಿಟೇಷನ್. ಯಾರು ಹೋಗದೆ ಬಿಡ್ತಾರೆ? ಯಾರಾದ್ರು ಮನೆಯಲ್ಲಿ ಅರ್ಜೆಂಟ್ ಇರೋರು ಬಿಟ್ರೆ ಇನ್ನು 7, 8, 10 ಜನ ಅವರೊಟ್ಟಿಗೆ ಅವರು ಮನೆಗೆ ಹೋಗುದು. ಶನಿವಾರ ಮಧ್ಯಾಹ್ನ ಹೋದ್ರೆ ಅಮೃತರ ಮನೆ ಕೋಟೆಕಾರಲ್ಲಿತ್ತು, ಅಲ್ಲಿ ಉಳ್ಕೊಳ್ಳುದು. ಆಮೇಲೆ ಸಾಯಂಕಾಲ ಅಲ್ಲಿ ಸೋಮೇಶ್ವರದಲ್ಲಿ ಒಂದು ರುದ್ರಶಿಲೆ ಅಂತ ಇದೆ, ಅದು ಹೆಸರಿಟ್ಟದ ಅಮೃತರೇ. ದೊಡ್ಡ ಬಂಡೆ, ಅದು ಸ್ವಲ್ಪ ಅಪಾಯಕಾರಿ ಬಂಡೆ. ಅದು ತುಂಬಾ ಜನ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡು ಅಥವಾ ಗೇಜ್ ಮಾಡಕ್ಕಾಗಲ್ಲ, ತೆರೆ ಬರುವುದನ್ನ ಕತ್ತಿದ್ದಾರೆ. ಇವರು ನಮ್ಮನ್ನೆಲ್ಲ ಈ ಹೇಟೆ ಮರಿಗಳನ್ನು ಕರ್ಕೊಂಡು ಹೋಗ್ತದಲ್ಲ, ಹೇಟೆ ಕೋಳಿ ಹೇಟೆ ಈಗ ಮಾಡಿ ನಾವೆಲ್ಲ ಚಿಕ್ಕ ಚಿಕ್ಕ ಮರಿಗಳು, ಮೇಷ್ಟ್ರು ನಮ್ಮೆಲ್ಲ ರಕ್ಷಣೆ ಮಾಡಿ ಹೋಗೋರು. ಹೋಗಿ ಬಂಡೆ ಮೇಲೆ ಕೂತ್ಕೊಳ್ಬೇಕು, ಕೂತ್ಕೊಂಡು ಕಡಲು ನೋಡಿ ಒಂದು ಕವನದ ಬಗ್ಗೆ ಮಾತಾಡ್ಬೇಕು.
ಒಂದು ಕಥೆಯ ಬಗ್ಗೆ ಮಾತಾಡಬೇಕು, ಇಲ್ಲ ನಿಮ್ಮಲ್ಲಿ ಯಾವುದೊಂದು ಟ್ಯಾಲೆಂಟ್ ಇದ್ರೆ ನೀವು ತೋರಿಸ್ಬೇಕು. ನನಗೆ ಒಂದ್ಸರಿ ಸರ್ ನಾನು ಒಂದು ಟ್ಯಾಲೆಂಟ್ ತೋರಿಸ್ತೇನೆ ಏನು ಅಂತಂದು, ಈಗಲೂ ನನ್ನ ಮಾಸ್ಟರ್ ನೆನೆಸ್ಕೊಳ್ತಾ ಇದ್ರು ಅದನ್ನು. ಅದು ಈ ಪುತ್ತೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಮದ್ದು ಮಾರ್ತಾರಲ್ಲ, ಅದನ್ನು ಮಾಡಿದೆ. ಅವಾಗ ಗೌರವ ಒಂದು ಸಣ್ಣ ಮಾತ್ರೆ ಹಿಡ್ಕೊಳ್ಳೋದು, ಗೌರವಜನ ಮಾತ್ರೆ. ಅವ ನನಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ಅಂದ್ರೆ, ಎಲ್ಲದಕ್ಕೆ ರಾಮಬಾಣ, ಇಡೀ ಜಗತ್ತಿನ ಎಲ್ಲಾ ಕಾಯಿಲೆಗಳಿಗೆ 2 ಸಣ್ಣ ಮಾತ್ರೆ ಪರಿಹಾರ, ಮತ್ತೆ ನಿಮಗೆ 2 ಫ್ರೀ ಕೂಡ ಕೊಡ್ತಿದ್ದ. ತಿಂದು ನೋಡಿ ಹೇಳಿ. ಇದನ್ನು ಮಾಡಿದೆ. ಅಮೃತನಿಗೆ ಒಂದು ಇಂಪ್ರೆಸ್ ಆಗೋಯ್ತು ಅದು. ಇವನು ಅಬ್ಸರ್ವೇಷನ್ ಬಹಳ ಚೆನ್ನಾಗಿದೆ ನೋಡಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳುದು. ಸೊ ಹೇಗ್ ಮಾಡಿದ್ರೆ ನೆನಪಿದೆ ನಿಮ್ಗೆ? ಹೌದೆಲ್ಲ ಯಾಕಂದ್ರೆ ನನಗೆ ನೆನಪಿಲ್ಲ, ಯಾಕಂದ್ರೆ ನಾನು ತುಂಬಾ ಚಿಕ್ಕವನಿದ್ದಾಗ ಬಸ್ ಹತ್ತಿ ಬಿಟ್ಟು ಎಲ್ಲರ ಕೈಯಲ್ಲಿ ಒಂದೊಂದು ಹಾಕ್ತಾ ಹೋಗೋದು, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಎಲ್ಲದಕ್ಕೂ ಆಗ್ತದೆ. ಈಗ ಆಮೇಲೆ ನಿಮ್ಮ ಕಾಲದಲ್ಲಿ ನಂಬ್ತಿದೆ, ಈಗ ನಂಬೋರು ಕಡಿಮೆ ಅದನ್ನೆಲ್ಲ. ಅಲ್ಲ, ಎಲ್ಲ ಈ ಸ್ವಪ್ನ ಸ್ಕಾಲನ ಎಲ್ಲ ಆಗ್ತಲ್ಲ, ಆ ವಯಸ್ಸಲ್ಲ ನಮ್ದು. ಅದಕ್ಕೂ ಕೂಡ ಅದೇ ಅದೇ ಅದನ್ನು ನಾನು ಹೇಳುವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆಲ್ಲ ಮಕ್ಕ ಮುಚ್ಚಿಕೊಂಡು ಹಿಂಗೆ, ಅಂದ್ರೆ ನಮಗಿರುವ ಒಂದು ಏನ್ ಹೇಳುದು ಅದಕ್ಕೆ, ಒಂದು ಈ ಭಯ ಇದೆಯಲ್ಲ, ಗಟ್ಟಿಯಾಗಿ ಮಾತಾಡೋದು ಜನಗಳ, ಇದನ್ನೆಲ್ಲ ಅಮೃತರು ಕಳೆದು ಹಾಕಿದ್ರು. ಹೆಂಗೆ ಮಾತಾಡ್ಬೇಕು, ನಮ್ಮದೇ ಗ್ರೂಪ್ ನೋಡಿ, ನಮ್ಮದೇ ಗ್ರೂಪ್ ಇದ್ದಾಗ ನೀವು ಮಾತಾಡ್ಬೋದು, ಕಲಿಬಹುದು, ಇದೆಲ್ಲ ತುಂಬಾ ಹೆಲ್ಪ್ ಆಯ್ತು. ಹಾಗಾಗಿ ವಿವೇಕಾನಂದ ಕಾಲೇಜು ಅದು ಪೊಲಿಟಿಕಲಿ ಅದೊಂದು RSS ಕಾಲೇಜ್, ಒಂದು ದೊಡ್ಡ ಗಲಾಟೆ ಕೂಡ ಆಯ್ತದ ಅವಾಗ. ಅದು ಬರ್ತೀನಿ ನಾನು. ನಿಮ್ಗೂ ಮತ್ತೆ ಚಿನ್ನಪ್ಪಗೌಡಿಗೆ ಗಲಾಟೆ ಆಗಿ ನಿಮ್ಮ ಅಪ್ಪನನ್ನು ಕರೆದಿದ್ರಂತೆ. ಹೌದು, ಅಪ್ಪನಿಗೆ ಆಗ ಕನ್ಫರ್ಮ್ ಆಗಿರ್ಬೋದು, ಮಗ ಓದೋದು ಕಷ್ಟ. ಅದು ಎಮರ್ಜೆನ್ಸಿ ಅದು. ಓ, ಆಗ ನೀವಲ್ಲಿ ಇದ್ರ? ಪರಿಸ್ಥಿತಿಯ ಬರುವಾಗ ನಾನು 75 ಅಲ್ವಾ, 76 ನಾನು ಆಗ BA ಅಲ್ಲಿದ್ದೆ. ಅದು ಏನಾಯ್ತು, ನಂದು ತಪ್ಪು, ಅದು ನಂದು ಸರಿ ಇಲ್ಲ. ನಾನು ಎಮರ್ಜೆನ್ಸಿ ಪರ. ಈಗ ನನಗೆ ತಪ್ಪು ಅದು ಯಾಕೆಂದ್ರೆ, ಎಮರ್ಜೆನ್ಸಿ ಬೇರೆ ಎಲ್ಲ ಇದ್ರು ಕೂಡ 75ರಲ್ಲಿ ಕರ್ನಾಟಕದಲ್ಲಿ ಭೂ ಮಸೂದೆ ಬಂತು ನೋಡಿ. ಅವಾಗ ಭೂ ಮಸೂದೆ ಬಂದು ಎಮರ್ಜೆನ್ಸಿ ಕಾಲದಲ್ಲಿ ಭೂ ಮಸೂದೆ ಚೆನ್ನಾಗಿ ಇಂಪ್ಲಿಮೆಂಟ್ ಆಯ್ತು. ಒಂದು ಸ್ಟ್ರೈಕ್ಗಳೆಲ್ಲ ನಿಂತೋದು, ಮುಷ್ಕರಗಳೆಲ್ಲ ಇತ್ತಲ್ಲ, ಅದೆಲ್ಲ ನನ್ನ ತಲೆಯಲ್ಲಿ ಏನಂದ್ರೆ ಒಂದು ಡಿಸಿಪ್ಲಿನ್ ಬಂದ್ಬಿಟ್ಟಿದೆ ಅಂತ. ಆ ಏಜ್ ಅಲ್ಲಿ ಈಗ ಏನು, ದಟ್ ಈಸ್ ನಥಿಂಗ್ ಬಟ್ ಫ್ಯಾಸಿಸಮ್, ಇಂದಿರಾ ಗಾಂಧಿ ಅವರು ಮಾಡಿದ್ದು. ಬಟ್ ಆ ಏಜ್ ಅಲ್ಲಿ ಏನು ಅಂತ ಹೇಳಿದ್ರೆ, ಯು ಫೀಲ್ ದೇಶಕ್ಕೆ ಆ ತರದೇ ಒಂದು ಲೀಡರ್ಶಿಪ್ ಬೇಕು, ಎಲ್ಲರನ್ನ ಬೆಂಡೆತ್ತಬೇಕು, ಶಿಸ್ತು ತರಬೇಕು. ಆಮೇಲೆ ಜನಾರ್ದನ ಪೂಜಾರಿ ಒಂದು ಸರಿ ಪುತ್ತೂರಿನಲ್ಲಿ ಒಂದು ಮೀಟಿಂಗ್ ಕರೆದು ವಿವೇಕಾನಂದ ನನಗೆ ಕರೆ ಕಳಿಸಿದ್ರು. ಹೋದೆ. ನೀವು ಹುಡುಗರೆಲ್ಲ ಇಂದಿರಾ ಗಾಂಧಿ ಪರ ನಿಲ್ಲಬೇಕು, ಹಾಗೆ ಈಗ ದುಡ್ಡು ಗಿಡಿಯನ್ನು ಕೊಟ್ಟಿಲ್ಲ, ಆದ್ರೆ ಹೇಳಿದ್ರು ನಮಗೆ ಒಬ್ಬ ರಾಜಕಾರಣಿ ಕರೆದು ಮಾತಾಡ್ತಾನೆ ಎಂಬುದು ಬಾರಿ ಖುಷಿ. ಏನೋ ಲೋಕಲ್ MLA ಏನೋ ಆಗಿದ್ರು ಕಾಣ್ತದೆ, ಅಥವಾ MP ಆಗಿದ್ರು ಏನೋ, ಬಟ್ ಅವರು ಅಥವಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನೋ, ಅವರೆಲ್ಲ ಕರೆದು ಹತ್ತಿರ ಕೂತುಗೊಳಿಸಿ ಮಾತಾಡೋದೇ ನಮಗೆ ಖುಷಿ. ಬಟ್ ನೀವು ಓದ್ತಿದ್ದು ಈ ಸಂಘದ ಪರ, ಹಿಂದುತ್ವದ ಪರ ಬ್ರ್ಯಾಂಡ್ ಆಗಿದ್ದು ಒಂದು ಕಾಲೇಜು ರಾಮ್ ಭಟ್ರ ಆಕ್ಟಿವ್ ಇದ್ರ. ಕಾಲೇಜು ಎಮರ್ಜೆನ್ಸಿಗೆ ವಿರುದ್ಧ. ಚಿನ್ನಪ್ಪ ಗೌಡರು ಅದ್ರ ಲೀಡರ್. ಓಕೆ, ಅವರು ಬಹಳ, ನನಗಂತೂ ಬಹಳ ಆಕ್ಟಿವ್ ಇದ್ರು ಅವರು, ಚಿನ್ನಪ್ಪ ಗೌಡರು. ಆಗ ಅವರ ಸಂಘಟನೆ ಬಹಳ ಭಾಷೆ, ಗ್ರೇಟ್ ಮ್ಯಾನ್. ಹಾಗಾಯ್ತು, ನಾವು ಪರ, ಹಾಗೆ ಮುಖಾಮುಖಿ ಆಯ್ತು. ಒಂದು ದಿವಸ ಅಂತೂ ಪೊಲೀಸರು ಮತ್ತು ಪ್ರಿನ್ಸಿಪಾಲ್ರು ಸರಿಯಾಗಿ ನಡೆಯೋದಾದ್ರೆ ರಕ್ತಪಾತ ಆಗ್ಬಿಡೋದು, ಹೊಡೆದಾಟ ಆಗ್ಬಿಡೋದು. ಬಟ್ ನಿಲ್ಲಿಸಿದ್ರು, ಯೋಚನೆ ಮಾಡಿ. ಮತ್ತೆ ನೋಡಿ, ಇದು ನನಗೆ ಹೊಸ ಅನುಭವ ಏನಾಯ್ತಂದ್ರೆ, ನಾನು ಎಮರ್ಜೆನ್ಸಿ ಪರ ಅಂತ ಹೇಳಿದ ಕೂಡಲೇ ನನಗೆ ಗೊತ್ತಿಲ್ಲದ ಎಷ್ಟೋ ಜನ ನನ್ನ ಬೆಂಬಲಕ್ಕೆ ಬರ್ಲಿಕ್ಕೆ ಶುರು ಆದ್ರು, ಜನಾರ್ದನ ಪೂಜಾರಿ ಸೇರಿದಾಗ. ಯಾರ್ಯಾರೆಲ್ಲ ನಂಗೆ ಗೊತ್ತೇ ಇಲ್ಲ. ನಾವಿದ್ದೇವೆ ಪುರುಷೋತ್ತಮ, ಏನು ಹೆದರಿಬೇಡಿ, ನಿಮಗೆ ಏನಾದ್ರು ನಾವಿದ್ದೇವೆ, ಹೀಗೆ. ಹಾಗೆ ಅಂದ್ರೆ ನಾನು ಹೇಳುದು, ನಿಮ್ಮ ಟೀಚರ್ಗಳು ಏನು ಹೇಳಿಲ್ವಾ ಇದು? ನೀವು ಬುದ್ಧಿವಂತ ವಿದ್ಯಾರ್ಥಿ ಬೇಕಂದ್ರೆ ಸೋಮೇಶ್ವರ್ ಏನು ಹೇಳಿಲ್ವಾ? ಸೋಮೇಶ್ವರು ಅವರು ಇಂಟರ್ಫಿಯರ್ ಆಗಲಿಲ್ಲ. ಬಟ್ ಏನಾಯ್ತು ಅಂತಂದ್ರೆ, ಎಮರ್ಜೆನ್ಸಿ ಒಂದು ದಿವಸ ಕಾಲೇಜ್ ಕ್ಲಾಸ್ ಬಾಯ್ಕಾಟ್ ಅಂತ ಕರೆ ಕೊಟ್ರು. ಅದಕ್ಕೆ ಎಲ್ಲ ಮೇಷ್ಟ್ರುಗಳು, ಯಾಕಂದ್ರೆ RSS ಕಾಲೇಜ್ ಇದು, ವಿದ್ಯಾರ್ಥಿಗಳೆಲ್ಲರೂ ಸಪೋರ್ಟ್. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ, ನಾವು ಕ್ಲಾಸಲ್ಲಿ ಕೂತ್ಕೊಳ್ತೇವೆ, ನಮಗೆ ಪಾಠ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡಿವಿ. ಬಾಯ್ಕಾಟ್ ಮಾಡುವಾಗ ನಾವು ಹೋಗಿ ಕ್ಲಾಸಲ್ಲಿ ಕೂತ್ಕೊಳ್ಬೇಕು. ನಾವು ಕೂತ್ಕೊಂಡ್ರೆ ಮಾಸ್ಟರ್ ಕ್ಲಾಸ್ ಮಾಡಲೇಬೇಕು, ಮಾಡಿದ್ರೆ ತಪ್ಪಾಗ್ತದೆ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ನಾನೇ ಸರ್ಕಾರಕ್ಕೆ ಬರಿಬಹುದು, ನಾವು ಕ್ಲಾಸಲ್ಲಿ ಕೂತಿದ್ದೇವೆ, ಮೇಷ್ಟ್ರುಗಳು ಯಾರು ಬರಲಿಲ್ಲ. ಹಿಂಗಾಯ್ತು, ನಾವು ಕ್ಲಾಸಲ್ಲಿ ಕೂತೀವಿ. ಆಗ RSSನ ಹುಡುಗರು 2 ಜನ, ನಾನು ಕೂತಾನೆ, ಸರಿ ನೆನಪಿದೆ,
ಅಲ್ಲಿ ಕೂತಲ್ಲಿಗೆ ಬಂದು 2 ಬಳೆ ಮತ್ತೆ ಒಂದು ಹೂವು ಕೊಟ್ಟರು. ಹ್ಮ್ ಈ ಬಳೆ ಹಾಕೊಂಡು ಹೂವು ತಲೆಗೆ ಇಟ್ಟುಕೊಳ್ಳಿ ಅಂತೇಳಿ ಅವರು ಹೋದ್ರು. ಹ್ಮ್ ನಮ್ಗೆ ಸಿಟ್ಟು ಬಂತು. ಹ್ಮ್ ಸಿಟ್ಟು ಬಂದು ಏಜೆ ಹಾಗೆ. ಸರ್ ನೀವು- ಎಮರ್ಜೆನ್ಸಿ ಲೀಡರ್ ತಕ್ಷಣ ಟಕ್ ಅಂತ ಒಂದು ನೀವು- ಘಟನೆ ಆಯ್ತಲ್ಲ. ಇವಾಗ ಅಪ್ಕಮಿಂಗ್ ಲೀಡರ್ ಒಂದು ಅವಕಾಶ ಸಿಗ್ತಲ್ಲ ಗಲಾಟೆ ಮಾಡಕ್ಕೆ. ನೋಡಿ ಈಗ ನಾನು ಎಮರ್ಜೆನ್ಸಿ ಸಪೋರ್ಟ್ ಅಂದ್ರೆ ಜನ ಬೈತಾರೆ ನನಗೆ. ಬೈತಾರೆ. ಬಟ್ ಅದು ಹೌದು, ಅದು ಹೌದು, ನಾವು ಒಪ್ಕೋಬೇಕು. ವಾಸ್ತವವಾಗಿ ಹೌದು, ಅದು ನನ್ನ ತಪ್ಪು, ನಾನು ಅದನ್ನು ಹೇಳಿದ್ದೇನೆ. ಬಟ್ ಅದು ಹೌದು. ಹೊರಗೆ ಬಂದು ಭಾಷಣ ನೋಡಿದೆ ನಾನು. ಹ್ಮ್. ನಾನು ಓದ್ಲಿಕ್ಕೆ ಬಂದವನು ಇಲ್ಲಿ. ಹ್ಮ್ ಹ್ಮ್ ನಾನು ಕ್ಲಾಸಲ್ಲಿ ಕೂತ್ರೆ ಹ್ಮ್. ಬಳೆ ಮತ್ತು ಹೂ ಯಾರು ತಂದು ಕೊಡ್ತಾರೆ ಹ್ಮ್. ಅದು ಅವರು ನನ್ನ ಕ್ಲಾಸಿಗೆ ಮತ್ತು ನನ್ನ ಮೇಷ್ಟ್ರಿಗೆ ಅವಮಾನ ಮಾಡಿದ್ದಾರೆ. ಹ್ಮ್. ತಕ್ಷಣ ಅವರನ್ನು ಶಾಲೆಯಿಂದ ಡಿಸ್ಮಿಸ್ ಮಾಡಬೇಕು. ಹ್ಮ್. ಇಲ್ಲದಿದ್ರೆ ಮುಂದಾಗುವ ಘಟನೆಗಳಿಗೆ ಪ್ರಿನ್ಸಿಪಾಲ್ ಜವಾಬ್ದಾರಿ ಅಂತ ಜನ ನಮ್ಮೊಟ್ಟಿಗೆ ಬಂದ್ರಲ್ಲ. ಅವರ ಕಡೆಲಿದ್ದು ನಮ್ಮ ಕಡೆ ಬಂದ್ರು. ಕೆಲವರು ಇರ್ತಾರಲ್ಲ, ಓದಕ್ಕೆ ಬಂದವರು ನಾವು, ನಮಗೆ ಇದೆಲ್ಲ ಪೊಲಿಟಿಕ್ಸ್ ಯಾಕೆ ಬೇಕು, ನಮ್ಗೆ ಯಾಕೆ ಬೇಕು ಬೇರೆಯವ್ರ ಸಮಸ್ಯೆ. ನಮ್ಮ ಜನಸಂಖ್ಯೆ ತುಂಬಾ ಆಯ್ತು. ಸಂಘ ಪರಿವಾರದ ಕಾಲೇಜ್ ಅವರಿಗೆ ಒಂದು ಹಿನ್ನಡೆ ಆಯ್ತು. ನಾನು ಮುಂದೆ ಎಲ್ಲರಿಗಿಂತ ಮುಂದೆ ಇದಕ್ಕೆ ನಾನು ತಯಾರು ಮಾಡಿಲ್ಲ, ನಾನು ಲೀಡರ್ ಅಂತ ನಂಗೆ ಗೊತ್ತಿಲ್ಲ. ಬಟ್ ಕಾನ್ಸಿಕ್ವೆನ್ಸ್ ಇದೆಯಲ್ಲ, ನಿಮ್ಮನ್ನ ಲೀಡರ್ ಆಗಿ ಎಮರ್ಜ್ ಮಾಡಿತ್ತು ಅಷ್ಟೇ. ಆಮೇಲೆ ನಿಂತಿತ್ತು ಸಿಚುವೇಶನ್ ಡಿಫ್ಯೂಸ್ ಆಗಿ ತಂದೆ ಬಂದ್ರ ಪ್ರಿನ್ಸಿಪಲ್ ತಂದೆಗೆ ಹೋಯ್ತು. ಇಲ್ಲಿ ಗಲಾಟೆ ಮಾಡ್ತೀಯಾನೆ ನಿಮ್ಮ ಮಗ ಅಂತ ಕಾಲೇಜಿಂದ ಒಂದು ನ್ಯೂಸ್ ಹೋಯ್ತು. ಅದು ಹೋಗ್ತದೆ ಅಂತ ಗೊತ್ತಿತ್ತು ನನಗೆ. ನಾನೇನ್ ಮಾಡಿದೆ, ನಮ್ಮ ಕೂತ್ಕೊಂಡಿದ್ದ ಪೋಸ್ಟ್ ಆಫೀಸಲ್ಲಿ ನಮ್ಮ ಚಿಕ್ಕಪ್ಪ ಪೋಸ್ಟ್ ಮ್ಯಾನ್, ಈ ಅಬ್ಬಚೂರಿನ ಪೋಸ್ಟ್ ಆಫೀಸ್ ಹೋದವರಿಗೆ ಇದನ್ನ ಹೇಳಿದೆ. ಚಿಕ್ಕಪ್ಪನಿಗೆ ಹೇಳಿದೆ, ಚಿಕ್ಕಪ್ಪ ಹಿಂಗೆಲ್ಲ ಆಗುಟ್ಟು ಲೆಟರ್ ಬಾದು ಕಾಲೇಜಿಂದ ಲೆಟರ್ ಬಂದ್ರೆ ನೀವು ಅಪ್ಪನ ಕೈ ಕೊಡಿಗೆ ಗೊತ್ತು, ನನ್ನ ಕೈ ಕೊಡಬೇಕು ನಾ ಬಾಕನ್ನು ಕೊಟ್ರೆ ಆತ್ಯ ಹಂಗ ಅಂತ ಹೇಳಿದ್ರೆ ಅವರು ಲೆಟರ್ ಕಾಲೇಜಿಂದ ಹೋಗಿದ್ದೆ, ಅಪ್ಪನ ಕೈ ಕೊಡ್ಲಿಲ್ಲ. ನಮ್ಮ ಅಪ್ಪನ ಕೈ ಕೊಡಲಿಲ್ಲ, ನನ್ನ ಕೈ ಕೊಟ್ಟು ಊರಿಗೆ ಹೋದಾಗ ಕೊಟ್ಟರು. ನಾನು ಅದನ್ನ ಲೆಟರ್ ಅಪ್ಪನಿಗೆ ತೋರಿಸಲಿಲ್ಲ. ಅಪ್ಪ ನೀವು ಬರ್ಬೇಕಂತೆ ಹೇಳಿದ್ದಾರೆ ಪ್ರಿನ್ಸಿಪಲ್. ಏನಕ್ಕೆ? ಏನೋ ಮಾರ್ಕ್ಸ್ ಕಾರ್ಡ್ ಏನೋ ನೋಡ್ಲಿಕ್ಕೆ ಹಂಗೆ ಅಂತ ಈ ಇಶ್ಯೂನೇ ಹೇಳಲಿಲ್ಲ. ಮತ್ತೆ ಅವರು ಅಪ್ಪ ಒಂದ್ ದಿವಸ ಬಂದು ಪ್ರಿನ್ಸಿಪಾಲ್ ಕರೆದು, ನಿಮ್ಮ ಮಗ ಬಹಳ ಎಲ್ಲ ಮಾಡ್ತಾನೆ ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಕೊಟ್ರು. ಅಪ್ಪ ನನಗೆ ಅಲ್ಲಿ 2 ಬೈದ್ರು, ನಿನ್ನನ್ನು ಕಳಿಸಿದ್ದು ಓದ್ಲಿಕ್ಕೆ, ದುಡ್ಡಿಲ್ಲದ, ನೀನು ಇದೆಲ್ಲ ಮಾಡುದಾ, ಇನ್ನೊಂದ್ಸಾರಿ ಹೀಗೆಲ್ಲ ಮಾಡಿದ್ರೆ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಅಲ್ಲಿಗೆ ಅದು ನಿಂತಿತ್ತು. ನಿಂತ ಮೇಲೆ ಅದರ ಮುಂದುವರಿದೆ ಹೇಳ್ತಾನೆ. ಒಂದು ಚಿನ್ನ ಪೌಡರ್ ಮತ್ತೆ ಮೆಡ್ರಾಸಿಗೆ ಹೋದ್ರು. ನಿಮ್ಮ 1 ವರ್ಷ ಸೀನಿಯರ್ ಅವರು. ಹೌದು. ನಿಮ್ಮ ವೈಯಕ್ತಿಕ ಸಂಬಂಧ ಹಾಳಾಗ್ಲಿಲ್ಲ. ಇಲ್ಲ, ಮೆಡ್ರಾಸಿಗೆ ಹೋದ ಮೇಲೆ ನಂಗೊಂದು ಪತ್ರ ಬರ್ತಿರು, ನೀವು MA ಮಾಡೋದಾದ್ರೆ ಮೆಡ್ರಾಸಿಗೆ ಬಾ, ಇಲ್ಲಿ ಕುಶಾಲಪಗೌಡರು ಇದ್ದಾರೆ, ಫೆಲೋಶಿಪ್ ಸಿಗ್ತದೆ 1500 ರೂಪಾಯಿ. ಚಿನ್ನ ಪೌಡರ್ ನನ್ನ ಮೆಡ್ರಾಸಿಗೆ ಕರ್ಕೊಂಡಿದ್ದು. ಚಿನ್ನ ಪೌಡರ್ ಆ ಕಾಲದಲ್ಲಿ ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೆಡ್ರಾಸ್ಗೆ ಕರ್ಕೊಂಡು ಹೋಗೋದಿದ್ರೆ ನಾನು ಕನ್ನಡ ಓದ್ತಾನೆ ಇರ್ಲಿಲ್ಲ. ನಾನು ಸ್ವಲ್ಪ ಪೋಖ್ರಿ ಅಲ್ಲ, ಇದೆ ಅಲ್ಲ ನಮಗೆ ಕೆಲಸ. ಆ ಟೈಮ್ ಸ್ವಲ್ಪ ಜಾಸ್ತಿ ಏಜ್ ಹಾಗೆ, ಬಹುಶಃ ಏಜ್ ಹಾಗೆ. ಅವ್ರು ಆದ್ರೆ ಮೆಡ್ರಾಸಿಗೆ ಹೋದ ಮೇಲೆ ಇದೆಲ್ಲ ನಿಂತು ಹೋಯ್ತು. ಅಲ್ಲಿ ಕುಶಾಲಪಗೌಡರು 4 ಮಕ್ಕಳು ಓದು ನಿಮ್ಗೆ ತಮಿಳು ಬರುದಿಲ್ಲ, ಹೊರಗೆ ಉಪಾಯ ಇಲ್ಲ, ನೀವು ಓದ್ಲೇಬೇಕು, ಕಂಪೇರ್ ಟು ರೀಡ್. ಅದಾಯ್ತಾ? ಇದು ಹೇಳಿ ಇದಾಗಿ ನಾನು MA ಮಾಡಿದೆ, ಸುಳ್ಯದಲ್ಲಿ ಲೆಕ್ಚರ್ ಆಗಿ ಸೇರಿದೆ. ಸೇರಿದ ಮೇಲೆ ಅಲ್ಲಿಗೆ ಈ ಒಂದು ಎಂಥದ್ದು ಒಂದು ಕಮಿಟಿ, ನ್ಯಾಕ್ ಅಂತ ಇರ್ಲಿಲ್ಲ, ಒಂದು ಪರಿಶೀಲನಾ ಸಮಿತಿ ಬರುದು ಅಂತ ಆಯ್ತು. ಪರಿಸಿಗೆ ಚೇರ್ಮನ್ ವಿವೇಕಾನಂದ ಕಾಲೇಜಿನ ಪ್ರಿನ್ಸಿಪಲ್ ರೀ. ಗಲಾಟೆ ಮಾಡಿದವ್ರೆ ನೀವು? ಅವರೇ ಪ್ರಿನ್ಸಿಪಾಲ್ ಸೂರ್ಯನಾರಾಯಣಪ್ಪ. ನೀವು ಇಲ್ಲಿ ಕನ್ನಡಕ್ಕೆ ಸೇರಿದ್ದೇನೆ. ಅವರೆಲ್ಲ ನೋಡಿದ್ರು ಮಾಡಿದ್ರು. ನನ್ನ ಹತ್ರ ಬಂದಾಗ, ಓ ನೀನೀಗ ಇಲ್ಲಿ ಸೇರಿದ್ಯಾ? ವೆಂಕಟರಮಣರು ಒಟ್ಟಿಗಿದ್ರು. ನೋಡಿ, ಇವ ಬಾರಿ ಪೋಖ್ರಿ, ಇವ ಬಾರಿ ಪೋಖ್ರಿ, ಇವನ ಬಗ್ಗೆ ಸ್ವಲ್ಪ ಜಾಗೃತೆ ಇರಿ ಅಂತಂದ್ರು. ವೆಂಕಟರಾಮಗೌಡರು ಏನ್ ಹೇಳಿದ್ರು ಗೊತ್ತಾ? ನನ್ನ ಇಷ್ಟು ಮಾಸ್ಟರ್ಗಳಲ್ಲಿ ಬೆಸ್ಟ್ ಮಾಸ್ಟರ್ ಅಂದ್ರೆ ಇವರೇ ಅಂದ್ರು. ವೆಂಕಟರಾಮಗೌಡರು ಬಹಳ ದೊಡ್ಡ ಮನುಷ್ಯನಾಗಿ ನಂಗೆ ಇವತ್ತು ಕಾಣುದು. ಯಾಕಂದ್ರೆ ಅವ್ರು ನನ್ನ ಕೈ ಬಿಡ್ಬೋದಾಗಿತ್ತು. ಯಾಕಂದ್ರೆ ಅವರಿಗೆ ಇನ್ಸ್ಪೆಕ್ಷನ್ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್, ಆ ಪರಿಶೀಲನಾ ಸಮಿತಿ ಇಂಪಾರ್ಟೆಂಟ್. ಆದ್ರೆ ಕೇರ್ ಮಾಡ್ಲಿಲ್ಲ ಅವರು. ಇಷ್ಟು ಮಾಸ್ಟರ್ಗಳಲ್ಲಿ ಬೆಸ್ಟ್ ಮಾಸ್ಟರ್ ಅಂದ್ರೆ ಇವನೇ ಅಂತಂದ್ರು. ಅವರು ಮುಖ ಮುಚ್ಕೊಂಡು ಹೋದ್ರು. ಆಮೇಲೆ ತೀರಿಕೊಂಡ್ರು ಸಾರಣ್ಣಪ್ಪ. ಅವ್ರ ಬಗ್ಗೆ ನಂಗೆ ಗೌರವ ಇದೆ, ಯಾಕಂದ್ರೆ ಆಸ್ ಎ ಪ್ರಿನ್ಸಿಪಾಲ್ ಅವರು ಮಾಡಬೇಕಾದ ಕೆಲಸ ಮಾಡಿದ್ದಾರೆ. ಹಾಗೆ ವಿವೇಕಾನಂದ. ಆಮೇಲೆ ಲಾಸ್ಟ್ ಏನಾಯ್ತಂದ್ರೆ, ನಾನು NMC JNU ನಲ್ಲಿದ್ದಾಗ ವಿವೇಕಾನಂದ ಕಾಲೇಜಿಂದ ನನ್ನ ಗುರುಗಳಾದ ತಾಳ್ತಾಜಿಯವರು ಕರೆದ್ರು. ಹಳೆ ವಿದ್ಯಾರ್ಥಿ ಸಂಘದ ಒಂದು ಕಾರ್ಯಕ್ರಮ ಉಂಟು, ನೀವು ಬರ್ಬೇಕು ಅಂತ ಹೇಳಿದ. ಆಯ್ತು ಅಂತ ಹೇಳಿದೆ, ಹಳೆ ಶಾಲೆ ಅಂತ. ಪುರುಷೋತ್ತಮ ಬಿಳಿ ಮೇಲೆ ಬರ್ತಾರೆ ಅಂತ ಸುದ್ದಿ ಕೇಳಿ ಅಲ್ಲಿ ದೊಡ್ಡ ಗಲಾಟೆ ಆಯ್ತು. ಅಷ್ಟೊತ್ತಿಗೆ ನಾನು JNU ಹಿಂಗೆ ಎಲ್ಲ ಬ್ರ್ಯಾಂಡ್ ಆಗಿ, ನೀವು ಏನು
ಲೆಫ್ಟಿಸ್ಟು, ಇಷ್ಟು ಮಾತ್ರ ದೇಶ ದೇಶದ್ರೋಹಿ ಈ ತರ ಹಿಂಗೆಲ್ಲ ಇದೆಲ್ಲ ವಿಚಾರಕ್ಕೆ ಬರುವ ನೀವು ಹೇಗೆ ಏನೇನು ಹೇಗೆ ಆಗ್ತಾ ಹೋದ್ರಿಂದ ಬರುವ ಈಗ ಇಲ್ಲಿಗೆ ಬರ್ತೇನೆ. ನಾನು ಅದಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಆಮೇಲೆ ಅಲ್ಲಿ ಗಲಾಟೆ ಆಗಿ ಕ್ಯಾನ್ಸಲ್ ಆಯ್ತು ಅದು. ತಾಳ್ತಜಿಯವರು ಬೇಜಾರ ಮಾಡ್ಕೊಂಡ್ಬಿಟ್ರೆ ಅದು ಅಂದ್ರೆ ಒಳಗಡೆಯಿಂದ ನಾವು ಓದಿದ ಸಂಸ್ಥೆ, ಡಿಗ್ರಿ ಮಾಡಿದ ಸಂಸ್ಥೆ ಬಹಳ ಹೃದಯಕ್ಕೆ ಹತ್ತಿರ ಅಲ್ಲ, ಎಲ್ಲ ಮೆಮೊರೀಸ್ ಅಲ್ಲೇ ಇರೋದು. ಸೊ ಅದೊಂದು ಅವರು ನನ್ನನ್ನು ಕರೆದು ಕಾರ್ಯಕ್ರಮ ಆಗದೆ ನಂಗೆ ಅವಮಾನ ಮಾಡಿದ್ರು ಕೂಡ ಪ್ರೀತಿ ಕಾಲೇಜಿನ ಮೇಲೆ ನನಗೆ ಒಂದು ಚೂರು ಕೂಡ ದ್ವೇಷ ಇಲ್ಲ. ನನಗೆ ಬದುಕು ಕೊಟ್ಟ ಕಾಲೇಜ್. ಕೆಲವೊಮ್ಮೆ ಅನ್ಸುತ್ತಲ್ಲ, ಈಗ ಒಂದು ವ್ಯಕ್ತಿಯನ್ನ ಬೇರೆ 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 ರೀತಿಯಲ್ಲಿ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಆ ವ್ಯಕ್ತಿಯ ಅಚೀವ್ಮೆಂಟ್ಸ್ ಬೇರೆ ಇರ್ತದೆ, ಎಕ್ಸ್ಪರ್ಟೈಸ್ ಬೇರೆ ಇರ್ತದೆ. ಸರ್, ಈಗ ಮುಂದಿನ ಪ್ರಶ್ನೆ ನನಗೆ ಕುಶಲಪ್ಪ ಗೌಡ್ರ ಬಗ್ಗೆ ಹೇಳಿ. ಕೋಡಿ ಕುಶಲಪ್ಪ ಗೌಡ್ರು ಅಲ್ವಾ, ಅವರು ಅರೆಭಾಷೆ ಬಗ್ಗೆ ಬಹಳ ಕೆಲಸ ಮಾಡಿದ್ದಾರೆ, ನಿಮ್ಗೆ MA ಓದಿಸಿದ ಗುರುಗಳು. ಅಲ್ಲಿ ಶೈಕ್ಷಣಿಕ ವಾತಾವರಣ ಹೇಗಿತ್ತು ಹೇಳಿ. ಕುಶಾಲಪ್ಪ ಗೌಡ್ರು ಅಣ್ಣಾಮಲೆಯಲ್ಲಿ ಇದ್ರು ಮತ್ತು ನಾನು ಹೋಗುವುದಕ್ಕೆ ಕೆಲವು ವರ್ಷಗಳ ಹಿಂದೆ, 2-3 ವರ್ಷದ ಹಿಂದೆನೋ ಮೆಡ್ರಾಸಿಗೆ ಅವರು ಪ್ರೊಫೆಸರ್ ಆಗಿ ಬಂದರು. ಬಹಳ ದೊಡ್ಡ ಭಾಷಾ ವಿದ್ವಾಂಸ ಅವರು, ಭಾಷಾ ವಿಜ್ಞಾನಿಯವರು. ಆದರೆ ನಾನು ಮೆಡ್ರಾಸಿಗೆ ಹೋಗೋಲ್ಲವರೇ ನನಗೆ ಕುಶಾಲಪ್ಪ ಗೌಡ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಭಾಷಾ ವಿಜ್ಞಾನ ಓದೇ ಇಲ್ಲ ನಾವು. ಹಾಗಾಗಿ ನಮಗೆ ಅವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಮತ್ತೆ ಭಾಷಾ ವಿಜ್ಞಾನ ಈ ಗ್ರಾಮರ್ಗಳಂದ್ರೆ ಡ್ರೈ ಸಬ್ಜೆಕ್ಟ್ ಅಂತ ನಮ್ಮ ತಲೆಯಲ್ಲಿ. ಹಾಗಾಗಿ ನಾವು ಅದನ್ನು ಹೆಚ್ಚು, ಈಗ ನಾನು ಕನ್ನಡ ಮಾತಾಡ್ತೇನೆ, ಅದ್ರಲ್ಲಿ ಏನು ಗ್ರಾಮರ್ ಇದೆ ಅಂತ ನೀವು ನೋಡ್ಕೊಳ್ಳಪ್ಪ. ನಾನು ಯಾಕೆ ಇದು ಸವರ್ಣ ದೀರ್ಘ ಸಂಧಿ, ಇದು ಲೋಪ ಸಂಧಿ ಅಂತ ನಾನು ಯಾಕೆ ಹೇಳಿ, ನಂಗೆ ಗೊತ್ತೇ ಇಲ್ಲ ಅದು. ನಾನು ಮಾತಾಡೋದ್ರಲ್ಲಿ ಇದ್ರೆ ನೀವು ತಿಳ್ಕೊಳ್ಳಿ, ನನಗೆ ಅದು ಸಂಬಂಧ ಇಲ್ಲ. ನಾನು ಮೊದಲಿಂದಲೂ ಹಾಗೆ. ಕುಶಾಲಪ್ಪ ಗೌಡ್ರು, ಚಿನ್ನಪ್ಪ ಗೌಡ್ರು ಪತ್ರ ಬರೆದ್ರು, ಮೆಡ್ರಾಸಿಗೆ ಬನ್ನಿ, ಕುಶಾಲಪ್ಪ ಗೌಡ್ರು ಇದ್ದಾರೆ, ಚೆನ್ನಾಗಿ ಓದ್ಬೋದು ಹಾಗೆ ಅಂತ. ನಾನು ಹೋದೆ, ಟ್ರೈನ್ ಹತ್ತಿಕೊಂಡು ಹೋದ್ದು. ಅದು ಇನ್ನೊಂದು ದೊಡ್ಡ ರಾಮಾಯಣ. ಅದು ಟ್ರೈನಿಗೆ ಹೋಗುದು, ನಮ್ಮ ಅಪ್ಪ ಟ್ರೈನಿಗೆ ಹತ್ತುದಂದ್ರೆ, ಟ್ರೈನ್ ಅಂದ್ರೆ ಮಹಾ ಕಳ್ಳರ ಸಂತೆ ಅಂತ ನಮ್ಮ ಅಪ್ಪ ಅಮ್ಮ ತಲೆಯಲ್ಲಿ ನುಗ್ಗಿದ್ದಾರೆ. ನೀನು ಹೋದ್ರಲ್ಲಿ ಇಳಿಯುವುದೇ ಡೌಟ್ ಎಂಬ ಒಂದು ಭಾವನೆ ಮುಡಿಸಿ, ಅದು ಎಷ್ಟು ಭಯ ಹುಟ್ಟಿಸಿದಂದ್ರೆ, ಒಂದು ಚೀಲ ಹಿಡ್ಕೊಂಡು ನಾನು ಅದು ಯಾವ ಟ್ರೈನಲ್ಲಿ ಕೂತ ಬೆಳಿಗ್ಗೆವರೆಗೆ ಆ ಚೀಲ ಬಿಟ್ಟೇ ಇಲ್ಲ ನಾನು. ಹೀಗೆ ಕಿತ್ಕೊಂಡು ಹೋಗ್ತಾರೆ, ಅವ್ರು ಹೇಳುದೇ ಹಾಗೆ. ಅಲ್ಲಿ ಇರೋರು ಎಲ್ಲರೂ ಕಳ್ಳರು, ಮೂರ್ಖರು ಅಂತ. ನಾನು ಮತ್ತೆ ಒಮ್ಮೆ ಕೇಳಿದೆ ಅಪ್ಪನ ಹತ್ರ, ಎಲ್ಲರೂ ಕಳ್ಳರು ಅಂದ್ರೆ ನಾನು ಕೂಡ ಕಳ್ಳನೇ ಅಪ್ಪ, ನಾನು ಒಳ್ಳೆವ ಇದ್ದಾನಲ್ಲ, ನೀವು ಒಳ್ಳೆವ ಇರ್ಬೋದು, ಬೇರೆಯವರು ಹೆದರಿಸಿ ಆಯ್ತು. ಅಲ್ಲಿ ಹೋಗಿ ಟ್ರಿಪ್ಲಿಕಲ್ಲಿ ಇಳಿದು ಹೋದೆ. ಕುಶಾಲಪ್ಪ ಗೌಡ್ರು ಇನ್ನೂ ಬಂದಿರಲಿಲ್ಲ, 10 ಗಂಟೆಗೆ ಬಂದರು. ಒಂದು ಸೂಟ್ ಕೇಸ್ ಇಟ್ಕೊಂಡಿದ್ರು, ಮತ್ತೆ ಒಳ್ಳೆ ಪ್ರೊಫೆಸರ್ ಶರ್ಟು, ಒಳ್ಳೆ ದೊಡ್ಡ ದೇಹ, ಗಂಭೀರವಾದ ನಡಿಗೆ, ಕನ್ನಡಕ. ನಾನು ಅಲ್ಲಿ ಕೂತಿದ್ದೆ ಹೊರಗಡೆ, ಯಾರು ಬಂದಿರಲಿಲ್ಲ. ನಮಸ್ಕಾರ ಸರ್, ನಮಸ್ಕಾರ. ಒಳಗೆ ಹೋದರು ಪ್ರೊಫೆಸರ್. ನಾನು ಹೊರಗೆ ಅವರು ಎಷ್ಟೊತ್ತಿಗೆ ಕರೀತಾರೆ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಅಲ್ಲಿ ಅಟೆಂಡರ್ ಇದ್ದ, ತಮಿಳಲ್ಲಿ ಕೇಳಿದ, ನಾನು ಹೇಳಿದೆ MA ಅಡ್ಮಿಷನ್. ಎಷ್ಟು ವರ್ಷ ಆಯ್ತು ನಿನಗೆ ಅಂತ ಕೇಳಿದ. ಸ್ವಲ್ಪ ಅಂದ್ರೆ ತುಳು ಥರ ಅರ್ಥ. ಎಷ್ಟು ವರ್ಷ ಆಯ್ತು? ನಾನು ಎಷ್ಟು ಹೇಳಿದೆ, 21. ಅಷ್ಟು ವರ್ಷ ನಂಗೆ ಇಲ್ಲಿ ಸರ್ವಿಸ್ ಆಗಿದೆ ಅಂದ. ಓ, ಇದು ಸ್ವಲ್ಪ ವ್ಯಾಪಾರ ಕಷ್ಟ ಇವನೊಟ್ಟಿಗೆ ಅಂತ ಅಂದುಕೊಂಡೆ. ಅಷ್ಟೊತ್ತಿಗೆ ಕುಶಾಲಪ್ಪ ಗೌಡ್ರು ಒಳಗಿಂದ ಕರೆದ್ರು, ಬನ್ನಿ ಅಂತ. ಯು ಬಿಲೀವ್ ಮೀ, ನಂಗೆ ಇದ್ದ ಭಯ, ಮೆಡ್ರಾಸು, ಚಿನ್ನಪೋಟಿನ ಬಂದಿರಲಿಲ್ಲ. ಅಣ್ಣ ಹೆಂಗೊಳಿರಿ ಅರೆ ಭಾಷೆಯಲ್ಲಿ ಕೇಳಿದ್ರು. ಓಕೆ, ಇಡೀ ನನ್ನ ಚಿಂತೆ ಹಿಂಗೆ ಬದಲಾಯ್ತು. ಇಲ್ಲಿ ನಾನು 2 ವರ್ಷ MA, ನೋಡಿ ಒಂದು ಪದ ಮಾತೃಭಾಷೆ ಘೋಷಣೆ ಇದು ತೆಗೆದು ನೋಡಿದ್ರು ನಿಮ್ಮ ಬಿಳಿ ಮೇಲೆ ಚಿನ್ನಪ್ಪಣ್ಣ ಹೇಳಿರ್ತಾರೆ. ಚಿನ್ನಪ್ಪಣ್ಣ ಹೇಳಿರ್ತಾರೆ ಬಂದ್ರೆ ಓದ್ತಾನೆ ಅಂತ. ಅಣ್ಣ ಹೆಂಗ ಹೇಳಿರಿ, ಲಾಯ್ಕಾತ ಪ್ರಯಾಣ ಎಲ್ಲ. ಈ ಅರೆಭಾಷೆಯಲ್ಲಿ ಅವರು ನನ್ನ ಭಾಷೆಯಲ್ಲಿ ಮಾತಾಡಿದ 1-2 ವಾಕ್ಯಗಳು ಉಂಟಲ್ಲ, ನನ್ನ ಮೆಡ್ರಾಸಿನ 2 ವರ್ಷದ ಜೀವನವನ್ನು ಕಂಫರ್ಟೇಬಲ್. ಆಮೇಲೆ ಕುಶಾಲಪ್ಪ ಗೌಡ್ರು ಭಾಷಾ ವಿಜ್ಞಾನಿ, ನಮ್ಮನ್ನು ಮಕ್ಕಳಾಗಿ ನೋಡಿಕೊಂಡ್ರು. ಅವ್ರಿಗೆ ಗಂಡು ಮಕ್ಕಳು ಇರಲಿಲ್ಲ, 3 ಜನ ಹೆಣ್ಣು ಮಕ್ಕಳೇ ಇದ್ರು. ಹಾಗೆ ನಮ್ಮನ್ನು ಕಂಡ್ರೆ, ಚಿನ್ನಪ್ಪ ನಮ್ಮನ್ನು ಕಂಡ್ರೆ ಭಾರಿ ಪ್ರೀತಿ ಅವ್ರಿಗೆ, ಗಂಡು ಮಕ್ಕಳು ಇಲ್ವಲ್ಲ. ಮತ್ತೆ ನಾವು ಸಹ ಪ್ರೊಫೆಸರ್ ಅಂದ್ರೆ ನೋಡಿ, ಇದು ನೀವು ಅಂದ್ರೆ ಈಗ ನಾನು ಪರ್ಸನಲ್ ಆಗಿ ನಾನು ನನ್ನ ವಿಷಯ ಹೇಳಿಕೊಳ್ಳೋದು ಕಷ್ಟ. ಆದರೆ ಈಗ ವಿವೇಕ್ ರಾಯ್, ಅಮೃತ ಸೋಮೇಶ್ವರು ಅವರೆಲ್ಲ ನಮ್ಮನ್ನು ತುಂಬ ಪ್ರೀತಿಯಿಂದ ಕಂಡಿದ್ರು, ಹೆಗಲ ಮೇಲೆ ಕೈ ಹಾಕ್ತಿದ್ರು. ನಾವು ಅದನ್ನು ಮಿಸ್ಯೂಸ್ ಒಮ್ಮೆ ಕೂಡ ಮಾಡಿಲ್ಲ. ನಿಮ್ಗೆ ಅದೊಂದು ಭಯ ಇತ್ತು, ಗುರುಗಳು ನಾಳೆ ಅವ್ರು ನಮ್ಮ ಬಗ್ಗೆ ಚೀತು ಅಂತ ಹೇಳಬಾರ್ದು, ಕೆಟ್ಟ ಹೆಸರು ಕೊಡೋ ಗೌರವ ನೀವು ಕೊಡ್ಲೇಬೇಕು. ಅವರ ಸಲಿಗೆ ಅವ್ರದ್ದು, ಅದರಿಂದ ನಮಗೆ ಸಂತೋಷ ಆಗ್ತದೆ. ಆದ್ರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಬೇಕು. ಕುಶಾಲಪ್ಪ ಗೌಡ್ರು ಅರೆಭಾಷೆಯಲ್ಲಿ ಮಾತಾಡ್ತಿದ್ರು. ಅವ್ರ ಮನೆಗೆ ಹೋಗ್ತಾ ಇದ್ವಿ, ಕೋಳಿ ಊಟ ಹಾಕ್ತಾ ಇದ್ರು, ರೊಟ್ಟಿ ಹೋಗ್ತಾ ಇದ್ರು. ಅವರ ಮಿಸೆಸ್ ಅಮ್ಮ ತುಂಬಾ ಕಮಲ ಅಂತ ಅವರ ಹೆಸರು, ತುಂಬಾ ಒಳ್ಳೆಯ ಹೆಂಗಸು. ನಾವೆಲ್ಲ ಹೋದ್ರೆ ಊಟ ಹಾಕೋರು. ಆಮೇಲೆ ಕುಸುಮ ಅವರ ಮಗಳು, ಸುಮನ ಅಂತ 2ನೇ ಮಗಳು, 3ನೇವಳು ಮಾಲಿನಿ, ಈಗ ಫಿಲಮಿನ ಕಾಲೇಜಲ್ಲಿ ಲೆಕ್ಚರ್ ಆಗೋದು. ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕ ಎಲ್ಲ. ಸೊ ಅವರು ಏನ್ ಮಾಡಿದ್ರು ಅಂದ್ರೆ, ನೀವು ಸಾಮಾನ್ಯ ಪರಂಪರೆಯಲ್ಲಿ
ಈ ಹಿಂದಿನ ಕಾಲದಲ್ಲಿ ಗುರು ಪರಂಪರೆ ಅಂತ ಹೇಳ್ತೀವಿ, ಒಂದು ಗುರುನ ಮನೆಯಲ್ಲಿ ಎಲ್ಲ Yes. ಕೆಲಸ ಮಾಡಿಕೊಂಡು Yes. ಓದುದಿದೆಯಲ್ಲ, ಅಂತ ಒಂದು ವಾತಾವರಣ ಸೃಷ್ಟಿಯಾಯ್ತು. ವಾರದ ಕೊನೆಗೆ ಊಟ ಹಾಕುದು, ದುಡ್ಡು ಇರ್ಲಿಲ್ಲ ನಮ್ಮ ಹತ್ರ, ಆದ್ರೆ ದುಡ್ಡು ಇಲ್ಲ ಎಂಬ ಭಾವ ನಮ್ಮಲ್ಲಿ ಬಾರದ ಹಾಗೆ ಬಾರದಾಗೆ ನೋಡ್ಕೊಂಡು ಅವರು ಬಹಳ ಚೆನ್ನಾಗಿ ಓದಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ 2 ವರ್ಷ ಓದಿಸಿದ್ರು. ಓದಿಸಿದ್ರು. ನನಗೆ ಇವತ್ತೇನಾದ್ರು ನಾನು ಹಳೆಗನ್ನಡದ ಬಗ್ಗೆ, ನಡುಗನ್ನಡದ ಬಗ್ಗೆ, ಭಾಷೆ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಉನ್ನತ ಮಟ್ಟದಲ್ಲಿ ಅದು ಕುಶಾಲಪ್ಪ ಗೌಡ್ರು ಕೊಡುಗೆ. ಹೌದು. ಅಷ್ಟೊತ್ತಿಗೆ ಅವರ ಗೌಡ ಕನ್ನಡ ಪುಸ್ತಕ ಬಂದಿತ್ತು. ನಮಗೆ ಅದು ಅರ್ಥ ಆಗ್ತಿರ್ಲಿಲ್ಲ, ಆದ್ರೆ ಕ್ಲಾಸಲ್ಲಿ ಚೆನ್ನಾಗಿ ಪಾಠ ಮಾಡೋರು ಅವರು. ತುಂಬಾ ಆಕರ್ಷಕ ಪಾಠ ಅಂತ ಹೇಳಲಾರೆ, ತುಂಬಾ ಆಳವಾದ ಪಾಠ. ಹೌದು. ಸ್ವಲ್ಪ ಅವರ ಮಾತು ನಿಧಾನ, ಮತ್ತೆ ಅವರು ನೀವು ಏನೇ ಮಾತಾಡಿದ್ರು ಅವರು ಕೊನೆಗೆ ತಗೊಂಡೋಗಿ ನಿಲ್ಲಿಸುವುದನ್ನು ಭಾಷೆಯಲ್ಲಿ. ಈಗ ಉದಾಹರಣೆಗೆ ನಮಗೆ ನಾಗಚಂದ್ರನ ಕಾದಂಬರಿ ಟೆಕ್ಸ್ಟ್ ಆಗಿತ್ತು, ಅದನ್ನ ಅವರೇ ಪಾಠ ಮಾಡ್ತಾ ಇದ್ರು. ನಾಗಚಂದ್ರನ ಕಾದಂಬರಿ ಉಂಟಲ್ಲ, ಅದು ಒಂದು ಅದ್ಭುತವಾದ ಪ್ರೇಮ ಕಾವ್ಯ. ಅಲ್ಲಿ ಕಾದಂಬರಿ, ಮಹಾಶ್ವೇತೆ, ಇನ್ನೊಬ್ರು 3 ಜನ ಬರ್ತಾರೆ. ಕಾದಂಬರಿ, ಮಹಾಶ್ವೇತೆ ಮತ್ತು ಚಂದ್ರಪೀಠ. ಚಂದ್ರಪೀಠ 3 ಪ್ರೇಮ ಕಥೆ. ಅದು ನಮಗೆ ವಯಸ್ಸು, MA ಓದುವ ವಯಸ್ಸು, ಪ್ರೇಮ ಕಥೆ, ರೋಮಾಂಚನ. ಆದ್ರೆ ಕುಶಾಲಪ್ಪ ಗೌಡ್ರು ಪಾಠ ಮಾಡ್ತಾ 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 ಭಾಷೆಗೆ ಹೋಗೋದು ನೋಡಿ. ಅವನನ್ನು ಕಂಡ ತಕ್ಷಣ ಅವಳ ಹಣೆಯಲ್ಲಿ ಬೆಮರ್ ಮೂಡಿದು, ಬೆವರು ಮೂಡಿತು ಅಂತ ಹೇಳಿ ನೋಡಿ. ಬೆಮರ್ ಎಂಬ ಶಬ್ದ ಉಂಟಲ್ಲ, ಅದರ ಮೂಲ ಯಾವುದು? ಅದು ತುಳುವಿನಲ್ಲಿ ಉಂಟು ನೋಡಿ, ಬೆಮರ್ ಅಂತ. ನೀವ ಪ್ರೇಮವನ್ನ ಬಿಟ್ಟು ಅತ್ಯಂತ ಇನ್ನೊಟ್ಟೆಡ್ಕೊಂಬದಲ್ಲಿ ಶುಷ್ಕವಾಗಿರುವ ಗ್ರಾಮರ್ಗೆ ತಂದು ನಿಲ್ಸೋದು. ನಾನು ಚಿನ್ನಪ್ಪಣ್ಣನಾಗೋದು ಅವರ ರುಚಿನೇ ಕೆಡಿಸ್ಬಿಡ್ತಾ ಇದ್ರು. ಇಳಿಸ್ಬಿಡ್ತಾ ಇದ್ರು ಹಾಗೆ. ಆದ್ರೆ ಅದನ್ನ ತುಂಬಾ ಕಲ್ತೀವಿ ನಾವು. ಇದು ಅವ್ರ ಬಗ್ಗೆ ಒಂದು ಪ್ರೀತಿಯಿಂದಲೇ ಹೇಳೋದು. ಆದ್ರೆ ನಾವು ಸೆಮಿನಾರ್ ಮಾಡಿದ್ರೆ ಕೂತ್ಕೊಳ್ಳೋರು, ಪ್ರಶ್ನೆ ಕೇಳೋರು. 2 ವರ್ಷ ನೋಡಿ. ನಾವು ಚಿನ್ನಪ್ಪ ಗೌಡರು ವೈಸ್ ಚಾನ್ಸಲರ್ ಆದ್ರು, ನಾನು ನನ್ನ ಪಾಟಿಗೆ JNU ಅಲ್ಲಿ ಎಲ್ಲೆಲ್ಲ ಹೋಗಿ ಇಲ್ಲರೆಗೆ ಬಂದೆ. ನನ್ನ ಒಟ್ಟಿಗಿದ್ದ ಪ್ರತಿಭಾ ನಂದಕುಮಾರ್ ಬಹಳ ದೊಡ್ಡ ಕವಿಯಾಗಿ ಇವತ್ತು ಇದ್ದಾಳೆ. ಜೈನುಲ್ಲಾ ಬಳ್ಳಾರಿ ಅಂತ ಇದ್ರು ಅವರು. ಅಂದ್ರೆ ಕುಶಾಲಪ್ಪ ಗೌಡರ ಅಂಡರಲ್ಲಿ ಓದಿದ ನಾವು ಯಾರು ಕೂಡ ಬೀದಿಗೆ ಬೀಳಲಿಲ್ಲ. ನಮ್ಮ ಎಷ್ಟು ಸಾಧ್ಯವೋ ನಮ್ಮ ಜೀವನವನ್ನು ನಾವು ಕಟ್ಟಿಕೊಂಡಿದ್ದೇವೆ. ಅದರ ಹಿಂದೆ ಕುಶಾಲಪ್ಪ ಗೌಡರ ದೂರದೃಷ್ಟಿಕೋನ, ಭಾಷೆಯ ಮೇಲೆ ಹಿಡಿತ ಎಲ್ಲ ಇದೆ. ಮತ್ತೊಂದು ಹೇಳಲಿಕ್ಕೆ ಇದು ವಿಚಾರ ಏನಂತ ಹೇಳಿದ್ರೆ, KVG ಕುರಂಜಿ ವೆಂಕಟರಮಣ ಗೌಡ್ರು ಅವರ ವ್ಯಕ್ತಿತ್ವ ಬಹಳ ತುಂಬಾ ಚಂದದ ವ್ಯಕ್ತಿತ್ವ. ಅವರು ಒಂದು ತಾಲೂಕಿನ ಮೇಲೆ ಒಂದು ಬೀರಿದ ಪ್ರಭಾವ ಬಹಳ ವಿಭಿನ್ನವಾದದ್ದು. ಅವರು ಹೊಸದಾಗಿ ಒಂದು ಕಾಲೇಜ್ ಕಟ್ಟುವಾಗ ಅವರೇ ಇಂಟರ್ವ್ಯೂ ಮಾಡಿ ನಿಮ್ಮನ್ನು ಕೆಲಸಕ್ಕೆ ತಗೊಂಡದ್ದು. ಆ ಇಂಟರ್ವ್ಯೂ ಇವಾಗ ನಿಮ್ಗೆ ನೆನಪಿದ್ಯಾ? ಹೇಗಿತ್ತು ಅದು? ಪೂರ್ತಿ ಅದರ ಒಂದೊಂದು ಕ್ಷಣ ಬೇಕಾದ್ರೆ ನೀವು ಒಂದು 2-3 ಜನ ಇದ್ರೆ ಮಾಡಿ ತೋರಿಸ್ತೇನೆ. ಪೂರ್ತಿ ನೆನಪಿದೆ. ಅದು ಏನಾಯ್ತು, ಉದಯವಾಣಿಲಿ NMCಯಲ್ಲಿ ಒಂದು ಪೋಸ್ಟ್ ಇದೆ ಅಂತ ಬಂತು. ಈ ಬಿಳಿಮಲೆ ನಿಮಗೆ ಕಾಡು ನೀವು ನೋಡಿಲ್ಲ ಕಾಣ್ತದೆ. ಅಲ್ಲಿ ಉದಯವಾಣಿ ಬರುವುದು 1 ವಾರ ಆದ ಮೇಲೆ. 1 ವಾರ ಆದ ಮೇಲೆ ಒಬ್ರು ಜಯಕುಮಾರ್ ಹೆಗಡೆ ಅಂತ ಇದ್ರು. ಅವರು ಕೈಯಲ್ಲಿ ಒಂದು ಉದಯವಾಣಿ ಹಿಡ್ಕೊಂಡು ಬಂದ್ರು. ಇದು ಆಗಸ್ಟ್ ತಿಂಗಳ 21-22. ಮೆಡ್ರಾಸಿಂದ ಬಂದು ಎಷ್ಟು ಟೈಮ್ ಆಗಿತ್ತು? ಮೆಡ್ರಾಸಿಂದ ಬಂದು 1 ತಿಂಗಳಾಗಿತ್ತು. ಜೋರು ಮಳೆ. ಅಪ್ಪ ಹೇಳಿದ್ರು, ಪುರುಷ ಅಂಗಳಕ್ಕೆ ಪಾಪ ಹಾಕೋದು ಗೊತ್ತುಂಟ ನಿಮಗೆ? ಪಾತಿ ಅಲ್ಲ, ಈ ಕಮ್ಮು ಅಡಿಕೆ ಮರ ಕಡ್ದು ನಡಿಲಿಕ್ಕೆ, ಅದನ್ನು ಜಾರಿ ಬೀಳದಾಗೆ ಹಾಕೋದು. ಅದು 3 ಹಾಕಿದ್ರೆ ಜಾರಿ ಬೀಳದಾಗೆ ನಡಿಬಹುದು. ನಾನು ಅದನ್ನು ಮಾಡ್ತಾ ಇರುವಾಗ ಜಯಕುಮಾರ್ ಹೆಗಡೆ ಉದಯವಾಣಿ ತಂದ್ರು. ಉದಯವಾಣಿ ತಂದ ಕೂಡಲೇ ಒಂದು ತೆಗೆದು ಓದುವುದು, ಎಲ್ಲರ ಕಮಾಂಡ್ ತೆಗೆದು ಓದುವಾಗ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರು MA ಆಸಕ್ತರ ಅರ್ಜಿ ಹಾಕೊಳ್ಬಹುದು ಅಂತ ಇತ್ತು. ಆದರೆ ಲಾಸ್ಟ್ ಡೇಟ್ ಆಗಿ 1 ವಾರ ಆಗಿದೆ. ಬಿಟ್ಟೆ. ಮತ್ತೆ ಮೆಲ್ಲ ಅಪ್ಪನಿಗೆ ಹೇಳಿದೆ, 1 ವಾರ ಆಗಿದೆ. ಅಮ್ಮನಿಗೆ ಹೇಳಿದೆ. ಅಮ್ಮ ಜಯಕುಮಾರ್ ಹೆಗಡೆ ಒಟ್ಟಿಗೆ ಕೇಳಿದೆ, ಸರ್ ಇಂದು ತುಳು ಮಾತಾಡ್ತಿದ್ದಾರೆ, 1 ವಾರ ಆತಂದ್ರೆ ದಾದಾ ಅಪ್ಪನಿಗೆ 1 ವಾರ ಆಗಿದೆ, ಏನ್ ಮಾಡುದು ಅಂತ. ಅವರು ನೋಡಿ, ವೆಂಕಟರಮಣ ಗೌಡ್ರು ಕಾಲೇಜ್ ಕಟ್ಟುತ್ತಾ ಇದ್ದಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೊಡುವವರು ಇದ್ದಾರೆ, ಅವ್ರಿಗೆ ಯಾರ್ಯಾರು ಕೆಲಸ ಕೊಡ್ತಾರೆ. ನೀವು ಯಾಕೆ ಸುಮ್ಮನೆ ಅದು ಲಾಸ್ಟ್ ಡೇಟ್ ಆಗಿದೆ, ನೀವು ಲಾಸ್ಟ್ ಡೇಟ್ ಇದ್ರು ಕೂಡ ನಿಮಗೇನು ಕೆಲಸ ಕೊಡುವ ಪಾರ್ಟಿ ಅಲ್ಲ ಅದು, ಒಂದು ನೆಗೆಟಿವ್ ಪಿಕ್ಚರ್ ಕೊಟ್ಟರು ಅವರು. ಅಮ್ಮ ಏನ್ ಮಾಡಿದಾರೆ ಅಂದ್ರೆ, ಸಾಯಂಕಾಲ ಹುಷಾರ್, ವೆಂಕಟರಮಣ ಗೌಡ್ರು ಭಾರಿ ಒಳ್ಳೆಯವು ಅಂತ ಕೇಳಿದಾನೆ, ನೀವೊಂದು ಹೋಗು, ಅವ್ರಿಗೆ ಹೇಳು, ಪೇಪರ್ ಬರುವಾಗ ತಡ ಆಯ್ತು ಅಂತ ಹೇಳು, ನೀ ನಾಳೆ ಬರ್ಕೊಂಡು ಹೋಗು ಅಂತ ಹೇಳಿದ್ರು. ಏನು ಅಂದ್ರ, ನಾನು ಹಿಂಗೆ ಕಾಗದ ತೆಗೆದು, ಯಾವ ಕ್ಲಾಸಿಗೆ ಅಡ್ಮಿಷನ್, ಹಾಗೆ ಅದ ಚಿಕ್ಕ ಇದ್ದೆ. ಯಾವ್ದ ನಾನು ಹೇಳಿದೆ, ಇಲ್ಲ ಸರ್ MA ಮಾಡಿದ್ದೇನೆ, ಕುಶಾಲಪ್ಪ ಗೌಡ್ರು ಸ್ಟೂಡೆಂಟು, ಒಂದು ಕೆಲಸ ಲಾಸ್ಟ್ ಡೇಟ್ ಆಗ್ಬಿಟ್ಟಲ್ಲ.
ನಾನು ಹೇಳಿದೆ ಹೌದು ಸರ್, ನಾನು ಬಿಳಿಮಲೆ ಅಂತ ಬಂಟಮಲೆ ಕಾಡು ಪೇಪರ್ ಬರುವಾಗ ಒಂದು ವಾರ ಆಗ್ತದೆ ಅಲ್ಲಿ, ಆಗ ನಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಅವ್ರಿಗೆ ಅದು ಗೊತ್ತಾಯ್ತು ನೋಡಿ. ಗ್ರಾಮೀಣ ಪ್ರದೇಶ ನೋಡಿ, ಅದು ಹೌದಾ, ಆ ದೊಡ್ಡತನ ಇದೆಯಲ್ಲ, ಅದು ನಿಮಗೆ ಬರೀ ಓದುದ್ರಿಂದ ಬರಲ್ಲ, ಅದು ಸೆನ್ಸಿಟಿವ್ನೆಸ್. ಅವರು ಹೌದಲ್ಲ, ಹಳ್ಳಿಗೆ ಪೇಪರ್ ಬರೋದು ಯಾವಾಗ, ಸರಿ ಇಂಟರ್ವ್ಯೂ ಮಾಡಿ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಅಪ್ಲಿಕೇಶನ್ ತಗೊಂಡ್ರು. ನಂಗೆ ಕೆಲಸ ಸಿಕ್ಕಿದಷ್ಟೇ ಖುಷಿ. ಆಮೇಲೆ ಏನ್ ಮಾಡಿದೆ, ಮನೆಗೆ ಬಂದೆ, ಅಮ್ಮಗೆ ಅಮ್ಮ ಹೋಗಿ ಅಪ್ಲಿಕೇಶನ್ ತಗೊಂಡು ಹಾಗೆ ಇನ್ನು ಸ್ವಲ್ಪ ಓದು, ಮತ್ತೆ ನಾವು ಎಂತದ್ದು ಕೇಳಿದ ಪ್ರಶ್ನೆಗೆ ಸರಿ ಉತ್ತರ ಕೊಡೋಕೆ ಹೋಗ್ಬೇಡ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಭಾರಿ ಓದಿದೆಣ್ಣ. ಓದಿದ ನನ್ನ ತಲೆಯಲ್ಲಿ ಏನಂದ್ರೆ, NMC ಅಲ್ಲಿ ಕನ್ನಡ ಪೋಸ್ಟಿಗೆ ಇಂಟರ್ವ್ಯೂ ಮಾಡಿದ್ರೆ ಯಾರು ಬರ್ತಾರೆ, ಒಂದು ಕೊಳಂಬೆ ಪುಟ್ಟಣ್ಣಗೌಡರು ಬರ್ಬೋದು, ಜಾತಿ ಹಿಡ್ಕೊಂಡು, ಮತ್ತೆ ದೊಡ್ಡ ವಿದ್ವಾಂಸರು, ಸುಬ್ರಾಯ ಚೊಕ್ಕಡಿ ಬರ್ಬೋದು, ಆಧುನಿಕ ಸಾಹಿತಿ, ಇಲ್ಲ ಇವರು ಉಬರಡ್ಕ, ಹೀಗೆ ಅಲ್ಲಿರುವ ಸಾಹಿತಿಗಳನ್ನೆಲ್ಲ ಇಟ್ಟುಕೊಂಡು ನಾನು ನವ್ಯ, ಕೊಳಂಬೆ ಪುಟ್ಟಣ್ಣಗೌಡರು ಬಂದ್ರೆ ಅಚ್ಚ ಕನ್ನಡ, ಹೀಗೆಲ್ಲ ಇಂಟರ್ವ್ಯೂ ತಗೊಳ್ಳಿಕ್ಕೆ ಅವ್ರು ಬರ್ಬೋದು ಅಂತ ಫೀಲಿಂಗ್ ಇತ್ತು. ಬರ್ಬೋದು, ಸಬ್ಜೆಕ್ಟ್ ಎಕ್ಸ್ಪರ್ಟ್ ಬೇಕಲ್ಲ. ನವ್ಯ ಸಾಹಿತ್ಯ ಅದೆಲ್ಲ ತಯಾರು ಮಾಡಿದೆ. ತಯಾರು ಮಾಡಿ ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂಗೆ ಹೋಗುವಾಗ ಎಲ್ಲ ಇದ್ದಾರೆ ಅಲ್ಲಿ ಒಂದು 10-30 ಜನ. CN ರಾಮಚಂದ್ರ ಅಂತ ಇದ್ರು, ತೀರಿ ಹೋದ್ರು ಪಾಪ, ಅವರು ದೂರದರ್ಶನದಲ್ಲಿದ್ರು. ಅವರಿಗೆ ಕೆಲಸ ಅಂತ ಅಲ್ಲಿ ಒಂದು ವದಂತಿ, 50,000 ಕೊಟ್ಟಿದಾರಂತೆ ಕೆಲಸ ಅವರಿಗಂತೆ, ಎಲ್ಲ ಸುದ್ದಿ. ನಾನು ಹೇಗೆ ಬಂದಿದ್ದೇನಲ್ಲ, ಒಂದು ಇಂಟರ್ವ್ಯೂ ಒಂದು ಅನುಭವ ಅಲ್ಲ ತಗೊಂಡಂತ ನಾನೇನು ಕ್ಯಾರ್ ಮಾಡಲಿಲ್ಲ, ನಿಂತೆ ಹೋದೆ. ಇಂಟರ್ವ್ಯೂಗೆ ಹೋಗಿ ಒಳಗೆ ಹೋಗಿ ಎಲ್ಲ ನೋಡ್ತೇನೆ, ಸುಬ್ರಾಯ ಚೊಕ್ಕಾಡಿ ಇಲ್ಲ, ಕೊಳಂಬೆ ಪುಟ್ಟಣ್ಣಗೌಡರು ಇಲ್ಲ, ನನಗೆ ಗೊತ್ತಿರುವ ಯಾವ ಸಾಹಿತಿಗಳು ಇಲ್ಲ. ಮತ್ತೆ ಯಾರು ಕೂತಿದ್ದಾರೆ, KVG, ಅಡ್ಕಾರು ರಾಮಣ್ಣಗೌಡರು ಕೂತಿದ್ದಾರೆ, ಪಟ್ಟಂಬೈಲು ವೆಂಕಟರಮಣಗೌಡರು ಕೂತಿದ್ದಾರೆ, ಕುರುಂಜಿ ಅವರು ಕೂತಿದ್ದಾರೆ, ಇನ್ಯಾರೋ ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ. ಯಾರೂ ಪರಿಚಯ ಇಲ್ಲ ನನಗೆ, ಕುರುಂಜಿ ಅವರೊಬ್ಬರು ಬಿಟ್ರೆ. ಇದು ನಾನು ಪ್ರಿಪೇರ್ ಮಾಡಿದ್ದು ಏನಾಯ್ತು ಈಗ, ಮನಸ್ಸಿನೊಳಗೆ ಅಂದುಕೊಂಡೆ ಏನಾರಾಗಲಿ ಕೆಲಸ ಅಂತೂ ಸಿಗೋದಿಲ್ಲ ಅಂತ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇದ್ದೆ. ಆಮೇಲೆ ಪಡ್ಡಂಬೈಲು ವೆಂಕಟರಮಣಗೌಡರು, ಕೃಷ್ಣ ಸ್ಟೋರ್ ಅಲ್ಲ, ಕೃಷ್ಣ ಸ್ಟೋರ್ ಅಲ್ಲ, ನೀವು ಬಿಳಿಮಲೆ ಅಂದ್ರೆ ಎಲ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ ಪಂಜದ ಹತ್ರ. ಬಿಳಿಮಲೆ ರಾಮಣ್ಣಗೌಡರು ಏನಾಗ್ಬೇಕು ನಿಮಗೆ? ನಂಗೆ ಫಸ್ಟ್ ಟೈಮ್ ನನ್ನ ಅಜ್ಜನ ಮೇಲೆ ಒಂದು ಗೌರವ. ಒಂದು ಅಜ್ಜ ಇಲ್ಲಿ ಯಾರು ಹೆಲ್ಪಿಗೆ ಬಂದ್ರೆ ಕಾಲೇಜಲ್ಲಿ ಯೂನಿವರ್ಸಿಟಿ ಇಂಟರ್ವ್ಯೂ ಅಲ್ಲಿ ಅಜ್ಜನ ಹೆಸರು ಹೇಳ್ತಾರೆ ಅಂದ್ರೆ ನನ್ನ ಅಜ್ಜನ ಕಾಲಿಗೆ ಬೀಳುವಷ್ಟು ನನಗೊಂದು ಗೌರವ. ನಾನು ಹೇಳಿದೆ ಬಿಳಿಮಲೆ ರಾಮಣ್ಣಗೌಡರು ನನ್ನ ಅಪ್ಪನ ಅಪ್ಪ. ಹಾಗೆ ಅವರವರು ಮಾತಾಡಲಿಕ್ಕೆ ಶುರು ಮಾಡಿದ್ರು. ರಾಮಣ್ಣಗೌಡರು ಭಾರಿ ಕಾರ್ಬಾರ್ನವರು, ಸುಪ್ರೀಂ ಕೋರ್ಟ್ ಮಾಡಿದ್ದಾರೆ, ಕೋರ್ಟ್ ಸುಪ್ರೀಂ ಕೋರ್ಟ್ ವರೆಗೆ ನಮ್ಮಲ್ಲಿ ಹೋಗಿ ಬಂದವರು ಬೇರೆ ಯಾರು ಇಲ್ಲ ಅಂತ ಅಜ್ಜನನ್ನು ಹೋಗ್ಲಿಕ್ಕೆ ಶುರು ಮಾಡಿದಾಗ ನನಗೆ ಮೊಮ್ಮಗನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಹಾಗೆ ಅದು ಇದೆಲ್ಲ ಮಾತಾಡಿದ್ರು. ಅದ್ವೈತ ಬ್ರಹ್ಮಶಾಸ್ತ್ರಿ ಪ್ರಿನ್ಸಿಪಾಲ್ ಅವ್ರು ಇಂಗ್ಲಿಷ್ ಅಲ್ಲಿ ಕೇಳಿದ್ರು. ನಾನು ಸ್ವಲ್ಪ ಮೆಡ್ರಾಸ್ ಅಲ್ಲಿ MA ಮಾಡಿದ್ದರಿಂದ ಸ್ವಲ್ಪ ಇಂಗ್ಲಿಷ್ ಬರ್ತಾ ಇತ್ತು. ಅವ್ರು ಹೇಳಿದ್ರು, ಯು ಲುಕ್ ಸೋ ಸ್ಮಾಲ್, ಚಿಕ್ಕವನಿದ್ಯಾ, ನಮ್ಮ ಕ್ಲಾಸಲ್ಲಿ 80ರಿಂದ 90 ಮಕ್ಕಳು ಇರ್ತಾರೆ, ಎಲ್ಲ ಹಳ್ಳಿಯಿಂದ ಬರುವವರು, ನೀನು ಹೆಂಗೆ ಪಾಠ ಮಾಡ್ತೀವಿ, ಹೌ ಕ್ಯಾನ್ ಯು ಕಂಟ್ರೋಲ್ ಕ್ಲಾಸ್ ಅಂತ ಅಂದ್ರು. ಸ್ವಲ್ಪ ರೇಗಿತ್ತು ನನಗೆ ಅವರ ಸ್ಟೈಲು. ಅದ್ವೈತ ಬ್ರಹ್ಮಶಾಸ್ತ್ರಿ ಅಂತ ಹೇಳುವಾಗಲೇ ನನಗೆ ಸ್ವಲ್ಪ, ನಾನು ಹೇಳಿದೆ, ಸರ್ ಕ್ಲಾಸ್ ಕಂಟ್ರೋಲ್ ಮಾಡ್ಲಿಕ್ಕೆ ದೊಡ್ಡ ದೇಹ, ದೊಡ್ಡ ಮೀಸೆ, ಅವರಿಗೆ ಹೇಳಿದ್ದು ದೊಡ್ಡ ದೇಹ ದೊಡ್ಡ ಮೀಸೆ ಬೇಕು ಅಂತ ಇಲ್ಲ ಸರ್, ಕ್ಲಾಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾದ್ದು ಬೌದ್ಧಿಕತೆ, ಅದು ನನ್ನ ಹತ್ರ ಇದೆ ಅಂತ ಹೇಳಿದ. ಸುಮ್ಮನೆ ಕುರುಂಜೋರಿ ಖುಷಿ ಆಯ್ತು. ಕುರುಂಜೋರಿ ಭಾರಿ ಖುಷಿಯಾಗಿ ಅವರು, ಅಣ್ಣ ಈಗ ನಾವೇ ಸ್ಟೂಡೆಂಟ್ಸ್ ಅಂತ ತಿಳ್ಕೊಳ್ಳಿ, ನೀವೊಂದು ಪಾಠ ಮಾಡಿ, ನಿಮ್ಮ ಇಷ್ಟದ ವಿಷಯದ ಮೇಲೆ ಪಾಠ ಮಾಡಿ, ನನಗೊಂದು ಫ್ರೀ ಹ್ಯಾಂಡ್ ಕೊಟ್ಟರು. ಸರಿ ಅಂತೇಳಿ ನಾನು ಕುಮಾರವ್ಯಾಸನ ಕೀಚಕ ವಧೆಯ ಸಂದರ್ಭದ ಒಂದು ಪದ್ಯ ತಗೊಂಡೆ. ಅದು ಯಾಕೆ ತಗೊಂಡೆ ಅಂದ್ರೆ MA ಓದಿದ್ದೆ, ಬಾಯ್ಪಾಠ ಅಷ್ಟೇ. ಬಸಿರ ಬಗೆವೇನು ಕೀಚಕನ, ನಸುಮಿಸಿಕದೊಡೆ ವೈರಾಟ ವಂಶದ ಹೆಸರ ತೊಡೆವೇನು, ಕುಸುರಿದರಿವೇನು ಕೌರವ ಭೃಜವ, ಭೀಮ ಕಷ್ಟವನಸಗಿದನು ಹಾಯೆಂದರಾದೊಡೆ, ಮುಸುಡ ನವರಾತ್ರಿಯಲ್ಲಿ ತೇವೆನು ದೇವ ಸಂತತಿ ಅಂತ ಗಟ್ಟಿಯಾಗಿ ಅಲ್ಲಿ ಕುಳಿತವರೆಲ್ಲ ಕಿವಿ ನಿಮಿರಿಸುವಾಗೆ ಹೇಳಿದೆ, ಅಸ್ಖಲಿತವಾಗಿ, ಒಂದೂ ತಪ್ಪಿಲ್ಲದೆ. ಆಮೇಲೆ ಅದು ವಿವರ ಕೊಟ್ಟೆ. ಕೀಚಕನ ಉಪಟಳವನ್ನ ತಾಳದೆ ದ್ರೌಪದಿ ದೂರ ಹೇಳುದು ಭೀಮನಿಗೆ, ಆಗ ಭೀಮನಿಗೆ ಸಿಟ್ಟು ಬರುದು, ಕೀಚಕನ ಬಸಿರನ್ನು ಬಗೀತಾನೆ. ಕೊನೆಯ ಸಾಲು, ಮುಸುಡ ನಮರಾದ್ರಿಯಲ್ಲಿ ತೇವೆನು ದೇವ ಸಂತತಿಯ, ಅಂದ್ರೆ ದೇವತೆಗಳು ಏನಾದ್ರು ಕೀಚಕನ ಜೊತೆಗೆ ಬಂದ್ರೆ ಅವರ ಜುಟ್ಟನ್ನು ಹಿಡಿದು ಅವರ ಮುಸುಡನ್ನು
ಅಮರಾದ್ರಿ ಪರ್ವತಕ್ಕೆ ತೇಯ್ತಾನೆ ಅಂತ ಒಂದು ಫಸ್ಟ್ ಕ್ಲಾಸ್ ಮಾಡಿ ತೋರಿಸಿದೆ. ಹ್ಮ್. ಎಲ್ಲರೂ ಇಂಪ್ರೆಸ್ ಆದ್ರು. ಹ್ಮ್. ಹ್ಮ್. ವೆಂಕಟರಮಣ ಭಟ್ರು ಭಾರಿ ಖುಷಿ ಆಯ್ತು. ಹ್ಮ್. ನನ್ನ ಭಾಷೆ, ಅದ್ರ ಹೇಳಿದ ರೀತಿ, ಹ್ಮ್. ಕುಮಾರವ್ಯಾಸ ಮತ್ತೆ ವೆಂಕಟರಮಣ ಭಟ್ರಿಗೆ ಯಕ್ಷಗಾನದ ಒಂದು ಹಿನ್ನೆಲೆ ಹಿನ್ನೆಲೆ ಇತ್ತು. ಕನೆಕ್ಟ್ ಆಯ್ತು ಅದು. ಹಾಗೆ ಆಯ್ತು, ನೀವೀಗ ಹೋಗಿ ಹ್ಮ್. ಮನೆಗೆ ಹೋಗಬೇಡಿ, ಆಮೇಲೆ ಸಿಕ್ಕಿ ಅಂದರು. ಹ್ಮ್. ಆಯ್ತು ಅಂತೇಳಿ ನಮಸ್ಕಾರ ಹೇಳಿ ಹೊರಗೆ ಬಂದೆ. ಆಮೇಲೆ ಯಾರೋ ಇದ್ದ, ಬಂದು ಒಂದು 10-12 ಗಂಟೆ ಆದಮೇಲೆ ಸಾಹೇಬ್ರು ಕರೆದ್ರೆ ಒಳ್ಳೇದು ಹೋದೆ. ಹಾಂ, ನಿಮ್ಮ ಇಂಟರ್ವ್ಯೂ ಎಲ್ಲ ಬಾರಿ ಒಳ್ಳೇದಾಗ್ತು, ಹ್ಮ್. ಫಸ್ಟ್ ರ್ಯಾಂಕ್ ನೀವು, ಹ್ಮ್. ನಾ ಮೆರಿಟ್ ನೋಡಿ ಕೆಲಸ ಕೊಡೋದು, ಹ್ಮ್. ಯಾರ ದುಡ್ಡು ಬೇಡ, ನನ್ನ ಅಡಿಕೆ ತೋಟ ಹಾಕಿ ನಾ ಇದು ಶಾಲೆ ಕಾಲೇಜ್ ಕಟ್ಟಿದ್ದೇನೆ, ಹ್ಮ್. ಇದಕ್ಕೆ ಯಾರ್ದು ಬೇಡ, ನಿಮ್ಮ ಮೆರಿಟ್ ನೋಡಿ ಕೆಲಸ ಕೊಟ್ಟಿದ್ದೇನೆ, ಹ್ಮ್. ನೀವು ಚೆನ್ನಾಗಿ ಮಾಡಿ. ಆದರೆ ಹ್ಮ್. ಸಂಬಳ ಮಾತ್ರ ಈಗ 300 ರೂಪಾಯಿ 300 ರೂಪಾಯಿ. ಹ್ಮ್. ತಿಂಗಳಿಗೆ. ಮೊದಲೇ ಹೇಳ್ಬಿಡ್ತೀನಿ ನಾನು, ಹ್ಮ್. ನೀವು ಆಮೇಲೆ ಸೇರಿದ ಮೇಲೆ ಗಲಾಟೆ ಮಾಡಬಾರದು. ಹ್ಮ್. ಇನ್ನು 1 ವರ್ಷದಲ್ಲಿ ಗವರ್ಮೆಂಟ್ಗೆ ಇದು ಸೇರ್ತದೆ, ಹ್ಮ್. ಆಗ ಫುಲ್ಲು ಸ್ಯಾಲ್ರಿ ಬರ್ತದೆ, ಅದು ನಿಮಗೆ. ನಿಮಗೆ. ಹ್ಮ್. ಆದರೆ ಅಲ್ಲಿವರೆಗೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 300 ರೂಪಾಯಿ ಅಂತ. ನಮಗೊಂದು ಕೆಲಸ ಸಿಕ್ಕಿದ್ರೆ ಸಾಕು, ಸಂಬಳ ಕೊಡದಿದ್ರು ನಾವು ಸೇರ್ಲಿಕ್ಕೆ ready ಇದ್ದೇವೆ. ನಡೆದು. ಆಯ್ತು ಸರ್ ಅಂತ ಸೇರಿದೆ. ಕೆಲಸ ಕೊಟ್ಟರು ನೋಡಿ. ಹ್ಮ್. ಅಂದರೆ ನನಗೆ, ನಾನು ಆ ಪೇಪರ್ ಕೊಟ್ಟ ಯಜಮಾನರು ಹೇಳಿದ್ದು, ಹ್ಮ್. ಅಲ್ಲಿಗೆ ಹೋದಾಗ 10-20 ಜನ ಮಾತಾಡಿದ್ದು ಎಲ್ಲ ಸುಳ್ಳು ನೋಡಿ. ಎಲ್ಲ ಸುಳ್ಳು. ಕೆಲವೊಮ್ಮೆ ಒಂದು ವ್ಯಕ್ತಿಯನ್ನು ಗೊತ್ತಿಲ್ಲದೆ ಇದ್ರೆ ತಪ್ಪು ಕಲ್ಪನೆಗಳು ಬಹಳ ಇರ್ತದೆ. ನನ್ನ ಅಮ್ಮ ನಿಜ ಆಯ್ತು ನೋಡಿ. ಹೌದು. ಅಮ್ಮ ಹೇಳಿದ್ರು ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ ಕೊಡ್ತಾರೆ, ಕೊಡ್ತಾರೆ. ಕೊಟ್ಟರು. ಇದು ಆಯ್ತಲ್ಲ. ಹ್ಮ್. ಇದು ಆದ ಮೇಲೆ ಒಂದು ಕೊನೆಯದು ಹೇಳ್ತೀನಿ ನಾನು ಆಮೇಲೆ ಅಲ್ಲಿ PhD ಮಾಡಿದೆ. ವೆಂಕಟರಮಣ ಫುಲ್ ಸಪೋರ್ಟು. ಹ್ಮ್. ಆ ಕಾಲದಲ್ಲಿ ನಾವು ಸ್ವಲ್ಪ ಕ್ರ್ಯಾಕ್ಗಳು, ಈ ಚಂದ್ರಶೇಖರ ದಾಮ್ಲೆ ಯಕ್ಷಗಾನ, ಪ್ರಭಾಕರ ಶಿಶುಲು ಭಯಂಕರ ರ್ಯಾಷನಲ್, ಹ್ಮ್. ನಾ ಸ್ವಲ್ಪ ಪೋಖ್ರಿ, ಹಿಂಗೆಲ್ಲ. ಆದರೆ ಇವ್ರಿಗೆ ನಮ್ಮ ಸಮರ್ಥಿಸ್ಕೊಂಡೇ ಇದ್ದ ವೆಂಕಟರಮಣ. ಹ್ಮ್. ಹ್ಮ್. ಬಿಡ್ಲಿಲ್ಲ ನಮ್ಮ. ಬಿಡ್ಲಿಲ್ಲ. 100 ಜನ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು, ನಾನು ಸಿಲೆಕ್ಟ್ ಮಾಡಿದ ಅಧ್ಯಾಪಕರು, ಅವರು ಹೇಳಿದಲ್ಲಿ ಏನು ತಪ್ಪಿದೆ, ಹ್ಮ್. ಏನು ತಪ್ಪಿದೆ ಹೇಳಿ ಹ್ಮ್. ಕಳಿಸ್ತಾ ಇದ್ರು. ಅದೆಲ್ಲ ಆಯ್ತು. ಇದೆಲ್ಲ ನಾನು PhD ಮಾಡಿದ ಮೇಲೆ ಮಂಗಳೂರು ಯೂನಿವರ್ಸಿಟಿಗೆ ಕೆಲಸ ಸಿಕ್ಕಿತ್ತು ನನಗೆ. ಹ್ಮ್. ಹೋದೆ. ಹೋಗುವಾಗ ನೋಡಿ ನನಗೆ ಈ ಅಲ್ಲ, important. ಹೌದು. ಅಂದ್ರೆ ನನಗೆ ಅವ್ರೊಂದು ಹೇಳಿದ್ ಬಹಳ ಇಷ್ಟ. ಈ ಹೋಗ್ಲಿಕ್ಕೆ ಮೊದಲು ಮಧ್ಯಲಿಕ್ಕೆ ನೀವು ಈ ಕುರಂಜಿ ವೆಂಕಟರಮಣ ಗೌಡ್ರನ್ನ, ಅಡ್ಕರ್ ರಾಮಣ್ಣ ಗೌಡ್ರನ್ನ, ಇವರನ್ನ ಹೇಗೆ ಇಂಪ್ರೆಸ್ ಮಾಡಿದ್ರಿ, ಹಾಗೆ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಬಹಳ ಮಕ್ಕಳನ್ನ ಇಂಪ್ರೆಸ್ ಮಾಡ್ತಾ ಇದ್ರಿ. ಹಾಗೆ ನಿಮ್ಮ ಪಾಠ ಕೇಳಲಿಕ್ಕೆ ಬಹಳ ಮಕ್ಕಳು ಏನು ಅದು ಅಂದ್ರೆ ಆ ರೀತಿಯ ಫ್ಯಾನ್ ಫಾಲೋಯಿಂಗ್ ಇವಾಗ ಯಾರಿಗೂ ಬಹುಶಃ ಇರ್ಲಿಕ್ಕಿಲ್ಲ. ಅಂದ್ರೆ ಅದು ಆಗಿನ ಪ್ರಪಂಚ ಹಾಗಿದೆ, ಚಿಕ್ಕದಲ್ವಾ? ಅದು ನನಗೆ ತುಂಬಾ ಕಷ್ಟ ಆಗ್ತಿದ್ರು PUC ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ. ಹ್ಮ್. ಅದೊಂದು ಅಡೋಲಸೆಂಟ್ ಏಜ್ ಅದು. ಹ್ಮ್. PUC ಉಂಟಲ್ಲ, ಹ್ಮ್. SSLC ಮುಗಿಸಿರ್ತಾರೆ, ಹ್ಮ್. ಫಸ್ಟ್ PUC ಸೆಕೆಂಡ್ PUC ಬಹಳ ಆದರೆ ಆಮೇಲೆ ಆ ಕಾಲದಲ್ಲಿ ನೋಡಿ BA ಫಸ್ಟ್ BAಲಿ 80 ಮಕ್ಕಳಿದ್ರು. ಹ್ಮ್. ನೀವು 80 ಮಕ್ಕಳನ್ನು ಕ್ಲಾಸಲ್ಲಿ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಹ್ಮ್. ನಾವು MAಲಿ ಇದ್ದದ್ದು 5 ಜನ, 5 ಜನ. BAಲಿ ನಮ್ಮ ಕ್ಲಾಸಲ್ಲಿ ಇದ್ದದ್ದು 24-25 ಜನ, 80 ಜನ. ಆದ್ದರಿಂದ ನಿಮಗೆ ದೊಡ್ಡ ಸ್ವರ ಬೇಕಾಗ್ತಿತ್ತು. ಹ್ಮ್. ಆದರೆ ಒಂದಿದೆ, ನೀವು ಭಾಷೆಯ ಮೇಲೆ ಸಂಪೂರ್ಣ ಹಿಡಿತಾ ಇದ್ದು, ವಿಷಯವನ್ನ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುವ ಒಂದು ಕಲೆ ನಿಮಗಿದ್ರೆ ಸುಮಾರು 80% ಹುಡುಗರು ಕೇಳ್ತಾರೆ. ಒಂದು 20% ಹುಡುಗರು ಯಾರೋ ಕಿರಿಕಿರಿ ಮಾಡ್ತಾ ಇರ್ತಾರೆ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು. ಯು ಹ್ಯಾವ್ ಟು ಫರ್ಗೆಟ್, ಏನು ಮಾಡೋಕ್ಕಾಗಲ್ಲ. ಆ 20% ಜನರ ಹುಡುಗರ ಗಲಾಟೆಯನ್ನ ಈ 80% ಜನ ಸಹಿಸ್ಕೊಂಡಿರ್ತಾರೆ. ನಮಗೆ ತೊಂದರೆ ಆಗ್ತಿದೆ ಅಂತ ಹೇಳಲ್ಲ ಅವರು. ಸೊ ಹಾಗೆ ಮಾಡಿದೆ. ಸೊ ಆದ್ದರಿಂದ ನನ್ನ ಕ್ಲಾಸಿಗೆ ಬೇರೆ ಕ್ಲಾಸಿನ ಮಕ್ಕಳೆಲ್ಲ ಬರ್ತಾ ಇದ್ರು. BA ಪಾಠ ಮಾಡ್ತಾ ಇದ್ರೆ, BComನ ಮಕ್ಕಳೆಲ್ಲ ಬಂದು ಮಾಡ್ತಾ ಇದ್ರು. ಹಾಗಾಗಿ ಓವರ್ ಆಲ್ ನಾನು NMCಯ ಮೊದಲ 6 ವರ್ಷ ಕೆಲಸ ಮಾಡಿದಾಗ ನಾನು ಒಬ್ಬ ಒಳ್ಳೆ ಅಧ್ಯಾಪಕ ಅಂತ ಹೇಳುವ ಹೆಸರು ನನಗೆ ಬಂತು. ಮತ್ತು ಈಗಲೂ ಕೂಡ ಆ ಕಾಲದಲ್ಲಿ ನನ್ನ ಪಾಠ ಕೇಳಿದ ವಿದ್ಯಾರ್ಥಿಗಳು ಸಿಕ್ಕಿರೆ ಬಹಳ ಗೌರವದಿಂದ ನನ್ನನ್ನು ಮಾತಾಡಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ಎಲ್ಲ ಇದೆ. ಇವರು ಅಲ್ಲಿ ಒಬ್ರು ನಿಮ್ಮ ಸ್ಟೂಡೆಂಟ್ ಇದ್ರು, ಅವರು ಪೂರ್ತಿ ಹೆಸರು ಗೊತ್ತಿಲ್ಲ, ನಿಮ್ ಕಾಗೆ ಮುಟ್ಟಿದ ನೀರಲ್ಲಿ ಅವ್ರ ಹೆಸರು ಬರ್ತದೆ, ಶೋಭನಾ ಹೇಳಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಶೋಭನಾ, ನಾನು PUC ಪಾಠ ಮಾಡುವಾಗ ಅಲ್ಲಿ ಇದ್ರು ಅವರು. ಫಸ್ಟ್ PUC. ಹೌದೌದು, ಫಸ್ಟ್ PUCಲಿ ಇದ್ರು. ಎಲ್ಲ ಸ್ಟೂಡೆಂಟ್ಗಳಾಗಿ ಇದ್ರು. ಐ ವಾಸ್ ನಾಟ್ ಇಂಪ್ರೆಸ್, ಆ ಥರ ಏನೂ ಇರಲಿಲ್ಲ. ಆಮೇಲೆ ಅವರು BAಗೆ ಬಂದರು. BAಯಲ್ಲಿ ಬ್ರೈಟ್ ಆಗಿದ್ರು ಅವರು, ಅಂದರೆ ಓದುವುದರಲ್ಲಿ ಭಾಳ ಹುಷಾರಿದ್ರು, ಕವನ ಬರಿತಾ ಇದ್ರು. ಆಮೇಲೆ ಕ್ಲಾಸ್ನಲ್ಲಿ ನಾವು ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸ ಭಾರತ ಏನು ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡ್ತಾ ಇದ್ರು. ಅಂದರೆ ಶಿ ಇಂಪ್ರೆಸ್ ಇನ್ ಮೀ.
ಅದು ಚೆನ್ನಾಗಿ ಅದ್ರ ಕರ್ನಾಟಕ ಸಂಘದ ಹ್ಮ್. ಕನ್ನಡ ಸಂಘ ಕಟ್ಟಿದ್ವಿ ನಾವು, ಹ್ಮ್, ಹ್ಮ್. ಶಿವಣ್ಣ ನಾವೆಲ್ಲ ಹ್ಮ್. ಅದರ ಚಟುವಟಿಕೆಗಳೆಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ಇತ್ಯಾದಿಗಳಾಯ್ತು. ಆಮೇಲೆ ಬಿ ಆಗಿ ಅವಳು ಮೆಡ್ರಾಸಿಗೆ ಇದು ಕಾಸರಗೋಡಿಗೆ ಹೋದು. ಅಲ್ಲಿಗೆ ನಮ್ದು ಇದು ಮುಗೀತು, ಏನು ಟಚ್ ಏನಿರ್ಲಿಲ್ಲ, ಟಚ್ ಏನಿರ್ಲಿಲ್ಲ. ಏನಿಲ್ಲ, ಅಲ್ಲಿಗೆ ಮುಗೀತದು. ಹಾಗಾಗಿ ಶೋಭನ ನನ್ನ ಸ್ಟೂಡೆಂಟ್ ಹೌದು, ಆದರೆ ಅಲ್ಲಿಗೆ ಕಾಸರಗೋಡಿಗೆ ಹೋಗಿ ಮತ್ತೆ ಯಾವುದೋ ಒಂದು ಸೆಮಿನಾರ್ನಲ್ಲಿ ನನಗೆ ಸಿಕ್ಕಿದಾಗ ಹಾಗೆ ಸಂದರ್ಭದಲ್ಲಿ ಟಚ್ ಅಲ್ಲಿ ಇರ್ಲಿಕ್ಕೆ ಬೇರೆ ಏನೋ ಈ ಫೋನ್ ಗೀನು ಆತರ ಎಂತದಿಲ್ಲ. ಎಂತದಿರ್ಲಿಲ್ಲ. ಹೋದ್ರೆ ಇಲ್ವೇ ಇಲ್ಲ. ಅದೇ ನಾನು ಅಲ್ಲಿಂದ ಸುಳ್ಳೆ ಬಿಟ್ಟು ಒಮ್ಮೆ ಒಮ್ಮೆ ದೃಷ್ಟಿಯಿಂದ ನೆಕ್ಸ್ಟ್ ಯಾವಾಗ ನೋಡೋದು ಗೊತ್ತಿಲ್ಲ. ಅದು ಆಕಸ್ಮಿಕ. ಇಲ್ಲಿ ಆಕಸ್ಮಿಕ. ಬೆಂಗಳೂರಲ್ಲಿ ಸಾಹಿತ್ಯ ಪರಿಷತ್ತಲ್ಲಿ ಶಾಸನಗಳ ಒಂದು ಶಿಬಿರ ಅಂತಿತ್ತು, ಆವಾಗ ಒಮ್ಮೆ ಭೇಟಿ ಮಾಡಿದ್ದೆ ಅಷ್ಟೇ. ಅಲ್ಲ ಸರ್, ನಮ್ದು ರಿಸರ್ಚ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ನಾವು ಹೇಳ್ತೀವಿ, ಇದಕ್ಕೆ ಮುಂದೆ ಬರ್ತೀವಿ. ಅದ್ಯಾವುದು ಇದು ನೀವು NMC ಬಿಡೋ ಬಗ್ಗೆ ಮಾತಾಡುವಾಗ ಕುರುಂಜರು ಒಂದು ಮಾತು ಹೇಳಿದ್ರು, ಅದನ್ನ ನೆನ್ಸ್ಕೊಳ್ಳಿ. ನಿಮ್ಗೆ ಏನೋ ಒಳಗಡೆ ಅದೇನೋ ನೋವಾಗಿದೆ. ಬಹಳ ಒಳ್ಳೆ ಮಾತದು. ಅದು ನಾನು ಅಧ್ಯಾಪಕನೇ ಆಗಿದ್ದೆ, ಈ ಮೊನ್ನೆವರೆಗೆ ನಾನು JNU ವರೆಗೆ ಪಾಠನೇ ಮಾಡ್ತಾ ಇದ್ದೆ. ಅವರು ನಂಗೊಂದು ಒಳ್ಳೆ ಊಟ ಹಾಕ್ಸಿದ್ರು. ಸುಳ್ಯದಿಂದ ಬಿಟ್ಟು ಹೋಗುವಾಗ, ಪುರುಷೋತ್ತಮ 6 ವರ್ಷ ಕೆಲಸ ಮಾಡಿದ್ದಾನೆ, ಇಲ್ಲೇ PhD ಮಾಡಿದ್ದಾನೆ, ಅವನಿಗೊಂದು ಊಟ ಹಾಕ್ಬೇಕಂತ ಸಾಯಂಕಾಲ ಎಲ್ಲರ ಕರೆದು ಎಲ್ಲರೂ ಬಂದಿದ್ದಾರೆ ಊಟ ಹಾಕಿ. ನಾನು ವೆಂಕಟರಮಣರ ಬಗ್ಗೆ ಗೌರವದಿಂದಲೇ ಮಾತಾಡಿದೆ. ನನಗೆ PhD ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮಾರ್ಚ್ ತಿಂಗಳಲ್ಲಿ ನೋಡಿ, ನಮಗೆ ಕ್ಲಾಸಸ್ ಫೆಬ್ರವರಿಲಿ ಮುಗೀತದೆ. ನೀವು ಮಾರ್ಚ್ ಒಂದು ದಿವಸ ಒಂದು ತಿಂಗಳು ಏನು ಮಾಡಬೇಕು, ದಿನ ಕಾಲೇಜಿಗೆ ಬರಬೇಕು, ಸೈನ್ ಹಾಕಬೇಕು, ಹೋಗ್ಬೇಕು, ಏನು ಕೆಲಸ ಇಲ್ಲ. ನನಗೆ PhD ಮಾಡಲಿಕ್ಕೆ ಕ್ಷೇತ್ರ ಕಾರ್ಯಕ್ಕೆ ಹೋಗ್ಬೇಕಲ್ಲ, ನಾನು ಮಡಿಕೇರಿಗೆ ಹೋದ್ರೆ 4 ದಿವಸ ಬೇಕು ನನಗೆ. ಭಾಗಮಂಡಲ ಅಲ್ಲೆಲ್ಲ ಓಡಾಡಬೇಕು, ಅಥವಾ ಇನ್ನೆಲ್ಲಾದ್ರೂ ಓಡಾಡಬೇಕು. ಒಂದು ದಿವಸ ಪ್ರಿನ್ಸಿಪಾಲ್ ಹೇಳಿದ್ರು, ಅವೆಲ್ಲ ಗೊತ್ತಿಲ್ಲ ನನಗೆ, ನೀವು ದಿನ ಬಂದು ಸೈನ್ ಹಾಕಬೇಕು, ಇಲ್ಲಾಂದ್ರೆ ರಜೆ ಹಾಕ್ತಾರೆ, ಲಾಸ್ ಆಫ್ ಪೇ ಆಗ್ತಾರೆ ಅಂತ. ಒಂದು ದಿವಸ ಕುರಿಂಜಿ ಅವರಿಗೆ ಹೇಳಿದೆ, ನೋಡಿ ಸರ್, ನನಗೆ ಒಂದೇ ತಿಂಗಳು ಅವಕಾಶ ಸಿಕ್ಕೋದು ಫೀಲ್ಡ್ ವರ್ಕ್ ಮಾಡ್ಲಿಕ್ಕೆ. ಈಗ ಮೇ ತಿಂಗಳಾದ ಮೇಲೆ ಭೂತಗಳೆಲ್ಲ ನಿಲ್ತವೆ, ಮತ್ತೆ ಮಳೆ ಬರ್ತದೆ. ಮಾರ್ಚ್ ಒಳ್ಳೇದು, ಆದ್ರೆ ಈ ಪ್ರಿನ್ಸಿಪಾಲ್ ಹೇಳ್ತಾರೆ ಹೀಗೆ ಸೈನ್ ಮಾಡಬೇಕು ಅಂದ್ರೆ ದಿನ ಹೋಗುದು, ಸೈನ್ ಮಾಡುದು, ಬರೋದು, ಫೀಲ್ಡ್ ವರ್ಕಿಗೆ ಹೋಗುದು ಹೇಗೆ? ಬಂದು ಪ್ರಿನ್ಸಿಪಾಲ್ ಈ ಪುರುಷೋತ್ತಮ ಮಾರ್ಚ್ ಕೊನೆಗೆ ಬಂದು 30 ದಿವಸದ್ದು ಸೈನ್ ಹಾಕಿದ್ರೆ ಆಯ್ತು, ಆತಾ ಅವ್ ಬೇಕಾದ ಕೆಲಸ ಮಾಡ್ಲಿ ಅಂತ ಹೇಳಿ. ಈ ಕಾಮನ್ ಸೆನ್ಸ್ ಇದೆಯಲ್ಲ, ನಮ್ಮ ಎಜುಕೇಟೆಡ್ ಸಿಗಿಲ್ಲ. ಇಲ್ಲ ಮಾಡಿದ್ರು, ಅದರಿಂದ ನಂಗೆ ಲಾಭ ಆಯ್ತು. ಇದನ್ನ ನೆನೆಸ್ಕೊಂಡು ನಾನು ಅವರಿಗೆ ಕೃತಜ್ಞತೆ ಹೇಳಿದೆ. ಆದರೆ ನನಗೆ ಯೂನಿವರ್ಸಿಟಿಲಿ ಪಾಠ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಸೊ ಆದ್ದರಿಂದ ನಾನು ಎಲ್ಲ ಒಳ್ಳೆ ಗೆಳೆಯರಿದ್ದಾಗಲೂ ಕೂಡ ಇದನ್ನು ಬಿಟ್ಟು ಹೋಗಬೇಕಾಗಿದೆ ಅಂತ, ನನ್ನ ಕ್ಯಾರಿಯರ್ ಅದು ಅಂತ ಹೇಳಿದೆ. ಅವರು ವೆಂಕಟರಮಣರು ನನ್ನ ಬಗ್ಗೆ ಬಹಳ ಒಳ್ಳೆ ಮಾತು ಹೇಳಿ, ನನ್ನ ಇಂಟರ್ವ್ಯೂ ಮೇಲೆ ನೆನೆಸ್ಕೊಂಡ್ರು. ಅವರು ಇವನ ಇಂಟರ್ವ್ಯೂ ಮೇಲೆ ತಗೊಂಡಿದ್ದು, ಆಗ ನಂಗೆ ದುಡ್ಡು ಕೊಡೋರಿದ್ರು. ಇವ ಒಂದು ಕೀಚಕಂದು ಕತೆ ಹೇಳಿದ, ಭಾರಿ ಬುದ್ಧಿವಂತ ಅಂತ ತಕೊಂಡೆ, ಫಸ್ಟ್ ರ್ಯಾಂಕ್. ಈಗ ನೋಡಿದ್ರೆ ಇವರ ಪ್ರತಿಭೆಗೆ ನನ್ನ ಕಾಲೇಜ್ ಸಣ್ಣದಾಗ್ತದೆ. ಬಿಟ್ಟು ಹೋಗ್ತಾರೆ, ಮೊನ್ನೆ ಒಬ್ರು ಬಿಟ್ಟು ಹೋದ್ರು, ಈಗ ಇವರು ಬಿಟ್ಟು ಹೋಗ್ತಾರೆ. ಬಹುಶಃ ಇನ್ನು ಮುಂದೆ ನಾನು ತುಂಬಾ ಪ್ರತಿಭಾವಂತರದ್ದು ನನ್ನ ಕಾಲೇಜಿಗೆ ತೆಕ್ಕೊಳ್ಳಬಾರದು ಅಂತ ಒಂದು ಪಾಠ ಕಲ್ತಿದ್ದೇನೆ ಅಂತ ಅಂದ್ರು. ಎದೆ ದಸಕ್ಕಾಯ್ತು ನನಗೆ, ಎಂಥ ಮಾತು ನೋಡಿ. ಈಗಲೂ ನೆನಪಿದೆ ನನಗೆ, ಅವರು ನಿಂತು ಹೇಳಿದ್ದು ಈಗಲೂ ನೆನಪಿದೆ. ಆದ್ರೆ ಈ ಬಿಕ್ಕಟ್ಟನ್ನು ಅವರು ಹಾಗೆ ಹೇಳಿದ್ರು ಅಂತ ನಿಲ್ಲುವ ಸ್ಥಿತಿಲಿ ಇಲ್ಲ. ಯಾಕಂದ್ರೆ ಯೂನಿವರ್ಸಿಟಿ PhD ಹೈಯರ್ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಆಗ್ತದೆ. ಹಾಗೆ ನೋಡಿ, ಲೇಟ್ ಆದ್ರೂ ಅಪ್ಲಿಕೇಶನ್ ತಗೊಂಡಿದ್ದು, ಇಂಟರ್ವ್ಯೂನಲ್ಲಿ ಬೇರೆ ಯಾರು ಕೇಳದಿದ್ರು ಪಾಠ ಮಾಡಿ ಅಂತ ಹೇಳಿದ್ದು. ಅವಾಗ ಗ್ರಾಂಟ್ ಬಂದಿರ್ಲಿಲ್ಲ. ನಾನು ಯೂನಿವರ್ಸಿಟಿ ಬಿಟ್ಟು ಹೋಗುವಾಗ, ಕಾಲೇಜ್ ಬಿಟ್ಟು ಹೋಗುವಾಗ ಗ್ರಾಂಟ್ ಬಂದಿತ್ತು. ನೀವು ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರಿ, ಗವರ್ಮೆಂಟ್ ಸ್ಯಾಲರಿ ಬರ್ತಾ ಇತ್ತು, ಚೆನ್ನಾಗಿ ಸಂಬಳ ಬರ್ತಾ ಇತ್ತು. ನಾನು ಮಂಗಳೂರು ಯೂನಿವರ್ಸಿಟಿಗೆ ಹೋದ್ದು ಟೆಂಪರರಿ ಆಗಿ. ಏನ್ ದೊಡ್ಡ ರಿಸ್ಕ್ ಅಲ್ವ ಈಗ ಯೋಚನೆ ಮಾಡಿ. ಅಲ್ಲಿ ಚಿದಾನಂದ ಮೂರ್ತಿ ಅವರು ಇಂಟರ್ವ್ಯೂ ಕಮಿಟಿ ಇದ್ರು, ಚಿದಾನಂದ ಮೂರ್ತಿ, ವಿವೇಕ್ ರೈ ಅವರು. ನನ್ನಲ್ಲಿ ನೋಡಿ, ಪುರುಷೋತ್ತಮ ನೀವು ಸುಳ್ಯದಲ್ಲಿ ಪರ್ಮನೆಂಟ್ ಲೆಕ್ಚರ್ ಆಗಿದ್ರಿ, ಇಲ್ಲಿ ಟೆಂಪರರಿ, ಇಲ್ಲಿ ಪರ್ಮನೆಂಟ್ ಆಗಿದ್ರೆ ಏನ್ ಮಾಡ್ತೀರಿ ಅಂತ ಚಿದಾನಂದ ಮೂರ್ತಿಯೇ ಕೇಳಿದ್ರು. ನಾನು ಇಲ್ಲಿ ಪರ್ಮನೆಂಟ್ ಆದಿತ್ತು ಅಂತ ನಂಗೆ ಒಂದು ನಂಬಿಕೆ ಸರ್, ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಂಗೆ ಯಕ್ಷಗಾನ ಬರ್ತದೆ, ಯಕ್ಷಗಾನ ಮೇಳ ಸೇರ್ತೇನೆ ಅಂತ ಅಂದೆ. ರೈ ಅವರೇ, ಇವರನ್ನು ತಕೊಳ್ಳಿ, ತುಂಬಾ ರಿಸ್ಕ್ ತಗೊಳ್ಳುವ ಮನುಷ್ಯರು ಅಲ್ಲ. ಯಾಕೆಂತ ಹೇಳಿದ್ರೆ UGC ಸ್ಕೇಲ್ ಅಂದ್ರೆ ಅದು ಇಟ್ಸ್ ಎ ಲ್ಯೂಕ್ರೇಟಿವ್ ಸ್ಯಾಲರಿ. ನೀವು ಮತ್ತೆ ತುಂಬಾ ಜನರಿಗೆ ಈ ಅಕಾಡೆಮಿಕ್ ಎಕ್ಸಲೆನ್ಸ್ ಗಿಂತ ಸೇಫ್ಟಿ ಮುಖ್ಯ. ನೀವು ಆ ಸೇಫ್ಟಿಯನ್ನು ನೋಡ್ಲಿಲ್ಲ ಸರ್. ನೆಕ್ಸ್ಟ್ ಬರುವ ನಿಮಗೆ ವಾಮಂಜೂರ್ ಕಿರಣ್ ಸೆಂಟರ್ ನೆನಪಿದ್ಯಾ? ಕಿರಣ್ ಸೆಂಟರ್ ನನ್ನ ಹೆಂಡತಿ ಕೆಲಸ ಮಾಡ್ತಾ ಇದ್ರಲ್ಲ, ಅಂದ್ರೆ